ಎಲ್ಲರಿಗೆ ನಮಸ್ಕಾರ. ರಾಮಾಯಣದ ಅರಣ್ಯಕಾಂಡದ ಆರಂಭದಲ್ಲಿ ಅಂದರೆ 12 ಸರ್ಗ ಮುಗಿದು 13ನೇ ಸರ್ಗಕ್ಕೆ ಬಂದಿದ್ದೇವೆ. ಅಗಸ್ತ್ಯಾಶ್ರಮದಲ್ಲಿ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ಸೀತೆಯರು ಅವರನ್ನು ಕಂಡು ಅವರಿಂದ ದಿವ್ಯಾಯುಧಗಳನ್ನು ಎಲ್ಲ ಪಡೆದಂಥದ್ದು. ಈ ಸಂದರ್ಭದಲ್ಲಿ ಚಂಪೂ ರಾಮಾಯಣಕಾರ ಭೋಜ ಬಹಳ ಸುಂದರವಾಗಿ ಅಗಸ್ತ್ಯರ ಮಹಾತ್ಮ್ಯವನ್ನು ಪ್ರಶಂಸೆ ಮಾಡುವ ಒಂದೆರಡು ಶ್ಲೋಕ ನೋಡಬಹುದು. ತಸ್ಯೇದಮಾಶ್ರಮ ಪದಂ ಸರಸೀರುಹಾಕ್ಷಿ ಸಂಖ್ಯಾವಿಹೀನ ಮಹಿಮೈಕ ನಿಕೇತನಸ್ಯ ಭರ್ತಾ ಸಮಸ್ತ ಸರಿತಾಂ ಕುಪಿತಸ್ಯ ಯಸ್ಯ ಹಸ್ತಾರವಿಂದ ಮಕರಂದ ದಶಾಮವಾಪ ಅಂತ. ಇವರು ಸಮುದ್ರವನ್ನು ಬೊಗಸೆಯಲ್ಲಿಯೇ ಕುಡಿದರಲ್ಲ, ಅದು ಯಾತಕ್ಕೆ ತಮ್ಮ ಶಕ್ತಿಯನ್ನು ತೋರಿಸಬೇಕು ಅಂತಲ್ಲ, ಅವರು ಕೇವಲ ಲೋಕ ಕಲ್ಯಾಣಕ್ಕಾಗಿ. ಕಾಲಕೇಯ, ನಿವಾತ ಕವಚ ಮೊದಲಾದ ರಾಕ್ಷಸರು ಸಮುದ್ರದ ಒಳಗೆ ಅಡಗಿದ್ದು ರಾತ್ರಿ ಹೊತ್ತು ಮೇಲೆ ಬಂದು ಲೋಕಕ್ಕೆಲ್ಲ ಕಷ್ಟ ಕೊಡ್ತಾ ಇದ್ರು. ಆಗ ಸಮುದ್ರವನ್ನು ಬತ್ತಿಸದೆ ಅವರನ್ನು ಫಿಶ್ ಔಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಎವ್ಯಾಕ್ಯುಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತಂದಾಗ ಇವರು ಅಗಸ್ತ್ಯರು ಬೊಗಸೆಯಲ್ಲಿ ಇಟ್ಟುಕೊಂಡು ಸಮುದ್ರವನ್ನು ಕುಡಿದು ಬಿಟ್ರು ಅಂತ. ಅದನ್ನು ಹೇಳ್ತಾನೆ, ಭರ್ತಾ ಸಮಸ್ತ ಸರಿತಾಂ ಕುಪಿತಸ್ಯ ಯಸ್ಯ ಹಸ್ತಾರವಿಂದ ಮಕರಂದ ದಶಾಮವಾಪ. ಅವರ ಕಮಲದಂತೆ ಇರುವ ಅಂಗೈಯಲ್ಲಿ ಮಕರಂದದ ಒಂದು ಹನಿಯಂತೆ ಆಗಿಬಿಟ್ಟ ಉಪ್ಪು ನೀರಿನ ಸಮುದ್ರ ಅಂತ. ಜ್ಞಾನಿಗಳಿಗೆ ಉಪ್ಪು ಸಿಹಿ ಒಂದೇ, ಸಮುದ್ರವೆಲ್ಲ ಒಂದು ಹನಿ ನೀರಾಗ್ಬಿಡ್ತು, ಒಂದು ಹನಿ ಮಕರಂದವಾಗಿಬಿಡ್ತು ಅನ್ನುವ ಸ್ವಾರಸ್ಯ ಎಷ್ಟು ರಮಣೀಯವಾದದ್ದು. ಭೋಜ ಪ್ರಬಂಧದಲ್ಲಿ ಬಲ್ಲಾಳಸೇನ ಬರೀತಾನೆ, ಅಗಸ್ತ್ಯರು ಯಾವ ರೀತಿಯಾದಂಥ ಸ್ಥಿತಿಯಲ್ಲಿ ಇದ್ದವರು. ಘಟೋ ಜನ್ಮಸ್ಥಾನಂ ಮೃಗಪರಿಜನೋ ಭುರ್ಜವಸನಂ ವನೇ ವಾಸ ಕಂದಾದಿಕ ಮಶನಮೇವಂ ವಿಧಿಗುಣ ಅಗಸ್ತ್ಯ ಪಾತೋಧಿಂ ಯದಕೃತ ಕರಾಂಭೋಜ ಕುಹರೆ ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ. ಹುಟ್ಟಿದ್ದು ಮಡಕೆಯಲ್ಲಿ, ಬೆಳೆದಿದ್ದು ಜಿಂಕೆಗಳ ಜೊತೆಯಲ್ಲಿ, ಹುಟ್ಟಿದ್ದು ನಾರು, ತಿಂದದ್ದು ಗಡ್ಡೆಗೆಣಸು, ಆಕಾರವು ವಾಮನ, ಮಾಡುವ ಕೆಲಸ ತಪಸ್ಸು. ಹೀಗಿದ್ದರೂ ಯಾವ ಸಹಾಯವೂ ಇಲ್ಲದೆ ದೊಡ್ಡ ಸಮುದ್ರವನ್ನು ಒಂದು ಅಂಗೈಯಲ್ಲಿ ಅಪೋಷಣ ತೆಗೆದುಕೊಂಡರು. ಕ್ರಿಯಾಸಿದ್ಧಿ ಇರುವಂತಹ ಸತ್ವವಂತರಿಗೆ ಉಪಕರಣಗಳು ಬೇಕಾಗಿಲ್ಲ, ಅವರ ಆತ್ಮಶಕ್ತಿ ಒಂದೇ ಸಾಕು ಅಂತ ಹೇಳ್ಬಿಟ್ಟು. ಇದು ತುಂಬ ಅದ್ವಿತೀಯವಾದಂಥ ಒಂದು ಶಕ್ತಿ ಅಗಸ್ತ್ಯ ಮಹಾಮುನಿಗಳದು. ಇಹ ಸಮದ ಗಜೇಂದ್ರನ್ ನ್ಯಸ್ತ ಹಸ್ತಾತಿ ಭಾರಾತ್ ಪಥಿ ನಿಯಮಿತ ಶಾಖ ಸಲ್ಲಕೀ ವೃಕ್ಷ ಏಷಃ ಅಭಿನಯತಿ ನಿಕಾಮಂ ಸಂಗತೋಚ್ಛ್ರಾಯ ಹಾನಿ ಮುನಿವರ ಕರಪಾತಾತ್ ಭುಗ್ನ ವಿಂಧ್ಯಾದ್ರಿ ಮುದ್ರಾಂ. ಅಲ್ಲಿ ಒಂದು ಆನೆಯ ಸೊಂಡಿಲಿಗೆ ಭಾರದಿಂದ ಜಗ್ಗಲ್ಪಟ್ಟು ಒಂದು ಸಲ್ಲಕ್ಕಿ ವೃಕ್ಷ ಬಾಗಿದ್ದರೆ ರಾಮ ತೋರಿಸ್ತಾನೆ, ಇದು ಎಷ್ಟು ಸಲೀಲವಾಗಿ ನ್ಯಾಚುರಲ್ ಆಗಿ ಬಾಗಿದೆ ಅಂತಂದರೆ ಆನೆಯ ಸೊಂಡಿಲಿನ ಒಂದು ಘಾತಕ್ಕೆ ಅಗಸ್ತ್ಯ ಕೈಯಿಂದ ಸಾಕು ಸ್ವಲ್ಪ ಇಳಸಪ್ಪ ಅಂತಂದಾಗ ವಿಂಧ್ಯನೇ ಬಾಗಿದಂತೆ, ವಿಂಧ್ಯ ಪರ್ವತವೇ ಬಾಗಿದಂತೆ ಕಾಣಿಸುತ್ತೆ ಅಂತ. ಹೀಗೆ ಕಾಡನ್ನೆಲ್ಲ ತೋರಿಸಿಕೊಂಡು ಹೋಗಿ ಅಗಸ್ತ್ಯಾಶ್ರಮದಲ್ಲಿ ಅವರನ್ನು ಕಂಡು ಹೊರಗೆ ಬರ್ತಾನೆ. ಅಗಸ್ತ್ಯರಾದರೂ ಇದೇ ಆಶ್ರಮದಲ್ಲಿ ಇದ್ದು ಬಿಡಪ್ಪ ಅಂತ ಹೇಳಿದ್ರು. ಇಲ್ಲ, ನನಗೆ ಸ್ವಲ್ಪ ಕೆಲಸ ಇದೆ, ದೂರ ಇರಬೇಕು ಅಂತ ಅನಿಸಿದೆ ಅಂತ. ರಾಮನ ರಾಕ್ಷಸ ವಧೆಯ ಇಂಗಿತ ಅವರಿಗೆ ಗೊತ್ತಾಯಿತು. ಹಾಗಿದ್ರೆ ಪಂಚವಟಿ ಪ್ರಖ್ಯಾತವಾದಂಥದ್ದು ಅಂತ ಹೇಳಿ, ಪಂಚವಟಿ ಅನ್ನೋದು ಪಂಚಾನಾಂ ವಟಾನಾಂ ಸಮಾಹಾರ, ಪಂಚವಟಿ ಅಂತ ಹೇಳುವುದುಂಟು. 5 ವಟವೃಕ್ಷಗಳು ಅಂತ ಒಂದು ಅರ್ಥ. ಹಾಗಲ್ಲದೆ ಅಶ್ವತ್ಥ, ನೆಗ್ರೋಧ, ಬಿಲ್ವ, ಆಮಲಕ, ತುಳಸಿ ಅಥವಾ ನಿಂಬ, ಹೀಗೆ ಬೇರೆ ವೃಕ್ಷಗಳನ್ನು ಸೇರಿಸಿಕೊಂಡು 5 ವೃಕ್ಷ ಅಂತ ಹೇಳುವುದುಂಟು. ಯಾವುದೇ ಇದ್ದರೂ 5 ಪ್ರಶಸ್ತವಾದ ವೃಕ್ಷಗಳು. ನಮ್ಮಲ್ಲಿ ಈ ತರಹ ಒಂದೊಂದು ಬಗೆಯ ವೃಕ್ಷಗಳಿಗೆ ಒಂದೊಂದು ಪಾವಿತ್ರ್ಯವನ್ನು ಹೇಳಿದ್ದಾರೆ, ಅವುಗಳ ಮಹಾತ್ಮ್ಯವನ್ನು ಪ್ರತ್ಯೇಕವಾಗಿ ತಿಳಿಸಿದ್ದಾರೆ. ಪಂಚವಟಿ ಯಾವುದು ಅನ್ನೋದಕ್ಕೆ ಹತ್ರ 16-17 ಆಲ್ಟರ್ನೇಟಿವ್ಸ್ ಕೊಟ್ಟಿದ್ದಾರೆ, ಒಬ್ಬೊಬ್ಬರು ಒಂದೊಂದು ವಿಧವಾಗಿ. ಇವುಗಳೆಲ್ಲ ದೇವವೃಕ್ಷಗಳು, ಯಜ್ಞವೃಕ್ಷಗಳು ಅಂತ ಹೇಳಿ ಅಂಥ ಒಂದು ಜಾಗದಲ್ಲಿ ರಾಮ ಸೀತೆಯರು ಎಲ್ಲ ಪರ್ಣಕುಟಿ ಕಟ್ಟಿಕೊಂಡಿರಬೇಕು ಅಂತ. ನಮ್ಮ ಪರಂಪರೆಯಲ್ಲಿ ವೃಕ್ಷ ಪೂಜೆ ಮೊದಲಿಂದಲೂ ಬಂದದ್ದು, ಚೈತ್ಯಾರಾಧನೆ ಅಂತಲೇ ಅದನ್ನು ಕರೀತಾರೆ. ಚೈತ್ಯ ಅಂತಂದ ತಕ್ಷಣವೇ ಬೌದ್ಧ ಮೊದಲಾದಂಥ ಚೈತ್ಯ ಸ್ತೂಪಗಳು ಅಂತ ಅಷ್ಟೇ ಅಲ್ಲ, ಚೈತ್ಯ ಅನ್ನೋದಕ್ಕೆ ಚಿತೆಯ ಜಾಗದಲ್ಲಿ ನೆಟ್ಟಂಥ ವೃಕ್ಷ ಅಂತ ಒಂದು ಅರ್ಥ, ಪೂಜನೀಯವಾದ ವೃಕ್ಷ ಅಂತ ಒಂದು ಅರ್ಥ. ಸ್ಮಾರಕ ವೃಕ್ಷ
ಮೆಮೋರಿಯಲ್ ಟ್ರೀ ಅಂತ ಏನು ಕರಿತೀವಿ, ನಮ್ಮ ಆತ್ಮೀಯರು ತೀರ್ಕೊಂಡಾಗ ಅವರಿಗೆ ಅಂತ್ಯಷ್ಟಿ ಮಾಡಿದ ಮೇಲೆ ಆ ಜಾಗದಲ್ಲಿ ಒಂದು ಬೀಜ ಬಿತ್ತಿ ಒಂದು ಮರವನ್ನು ನೆಟ್ಟು, ಅಂದರೆ ಒಂದು ಗೋರಿ ಕಟ್ಟೋದಕ್ಕಿಂತ ಎಲ್ಲರಿಗೆ ಶಾಶ್ವತವಾದ ನೆರಳು ಕೊಡುವಂಥ ಮರವನ್ನು ನೆಡುವುದು ಮೇಲು ಅಂತ ಹಾಗೆ ಇಟ್ಟದ್ದು. ಅದಕ್ಕೆ ಹೋಗಿ ಆಗಾಗ ನೋಡಿ ಬರುವಂಥದ್ದು. ಆ ಮರಕ್ಕೆ ನೀರೆರೆಯುವ ಮೂಲಕ ಅಳಿದ ಜೀವಕ್ಕೆ ನಾವು ಸದ್ಗತಿಯನ್ನು ಕಾಣಿಸ್ತಾ ಇದ್ದೀವಿ. ಮಾತ್ರವಲ್ಲ, ಅವರ ಮತ್ತೊಂದು ಜನ್ಮವನ್ನು ಕಾಣ್ತಾ ಇದ್ದೀವಿ, ಅವರಿಗೆ ಶ್ರಾದ್ದ ಮಾಡ್ತಾ ಇದ್ದೀವಿ ಅನ್ನೋ ಭಾವವನ್ನು ಉಳಿಸಿಕೊಳ್ಳುವಂಥದ್ದು. ಹೀಗೆ ಬಂದದ್ದು. ಜೊತೆಗೆ ಪ್ರಕೃತಿಯು ಕೂಡ ಪರಿಪಾಲಿತವಾಗುತ್ತೆ. ಆಮೇಲೆ ಇನ್ನೂ ಒಂದು, ಅಲ್ಲಿ ಎಷ್ಟು ಅಸ್ಥಿ ಸಂಚಯನ ಮಾಡಿದ್ರೂ ಮತ್ತಷ್ಟು ಉಳಿದೇ ಇರುತ್ತೆ. ಆ ಚಿತೆ, ಆ ಬೂದಿ, ಅವುಗಳೆಲ್ಲ ಗೊಬ್ಬರವಾಗಿ ಅದು ಮತ್ತೆ ಸತ್ವವನ್ನು ಹೀರಿಕೊಂಡು ಬೆಳೆದಿರುತ್ತೆ. ಹೀಗೆ ಬಹುಮುಖಿಯಾದಂಥದ್ದು ನಮ್ಮ ಪರಂಪರೆ ಇದನ್ನೆಲ್ಲ ಗಮನಿಸಿದ್ದು. ಆಮೇಲೆ ದಿವ್ಯ ವೃಕ್ಷಗಳು, ಪೂಜಾರ್ಹವಾದ ವೃಕ್ಷಗಳು ಅಂತ ಅವು ಕೂಡ ಚಿತ್ ಅಂತ ಅದರಿಂದ ಬಂದದ್ದು. ಮತ್ತು ಯಜ್ಞ ವೇದಿಕೆಗಳು ಎಲ್ಲಿದ್ವು, ಯಜ್ಞವನ್ನು ಎಲ್ಲಿ ಮಾಡಿದ್ವಿ, ಆ ವೇದಿಕೆ ಇದ್ದ ಜಾಗದಲ್ಲಿ ಯಾರೋ ತುಳಿದೇ ಇರಲಿ ಅಂತ ಮರವನ್ನು ನೆಡೋದು. ಯಾರೋ ಒಂದು ಜಾಗವನ್ನು ತುಳಿದೇ ಇರಬೇಕು ಅಂತಂದರೆ ಬಹಳ ಒಳ್ಳೆಯ ಉಪಾಯ ಅಂದರೆ ಅಲ್ಲಿ ಒಂದು ಒಳ್ಳೆಯ ವೃಕ್ಷವನ್ನು ನೆಡುವಂಥದ್ದು. ಖಾಲಿ ಜಾಗದಲ್ಲಿ ಕಳೆ ಎಲ್ಲ ಬೆಳೀತಾ ಇದ್ದರೆ ಏನು ಮಾಡಬೇಕು, ಒಳ್ಳೆಯ ಬೆಳೆಯನ್ನು ಬೆಳೆದು ಬಿಡಬೇಕು ಅಂತ. ಇದು ಸಹಜವಾದ ಉಪಾಯ. ಕಳೆಯನ್ನು ಎಷ್ಟು ಬೆಳೀತಾನೆ ಇರುತ್ತೆ, ಕೀಳ್ತಾನೆ ಇರಬೇಕು. ಅದಕ್ಕೆ ಬದಲಾಗಿ ಅಲ್ಲಿ ಚೆನ್ನಾಗಿರ್ತಕ್ಕಂಥ ಒಂದಷ್ಟು ಗಿಡಗಳನ್ನು ಹಾಕಿದ್ರೆ ಕಳೆ ಬರೋದಕ್ಕೆ ಅವಕಾಶವೇ ಆಗೋದಿಲ್ಲ ಅಂತ. ಮನಸ್ಸಿನಲ್ಲಿ ದುರಾಲೋಚನೆಗಳು ಬರ್ತಾ ಇವೆ, ಏನೋ ಆಗ್ತಾ ಇವೆ ಅಂತ ಎಷ್ಟೋ ಜನ ಕೇಳ್ತಾ ಇರ್ತಾರಲ್ಲ, ಅದಕ್ಕೆ ಪರಿಹಾರ ಒಂದೇ, ಸದ್ಗ್ರಂಥ ವ್ಯಾಸಂಗ, ಸದ್ವಿಚಾರಗಳ ಚಿಂತನ, ಸತ್ಕಲಾ ಕಾಲಕ್ಷೇಪ, ಈ ಥರದ್ದು ಮಾಡುವಂಥದ್ದು. ಹಾಗೆ ಯಜ್ಞ ವೇದಿಕೆಗಳಿಂದ ಬಂದಂಥದ್ದು, ಅವುಗಳನ್ನು ಚಿತ, ಶೇನಚಿತ, ರಥಚಕ್ರಚಿತ, ಗೃಧ್ರಚಿತ, ಈ ರೀತಿಯಾಗೆಲ್ಲ ಚಿತಗಳಿಂದ ಮಾಡ್ತಾ ಇದ್ದಿದ್ದು. ಅದರ ನೆನಪಿಗೆ ಮಾಡಿದದ್ದು, ಅದರ ಮೇಲೆ ಆರೋಪಣ ಮಾಡಿ ಬೆಳೆಸಿದಂಥ ವೃಕ್ಷಗಳು, ಅವುಗಳು ಚೈತ್ಯ ಅಂತ ಅನಿಸ್ಕೊಂಡವು ಅಂತ. ಆಮೇಲೆ ಆ ಮರದ ಸುತ್ತಲೂ ಒಂದು ದೇವಸ್ಥಾನ ಹೀಗೆಲ್ಲ ಬೆಳೆದು ಚೈತ್ಯ ಅಂತಂದರೆ ಒಂದು ದೇವಸ್ಥಾನ, ಮೆಮೋರಿಯಲ್ ಅಂತ ಅನ್ನುವ ಅರ್ಥ ಬಂತು. ಇರಲಿ, ಇದೆಲ್ಲ ವೃಕ್ಷ ಪೂಜೆ ಇತ್ಯಾದಿ ನಮ್ಮಲ್ಲಿ ಯಾಕೆ ಬಂತು? ಯಾವುದೂ ಕೂಡ ನಮ್ಮಿಂದ ಬೇರೆಯಲ್ಲ, ಎಲ್ಲವೂ ಬ್ರಹ್ಮಾಂಡದ ಭಾವವೇ ಅಂತನ್ನುವುದು. ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಒಂದು ಕಡೆ ಒಂದು 3 ಮಂತ್ರಗಳಾಗಿ ಇಡೀ ಶರೀರವನ್ನು ವೃಕ್ಷೋಪಮಿಯಾಗಿ ಮಾಡುವಂಥದ್ದು ಬರುತ್ತೆ. ಈ ಮೂಳೆ ವೃಕ್ಷದ ಒಳಗೆ, ತಿರುಳಿನ ಒಳಗೆ ಇರ್ತಕ್ಕಂಥ ಹಾರ್ಡ್ ಕೋರ್ ಅಂತ ನಾವು ಏನು ಕರಿತೀವಿ ಅದು. ಆಮೇಲಿಂದ ಅದರೊಳಗೆ ಮ್ಯಾರೋ ಅಂತ ಏನು ಹೇಳ್ತೀವಿ, ಮಜ್ಜ ಅಂತ ನಾವು ಏನು ಕರಿತೀವಿ, ಆ ಮಜ್ಜ ಅನ್ನುವಂಥದ್ದು ಮರದ ಕಾಂಡದ ಒಳಗೆ ಇರ್ತಕ್ಕಂತಹ ಝೈಲಮ್, ಫ್ಲೋಯಮ್, ವ್ಯಾಸ್ಕ್ಯುಲಾರ್ ಬಂಡಲ್ಸ್ ಅಂತ ಏನು ಕರಿತೀವಿ, ಆ ರೀತಿಯಾದದ್ದು. ಆಮೇಲೆ ಮೇಲೆ ಇರ್ತಕ್ಕಂಥ ದಪ್ಪನಾದ ಅನ್ಯುಲಾರ್ ರಿಂಗ್ಸ್ ಅಂತ ಏನೆಲ್ಲ ಬರ್ತವೆ, ಅವು ಮಾಂಸಗಳು, ಮಾಂಸದ ಖಂಡಗಳು. ಆಮೇಲೆ ಬರುವಂಥ ತೊಗಟೆ ಚರ್ಮವಾಗುತ್ತೆ. ರೆಂಬೆ, ಕೊಂಬೆ, ಎಲೆ ಇವೆಲ್ಲ ಕೂಡ ಮನುಷ್ಯ ಶರೀರಕ್ಕೆ ಪ್ರತೀಕವಾಗಿ ಉಳ್ಕೊಳ್ಳುತ್ತವೆ. ಹೀಗೆ ವೃಕ್ಷ ಮತ್ತು ಮನುಷ್ಯ, ವೃಕ್ಷ ಪುರುಷ, ಈ ರೀತಿಯಾದ ಕಾನ್ಸೆಪ್ಟ್ ಅಂತ ಹೇಳುವ ಮೂಲಕ ನಮ್ಮನ್ನು ವೃಕ್ಷದಲ್ಲಿ ಕಾಣಬಹುದು ಅಂತೆಲ್ಲ ಮಾಡಿರುವಂಥದ್ದುಂಟು. ಇದೆಲ್ಲ ಆಗಿದ್ದರಿಂದ ಅರಣ್ಯದಂಥ ಮನುಷ್ಯನ ಸಂಪರ್ಕವೇ ಇಲ್ಲದೆ ಇರುವ ಜಾಗದಲ್ಲಿಯೂ ಇವುಗಳಿಗೆ ರಕ್ಷಣೆ, ಗೌರವ, ಆರಾಧನೆ ಸಲ್ತಾ ಇದ್ವು. ಅಂಥ ಒಂದು ಜಾಗ ಸಮೀಪದಲ್ಲಿಯೇ ರಮಣೀಯವಾದ ಗೋದಾವರಿ ಹರಿತಾ ಇದೆ, ಅಲ್ಲಿ ಕಾಣಬೇಕು, ಅಂತಹ ಜಾಗದಲ್ಲಿ ಇರಬೇಕು ಅಂತ ಆಗ ಅಗಸ್ತ್ಯರು ತೋರ್ಪಡಿಸ್ತಾರೆ. ಮತ್ತು ಅದು ದಟ್ಟವೂ ಆಗಿದ್ದರಿಂದ, ಅದರ ಹತ್ತಿರದಲ್ಲಿಯೇ ಜನಸ್ಥಾನ ಇದ್ದಿದ್ದರಿಂದ ಅದು ಒಂದು ರೀತಿಯಾದ ಕ್ಯಾಂಟೋನ್ಮೆಂಟ್ ಅಂತ ಕರೀಬಹುದಾದದ್ದು. ತ್ರಿಶಿರಸ್ಕ, ಖರ, ದೂಷಣ ಇವರುಗಳೆಲ್ಲ ಶೂರ್ಪಣಖೆಯ ಮೇಲ್ವಿಚಾರಣೆಯಲ್ಲಿ ಇದ್ದಂಥ ಜಾಗ, ಅದಕ್ಕೆ ನಿಕಟವೇ ಆದದ್ದು. ರಾಮ ಬಯಸಿದ್ದು ಕೂಡ ಅದೇ, ಅಲ್ಲಿಗೆ ಹೋದದ್ದು. ಆಗ ಹೊರಡುವಾಗ ರಾಮನಿಗೆ ಹೇಳ್ತಾರೆ, ಸೀತೆಯನ್ನು ತುಂಬ ಪ್ರಶಂಸೆ ಮಾಡ್ತಾರೆ. ಅಧ್ವಶ್ರಮೇಣ ವಾಖೇದು ಬಾಧತೆ ಪ್ರಚುರಶ್ರಮ ವ್ಯಕ್ತ ಮುತ್ಕಂಠತೆ ಚಾಪಿ ಮೈಥಿಲಿ ಜನಕಾತ್ಮಜ ಯಶಾ ಹಿ ಸುಕುಮಾರಿ ಚ ದುಃಖೈಶ್ಚ ನ ವಿಮಾನಿತ ಪ್ರಾಜ್ಯದೋಷಂ ವನಂ ಪ್ರಾಪ್ತ ಭರ್ತೃಸ್ನೇಹ ಪ್ರಚೋದಿತ ಯಥೈಷಾ ರಮತೆ ಸೀತಾ ರಾಮ ಯಹ ಸೀತಾ ತಥಾ ಕುರು ದುಷ್ಕರಂ ಕೃತವತ್ಯೇಷ ವನೆ ತ್ವಾಮನುಗಚ್ಚತಿ ಯಶಾ ಹಿ ಪ್ರಕೃತಿಸ್ತ್ರೀಣಾಂ ಆಸೃಷ್ಟೇ ರಘುನಂದನ ಸಮಸ್ಥಂ ಅನುರಜ್ಯಂತಿ ವಿಷಮಸ್ಥಂ ತ್ಯಜಂತಿ ಚ. ನೋಡಪ್ಪ, ನಿನ್ನ ಹೆಂಡತಿ ಬಹಳ ಒಳ್ಳೆಯವಳು, ತುಂಬ ಸುಕುಮಾರಿಯಾಗಿ ಬೆಳೆದವಳು, ಬೆಳೆಯಬೇಕಾದವಳು, ತುಂಬ ಬಳಲ್ತಾ ಇದ್ದಾಳೆ, ಗಂಡನ ಮೇಲಿನ ಪ್ರೀತಿಯಿಂದ ಕಾಡಿಗೆ ಬಂದಿದ್ದಾಳೆ, ಇಲ್ಲಿ ಕಷ್ಟ, ತುಂಬ ಕಷ್ಟ. ಹಾಗಾಗಿ ನೀನು ಅವಳನ್ನು ಚೆನ್ನಾಗಿ ನೋಡ್ಕೋ, ಅದು ನಿನ್ನ ಕರ್ತವ್ಯ. ಸಾಮಾನ್ಯವಾಗಿ ಹೆಂಗಸರು ಗಂಡ ಕಷ್ಟದಲ್ಲಿದ್ದಾಗ ತಾಳಲಾರರು, ಸುಖದಲ್ಲಿದ್ದಾಗ ನೆಮ್ಮದಿ ಇರುತ್ತೆ. ಹಾಗಾಗಿ ಇಂಥ ಸಂದರ್ಭದಲ್ಲಿ ಇವಳು ಎಷ್ಟು ಚೆನ್ನಾಗಿದ್ದಾಳೆ, ನಿನ್ನ ಜೊತೆ ಅನ್ಯೋನ್ಯವಾಗಿದ್ದಾಳೆ, ಇವಳಲ್ಲಿ ಯಾವ ದೋಷವೂ ಇಲ್ಲ. ಎಂತು ಭವತೋ ಭಾರ್ಯ ದೋಷೈರೈತೈರ್ ವಿವರ್ಜಿತ
ಶ್ಲಾಘ್ಯ ಚ ವ್ಯಪದೇಶ್ಯ ಚ ಯಥಾ ದೇವಿ ಹ್ಯರುಂಧತಿ, ಅರುಂಧತಿ ಹಾಗೆ ಇವಳಿದ್ದಾಳೆ, ಹಾಗಾಗಿ ಇವಳನ್ನು ಚೆನ್ನಾಗಿ ಗಮನಿಸಿಕೋ ಅಂತ ಹೇಳ್ತಾನೆ. ಇದು ಒಂದು ಸೂಚನೆ. ಸೀತೆ ಮುಂದೆ ಅಪರತಳು ಆಗಬಹುದು, ಚೆನ್ನಾಗಿ ಗಮನ ಇಟ್ಟು ನೋಡ್ಕೋ, ಅವಳ ಬಗ್ಗೆ ಪ್ರೀತಿ ಗೌರವ ಕಾಳಜಿಯನ್ನು ವಹಿಸು ಅನ್ನುವಂಥದ್ದು. ಆಮೇಲೆ ಗೋದಾವರಿಯ ತೀರಕ್ಕೆ ಹೋಗುವುದು. ಗೋದಾವರಿ ಅಥವಾ ಗೌತಮಿ ಅಂತಲೂ ಆ ನದಿಯನ್ನು ಕರೀತಾರೆ. ಆ ನದಿ ವಿಂಧ್ಯ ಪರ್ವತಗಳಿಂದಲೇ ಹರಿದು ಬರುವಂಥದ್ದು. ಪುರಾಣಗಳಲ್ಲಿ ನಮ್ಮ ಗೌತಮ ಮಹರ್ಷಿ ಗೋವಧೆಯ ಪಾತಕವನ್ನು ಕಳೆದುಕೊಳ್ಳುವುದಕ್ಕೋಸ್ಕರವಾಗಿ ಸಾಕ್ಷಾತ್ ಶಿವನನ್ನೇ ಪ್ರಾರ್ಥನೆ ಮಾಡಿ ಅವನ ಜಟೆಯೊಂದನ್ನು ತೆಗೆದುಕೊಂಡು ಬಂದು ಸತ್ತ ಗೋವಿನ ಮೇಲೆ ಹಿಂಡಿದಾಗ ಗಂಗೆಯೇ ಉದ್ಭವವಾಗಿ ಆ ಗೋವು ಕೊಚ್ಚಿ ಹೋಗಲ್ಪಟ್ಟು ಮತ್ತೆ ಸಮುದ್ರವನ್ನು ಸೇರಿದ ನದಿ ಗೌತಮಿ ಅಂತ ಆಯಿತು. ಅದರಿಂದ ಅದು ದಕ್ಷಿಣ ಗಂಗಾ ಅನ್ನುವ ಪ್ರಸಿದ್ಧಿ ಪಡೆದಿದೆ ಅಂತ. ನಮ್ಮಲ್ಲಿ ಎಲ್ಲವಕ್ಕೂ ಗಂಗೆಯನ್ನು ಸಮೀಕರಣ ಮಾಡ್ತೀವಿ. ಇರಲಿ, ಹೀಗೆ ಆದ ಗೋದಾವರಿ ಪ್ರತಿಷ್ಠಾನ ಮೊದಲಾದ ಪ್ರದೇಶಗಳಿಂದ ದಾಟಿಕೊಂಡು ಇಲ್ಲಿ ಬಂದಿರುವಂಥದ್ದು. ಗಾಹ ಸಪ್ತಸಯಿ ಅಂತ ಅಮರ ಕೃತಿಯಲ್ಲಿ ನಾವು ಗೋದಾವರಿ ತೀರದ ಮನೋಹರವಾದ ಜನಜೀವನವನ್ನು ತುಂಬ ತುಂಬ ಚೆನ್ನಾಗಿರುವಂಥದ್ದನ್ನು ನಾವು ಎಷ್ಟೋ ಸೊಗಸಾಗಿ ಕಾಣ್ತೀವಿ. ಅದು ಅನೇಕ ಗ್ರಾಮ ಅರಣ್ಯಕರ ಆಶ್ರಯ ಸ್ಥಾನವಾಗಿತ್ತು ನದಿ. ಇಂದೂ ಅಷ್ಟೇ ಗೋದಾವರಿ ನದಿ ನಾಸಿಕದ ಮುಂದೆಯಿಂದ ಹಾದು ಹೋಗುತ್ತಲ್ಲ. ಆಂಧ್ರ ಪ್ರದೇಶದಲ್ಲಂತೂ ಗೋದಾವರಿ ತೀರ ಗೋದಾವರಿ ಎರಡಾಗಿ ಕವಲೊಡೆದು ಅದು ಸಪ್ತ ಗೋದಾವರಿ ಅಂತಲೇ ಹೆಸರು ಪಡೆದಿದೆ. ಅನೇಕ ಶಾಖೆಗಳಲ್ಲಿ ಉಂಟು. ಅತ್ತ ಕಡೆ ಇತ್ತ ಕಡೆ ಪೂರ್ವ ಮತ್ತು ಪಶ್ಚಿಮ ಗೋದಾವರಿ ಜಿಲ್ಲೆಗಳು ಕೂಡ ಇವೆ. ನಾನು ಕಂಡವನಲ್ಲ. ಪುಷ್ಕರ ಇತ್ಯಾದಿಗಳು ಬಂದಾಗ ವಿಶೇಷವಾಗಿ ಅಲ್ಲಿ ಪುಣ್ಯತೀರ್ಥ ಸ್ನಾನವನ್ನು ಮಾಡ್ತಾರೆ. ಗೋದಾವರಿ ಬ್ರಾಹ್ಮಣರ ಒಂದು ಸಂಸ್ಕಾರ ಸಂಪನ್ನತೆ, ವೇದಾಧ್ಯಯನ ಸಂಪನ್ನತೆ, ವ್ರತನಿಷ್ಠೆಗಳು ದಂತಕಥೆಗಳಾಗುವಂಥದ್ದು. ಡಿ ವಿ ಜಿಯವರು ಕೂಡ ಅವರ ಜ್ಞಾಪಕ ಶಾಲೆಯಲ್ಲಿ ಯಥೇಷ್ಟವಾಗಿ ಹೇಳ್ತಾರೆ. ಅಲ್ಲಿಯ ಶ್ರೌತಶಾಸ್ತ್ರ ವೈಭವ ಮತ್ತು ಕಲಾ ಕೌಶಲ ಕಾವ್ಯಾದಿಗಳ ಬಗ್ಗೆ ಅನುರಕ್ತಿ ತುಂಬ ತುಂಬ ಪ್ರಶಂಸನೀಯವಾದದ್ದು. ವೆಂಕಟಾಧ್ವರಿ ಅಂತ ದೊಡ್ಡ ವಿದ್ವತ್ ಕವಿ ಇದ್ದ ಕಾಂಚೀಪುರದಲ್ಲಿ ಸುಮಾರು 250-300 ವರ್ಷಗಳ ಹಿಂದೆ. ಅವನೂ ಕೂಡ ಈ ಗೋದಾವರಿ ಬ್ರಾಹ್ಮಣರ ವೈಭವವನ್ನು, ವೈದಿಕ ವೈಭವವನ್ನು ಪ್ರಶಂಸೆ ಮಾಡ್ತಾನೆ. ಅದು ಶ್ರೀರಾಮಚಂದ್ರನ ಚರಣಸ್ಪರ್ಶ ಪುನೀತವಾದಂಥದ್ದು, ಚರಣಸ್ಪರ್ಶದಿಂದ ಪೂತವಾದ ನದಿ ಹರಿದದ್ದು. ಇರಲಿ, ಅಂಥ ಒಂದು ಸುಂದರವಾದ ಜಾಗಕ್ಕೆ ಬರ್ತಾರೆ. ಹಾಗೆ ಬರ್ತಾ ಇದ್ದಾಗ ಅಥ ಪಂಚವಟೀಂ ಗಚ್ಚನ್ನಂತರ ರಘುನಂದನ ಆಸಸಾದ ಮಹಾಕಾಯಂ ಗೃಧ್ರಂ ಭೀಮಪರಾಕ್ರಮಂ. ಪಂಚವಟಿಯ ಹತ್ತಿರ ಬರ್ತಿದ್ದಂತೆ ಮಹೋನ್ನತನಾದ ವಿಸ್ತೃತವಾದ ಪಕ್ಷಗಳನ್ನು, ರೆಕ್ಕೆಗಳನ್ನು ಹೊಂದಿದ್ದ ಭೀಮಕಾಯ ಗೃಧ್ರ ರಾಜ ಜಟಾಯುಸ್ಸನ್ನು ಕಾಣ್ತಾರೆ. ಜಟಾಯು ಸೂರ್ಯನ ಸಾರಥಿಯಾದ ಅರುಣನ ಮಗ, ಅವನ ಅಣ್ಣ ಸಂಪಾತಿ. ಆತನ್ನು ಕಂಡ ತಕ್ಷಣ ಮೇನಾತೆ ರಾಕ್ಷಸಂ ಪಕ್ಷಿಂ ಬ್ರುವಾಣೋ ಕೋಭವಾನಿತಿ, ಇವನು ಯಾವನೋ ಒಬ್ಬ ರಾಕ್ಷಸನೇ ಈ ವೇಷದಲ್ಲಿ ಕೂತಿದ್ದಾನೆ ಅಂತಂದುಕೊಂಡು ಯಾರಪ್ಪ ನೀನು ಅಂತ ಕೇಳ್ತಾರೆ. ಆಗ ಸತೋ ಮಧುರಯ ಅವಾಚ ಸೌಮ್ಯಯ ಪ್ರೀಣಯನ್ನಿವ ಉವಾಚ ವತ್ಸಮಾಂ ವಿದ್ಧಿ ವಯಸ್ಯಂ ಪಿತುರಾತ್ಮನಃ, ನಾನು ನಿನ್ನ ತಂದೆಯ ಸ್ನೇಹಿತನಪ್ಪ ಅಂತ ಮಧುರವಾಗಿ ಹೇಳಿತು ಜಟಾಯು ಅಂತ. ಪಕ್ಷಿಗಳು ಮಾತನಾಡೋದು ಉಂಟೆ? ಇಲ್ಲ, ವಾಸ್ತವ ರೂಪದಲ್ಲಿ ನೋಡಿದ್ರೆ ಇವನು ಯಾವುದೋ ಒಂದು ಪಕ್ಷಿಯ ಸಂಕೇತವನ್ನು, ಲಾಂಛನವನ್ನು, ಹದ್ದುಗಳ ಲಾಂಛನವನ್ನು, ಟೋಟಮ್ನ ಇಟ್ಟುಕೊಂಡಂಥ ಒಬ್ಬ ಬುಡಕಟ್ಟಿನ ಜನಾಂಗದ ನಾಯಕ ಇದ್ದಿರಬೇಕು, ವಯಸ್ಸಾದವನು, ಅವನು ದಶರಥನಿಗೆ ಆತ್ಮೀಯನಾಗಿದ್ದಿರಬೇಕು ಅಂತ ಆ ರೀತಿಯಾದಂಥ ಕಲ್ಪನೆಗಳನ್ನು ಎಷ್ಟೋ ಜನ ಕಾವ್ಯಗಳಲ್ಲಿ, ಕಥಾನಕಗಳಲ್ಲಿ, ಕಾದಂಬರಿಗಳಲ್ಲಿ, ಥೀಸೀಸ್ಗಳಲ್ಲಿ ಕೂಡ ಮಾಡಿದ್ದಾರೆ. ಅದರಿಂದ ಆಗುವ ತೊಂದರೆ ಏನು ಅಂತಂದರೆ ಸಮಾಧಾನ ಆಗಬಹುದು, ಆದರೆ ಸಂತೋಷವಾಗೋದಿಲ್ಲ. ರಾಮನಂಥ ವ್ಯಕ್ತಿತ್ವಕ್ಕೆ ತಿರ್ಯಕ್ ಜಂತುಗಳು ಮಾರು ಹೋಗ್ತಾ ಇದ್ರು ಅನ್ನುವ ಮಹನೀಯತೆ ಹೊರಟೋಗ್ಬಿಡುತ್ತೆ. ಮತ್ತು ಅಲೌಕಿಕತೆ ಕಾವ್ಯಕ್ಕೆ ಬಹಳ ಮುಖ್ಯವಾಗಿ ಬೇಕಾದಂಥ ಗುಣ. ಲೌಕಿಕತೆ ಶಾಸ್ತ್ರದ ಲಕ್ಷಣ, ಅಲೌಕಿಕತೆ ಕಾವ್ಯದ ಲಕ್ಷಣ. ಎಲ್ಲವನ್ನ ಬಿಡಿಸಿ ಬಿಡಿಸಿ ಸೀಳಿ ಸೀಳಿ ನೋಡುವಂಥದ್ದು ಶಾಸ್ತ್ರವಾದರೆ, ಎಲ್ಲವನ್ನ ಸೇರಿಸಿ ಬೆಸೆದು ನೋಡುವಂಥದ್ದು ಕಾವ್ಯ. ಹಾಗಾಗಿ ಇಲ್ಲಿ ವಾನರರು ಬರಬೇಕು, ಹಾಗೆ ಕರಡಿಗಳು ಬರಬೇಕು, ಹದ್ದುಗಳು ಬರಬೇಕು, ಎಲ್ಲ ಬರಬೇಕು, ಎಲ್ಲ ಸೇರಬೇಕು. ಮತ್ತು ನಮ್ಮಲ್ಲಿ ಮನುಷ್ಯರೊಬ್ಬರೇ ಮನುಷ್ಯರು, ಮಿಕ್ಕವರು ಮನುಷ್ಯರಲ್ಲ ಅಂತ ಇಲ್ವಲ್ಲ. ಸರ್ವತ್ರ ಸಕಲತ್ರ ಮಾನವ ಭಾವನೆಯನ್ನು ಆರೋಪಣ ಮಾಡುವುದೇ ಕಾವ್ಯವಾಗಿ ಕಂಡಿದ್ದು. ನದಿ ಹೇಗಿದೆ ಅಂದರೆ, ನದಿ ಹಂಗೆ ಹರಿತಾ ಇದೆ ಅಂದರೆ ಅಯ್ಯೋ ನೀನು ಯಾಕೆ ಬೇಕಿತ್ತು ಇದಕ್ಕೆ. ನದಿ ಹೇಗಿದೆ ಅಂತಂದರೆ, ನದಿಯೊಬ್ಬ ಸುಂದರಿಯಂತೆ ಕಾಣಿಸ್ತಾ ಇದ್ದಾಳೆ, ನದಿಯೊಬ್ಬ ನಾಯಕಿಯಾಗಿದ್ದಾಳೆ,
ಸಮುದ್ರ ಅನ್ನುವಂಥ ನಾಯಕನ ಸೇರೋಕ್ಕೆ ಹೋಗ್ತಿದ್ದಾಳೆ. ಮಧ್ಯದಲ್ಲಿ ಎಷ್ಟೆಲ್ಲ ಅಡ್ಡಿಗಳು, ಅದನ್ನು ಲೆಕ್ಕಕ್ಕೆ ಇಡದೆ ಅಭಿಸಾರಿಕೆಯಂತೆ ವೇಗೋನ್ಮತ್ತಳಾಗಿ ಹೋಗ್ತಾ ಇದ್ದಾಳೆ ಅಂತಂದಾಗ ಅಲ್ಲಿ ಒಂದು ಸ್ವಾರಸ್ಯ ಬರುತ್ತೆ. ವಿಶ್ವನಾಥ್ ಸತ್ಯನಾರಾಯಣ ಅವರು ವೇಯಿ ಪಡಗಲು ಅಂತ ತೆಲುಗಿನಲ್ಲಿ ಅದ್ಭುತವಾದ ಒಂದು ಕಾದಂಬರಿ ಬರೆದಿದ್ದಾರೆ. ಪಿ ವಿ ನರಸಿಂಹರಾಯರು ಅದನ್ನು ಸಹಸ್ರಫಣ್ ಅಂತ ಹಿಂದಿಗೂ ಅನುವಾದ ಮಾಡಿದ್ರು. ಅಲ್ಲಿ ಒಂದು ಪಾತ್ರ ಬರುತ್ತೆ, ಪಸಿರಿಕಾ ಅಂತ. ಹಾವಿನಂತೆಯೇ ಇರುವಂಥ ವ್ಯಕ್ತಿ, ಹೊಲ ಗದ್ದೆಗಳಲ್ಲಿ ಪಕ್ಷಿಗಳ ಜೊತೆಗೆ ಹಾವುಗಳ ಜೊತೆಗೆ ಓಡಾಡಿಕೊಂಡಿರುವಂಥದ್ದು. ಮನುಷ್ಯ ಅಂದರೆ ಮನುಷ್ಯ ಅನ್ಬೋದು, ಹಾವು ಅಂದರೆ ಹಾವು ಅನ್ಬೋದು, ಆ ರೀತಿಯಾಗಿರುವಂಥದ್ದು. ಪಸಿರಿಕಾ ಅಂದರೆ ಕನ್ನಡದಲ್ಲಿ ಹಸುರುತನ ಅಂತ. ಗ್ರೀನರಿ, ದಟ್ ಈಸ್ ಎ ಕ್ಯಾರೆಕ್ಟರ್. ಈಚೆಗೆಲ್ಲ ಈ ರೀತಿಯಾದಂಥ ಇಮೇಜು, ಸಿಂಬಾಲಿಸಮ್ಮು ಅಂತ ಅನ್ನುವ ಥಿಯರಿಗಳೆಲ್ಲ ಬರೋಕ್ಕೆ ಮುಂಚೆನೆ, ಈಗ 70 ವರ್ಷಗಳ ಕೆಳಗೆ ಬರೆದಂತಹ ಕಾದಂಬರಿಯಲ್ಲಿ, 70-75 ವರ್ಷಗಳ ಕೆಳಗೆ. ಅಂದರೆ ಅವ್ರು ಏನು ತೋರಿಸ್ತಾ ಇದ್ದಾರೆ, ಬ್ರಿಟಿಷರು ಬಂದು ಕಾಲನೀಸ್ ಮಾಡಿಕೊಂಡು ಭಾರತ ದೇಶವನ್ನು ಹದಗೆಡಿಸುವಾಗ ಯಾವ ರೀತಿಯಾದಂಥ ಪರಿಸ್ಥಿತಿ ಮೊದಲಿತ್ತು ನಮ್ಮ ಸಂಸ್ಕೃತಿಗೆ. ಆದಿಶೇಷನ ಸಹಸ್ರ ಫಣ ಮಂಡಲದಂತೆ ಇದ್ದದ್ದು ಈಗ ಗಂಡ ಹೆಂಡತಿ ಇದ್ದ ಜಾಯಿಂಟ್ ಫ್ಯಾಮಿಲಿನೂ 2 ಹೆಡೆ ಆಗಿಬಿಡ್ತು. ಅದು ಹೋಗಿ ಈಗ ಒಂದೇ ಹೆಡೆ ಆಗುವಂಥ ಸ್ಥಿತಿ ಬಂದಿದೆ ಅಂತ ತೋರಿಸೋದಕ್ಕೆ ಮಾಡ್ತಾರೆ. ಅಲ್ಲಿ ಕಥಾನಾಯಕ ಧರ್ಮಾರಾವ್ ಅಂತ ಬರ್ತಾನೆ. ಅವನ ತಂದೆ ರಾಮೇಶ್ವರ ಶಾಸ್ತ್ರಿ. ಅವನಿಗೆ 4 ಜನ ಹೆಂಡತಿಯರು, 4 ವರ್ಣಗಳವರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರು. ಇದೇನರ್ಥ? ಪ್ರಜಾಪತಿ ಒಬ್ಬನೇ, ಅವನ ಮಕ್ಕಳೇ 4 ವರ್ಣದವರು. ಈ ವರ್ಣಗಳೆಲ್ಲ ಸೋದರ ಸಂಬಂಧದಿಂದ ಇರುವಂಥದ್ದು ಅನ್ನುವ ಸಂಕೇತ. ಹೀಗೆ ಈ ಥರದ ಒಂದು ಸಂಕೇತವೇ ಆ ಥರ. ಅಲ್ಲಿ ಒಂದು ಮೋಡ ಬರುತ್ತೆ ಒಂದು ಕ್ಯಾರೆಕ್ಟರ್ ಆಗಿ, ಪ್ರಶನ್ನಿಧಿ ಅಂತ. ಪ್ರಶತ್ ಅಂತಂದರೆ ತುಂತುರು ಅಂತ, ತುಂತುರುಗಳ ನಿಧಿ. ಆ ಮೋಡ ಸುಮಾರು 400 ವರ್ಷಗಳಿಂದ ಬರ್ತಾ ಇರುತ್ತೆ, 300 ವರ್ಷಗಳಿಂದ ಬರ್ತಾ ಇರುತ್ತೆ ಸುಬ್ಬನ್ನಪೇಟೆ ಅಂತ ಒಂದು ಹಳ್ಳಿಗೆ. 300 ವರ್ಷ ಅಂದರೆ 3 ಯುಗ ಅಂತ. ಕೃತ, ತ್ರೇತ, ದ್ವಾಪರ, ಕಲಿಯುಗ 400ನೇ ವರ್ಷ. ಆಗ ಅಲ್ಲಿ ಒಂದು ಆದಿವಟ ಅಂತ ಒಂದು ಮಹಾವೃಕ್ಷ ಇರುತ್ತೆ. ಸುಬ್ಬನ್ನಪೇಟ ಅನ್ನುವಂಥ ಒಂದು ಹಳ್ಳಿ ದೊಡ್ಡ ಪಟ್ಟಣವಾಗಿ ಬದಲಾಗೋದ್ರೊಳಗೆ ಬ್ರಿಟಿಷರ್ಸು ಭಾರತವನ್ನು, ಭಾರತೀಯ ಸಂಸ್ಕೃತಿಯನ್ನು ಆಪೋಷಣ ತಗೊಂಡಿದ್ದರೆ ಚಿತ್ರಣವಾಗಿ ಬರುತ್ತೆ ಆ ವೇಯಿ ಪಡಗಲುನಲ್ಲಿ. ಆಗ ಆ ಪ್ರಶನ್ನಿಧಿ ಎನ್ನುವ ಮೋಡ ಬಂದದ್ದು ಎಲ್ಲ ಕಡೆಯಲ್ಲಿಯೂ ನೀರನ್ನು ಎಲ್ಲ ಹನಿಸ್ತಾ ಇರುತ್ತೆ, ಚೆನ್ನಾಗಿ ಮಳೆ ಬೆಳೆ ಆಗ್ತಾ ಇರುತ್ತೆ. ಅದು ಊರಿನಲ್ಲಿ ಡೆವಲಪ್ಮೆಂಟ್ ಮಾಡಬೇಕು, ಲೈನ್ಸು, ಎಲೆಕ್ಟ್ರಿಕ್ ಲೈನ್ಸ್ ಎಲ್ಲ ಹಾಕಬೇಕು. ಅದಕ್ಕೆ ಆದಿವಟ ಅನ್ನುವ ವಟವೃಕ್ಷ ಅಡ್ಡಿಯಾಗಿದೆ, ಅದಕ್ಕೆ 300 ವರ್ಷಕ್ಕೂ ಹೆಚ್ಚು ವಯಸ್ಸಾಗಿರುತ್ತೆ, ಅದನ್ನು ಕತ್ತರಿಸ್ಬಿಡೋಣ ಅಂತ ಕತ್ತರಿಸ್ತಾರೆ. ಮಾಡರ್ನೈಸೇಷನ್ಗೆ 3 ಯುಗಗಳಿಂದ ಬಂದ ಸನಾತನ ಸಂಸ್ಕೃತಿ ಅಡ್ಡಿಯಾಗತ್ತೆ ಅಂತ ಅದನ್ನು ಕಡಿಯುವಂಥದ್ದು ಸಂಕೇತ. ಆಗ ಜೀವ ಚೈತನ್ಯ ಅನ್ನೋದು ಮೋಡ ಪ್ರಶನ್ನಿಧಿಯ ರೂಪದಲ್ಲಿ ಬರಬೇಕು. ಅದು ಪ್ರತಿ ಬಾರಿಯೂ ಆ ವೃಕ್ಷದ ಮೇಲೆ ಬರ್ತಾ ಇರುತ್ತೆ. ಬಂದು ಸ್ವಲ್ಪ ಕಾಲ ವೃಕ್ಷದ ಮೇಲೆ ನಿಂತುಕೊಂಡು ಆ ಊರಿನ ಮೇಲೆಲ್ಲ ಮಳೆ ಹಾಕಿ ಹೋಗ್ತಾ ಇರುತ್ತೆ. ಆಗ ಆ ಪ್ರಶನ್ನಿಧಿ ಹಿಂದಿನ ವರ್ಷ ಬಂದಾಗ ಹೇಳುತ್ತೆ, ನಾವು 300 ವರ್ಷಕ್ಕಿಂತ ಹೆಚ್ಚಿನ ಸಾಂಗತ್ಯ ಪ್ರತಿ ವರ್ಷ ಬರ್ತಿದ್ದೀವಿ, ಮತ್ತು ನಾನು ನಿನ್ನನ್ನು ಕಾಣ್ತೀನೋ ಇಲ್ಲವೋ ಅಂತ. ಆಗ ಇದು ಅಂದುಕೊಳ್ಳುತ್ತೆ, ఇది ఏమియో వింతగా తోచునే, ఈ మహానుభావుని నోటిలో ఇలా ఇటువంటి ಅಪಶಬ್ದములు ರಾವಚ್ಚುನಾ ಅಂತ ಅಂದುಕೊಳ್ಳುತ್ತೆ. ಈ ಮಹಾನುಭಾವನಾದ ಪ್ರಶನ್ನಿಧಿಯ ಬಾಯಿಂದ ಈ ರೀತಿಯಾದಂಥ ಅಪಶಕುನ ಬರೋದಕ್ಕೆ ಸಾಧ್ಯವಾ? ನನಗೇನಾಗುತ್ತೋ, ಮರಲನಾಗತಿ ಏಮಗುನೋ ಅಂತ ಅಂದುಕೊಳ್ಳುತ್ತೆ. ಆ ರೀತಿಯಲ್ಲೇನೆ ಮುಂದಿನ ವರ್ಷ ಬರೋಷ್ಟೊತ್ತಿಗೆ ಆದಿವಟ ಇರೋದಿಲ್ಲ. ಅಲ್ಲಿಗೆ ಬದಲಾಗಿ ಎಲೆಕ್ಟ್ರಿಕ್ ಪೋಲ್ಗಳು ಬಂದಿರುತ್ತೆ. ಆದಿವಟ ಕತ್ತರಿಸಲ್ಪಟ್ಟಾಗ ಪಕ್ಷಿಗಳೆಲ್ಲ ಊರಲ್ಲಿ ಹಾರಾಡಿ ಚೀರಾಡಿ ತಮಗೆ ನೆಲೆಯೇ ಇಲ್ಲ ಅಂತ ಒದ್ದಾಡಿಬಿಡ್ತವೆ. ಎಲೆಕ್ಟ್ರಿಕ್ ಪೋಲ್ಗಳ ಹತ್ರ ಹೋಗುತ್ತವೆ. ಇದು ಯಾವ ಹೊಸ ವೃಕ್ಷಗಳು, ಇವುಗಳಿಗೆ ಕೊಂಬೆಗಳೇ ಇಲ್ವಲ್ಲ, ಗೂಡುಗಳೇ ಇಲ್ವಲ್ಲ, ಹಸಿರೇ ಇಲ್ವಲ್ಲ, ಹತ್ತಿರ ಹೋದರೆ ನಮ್ಮನ್ನು ಝಳಪಿಸುವಂತೆ ಆಘಾತವನ್ನು, ಶಾಕ್ ಕೊಡ್ತಾ ಇವೆಯಲ್ಲ. ಈ ಮರಗಳಲ್ಲಿ ಹಣ್ಣಿಲ್ಲ, ಹೂವಿಲ್ಲ, ಮತ್ತೇನೂ ಇಲ್ಲ, ಇದು ಯಾವುದಕ್ಕೆ ಪ್ರಯೋಜನ ಬರುತ್ತೆ ಗೊತ್ತಿಲ್ಲ ಅಂತ ಪಕ್ಷಿಗಳೆಲ್ಲ ಊರು ಬಿಟ್ಟು ಹೊರಟೋಗ್ಬಿಡ್ತವೆ. ಆಗ ಈ ಪ್ರಶನ್ನಿಧಿ ಬರುತ್ತೆ. ಅಯ್ಯೋ, ಇದೇನು ಸುಬ್ಬನ್ನಪೇಟೆಯೇ ಅಲ್ಲ ಅಂತನ್ಸುತ್ತೆ. ನೋಡಿದ್ರೆ ಆದಿವಟ ಇಲ್ಲ, ಪಕ್ಷಿಗಳು ಕಾಣಿಸ್ತಾ ಇಲ್ಲ, ಮತ್ತು ಆ ಊರಿನಲ್ಲಿ ಇರಬೇಕಾದಂಥ ಮುಖ್ಯ ತಲೆಮಾರಿನವರು ಯಾರೂ ಇಲ್ಲ, ರಾಮೇಶ್ವರ ಶಾಸ್ತ್ರಿ ಇಲ್ಲ. ಯಾರಿದ್ದಾರೆ? ಒಬ್ಬ ಧರ್ಮಾರಾವ್ ಒಬ್ಬ ಇದ್ದಾನೆ, ಅವನು ಧರ್ಮದ ಸಂಕೇತ. ಅದರಿಂದ ಇದು ಅದೇ ಊರಾಗಿರಬೇಕು. ಅರೆ, ಧರ್ಮಾರಾವ್ಗೂ ಇಲ್ಲಿ ಬೆಲೆ ಇಲ್ಲ, ಈ ಊರಿನಲ್ಲಿ ನಾನು ಯಾತಕ್ಕೆ ಹಸಿರೇ ಇಲ್ಲದ ಜಾಗದಲ್ಲಿ ನೀರು ಸುರಿಸಬೇಕು ಅಂತ ಹೋಗಿ ವಿಂಧ್ಯ ಪರ್ವತದ ಹತ್ರ ಆತ್ಮಹತ್ಯೆ ಮಾಡಿಕೊಳ್ತು ಅಂತ ಬರೀತಾರೆ. ಇಲ್ಲಿ ಏನಿದು ಮಾಡಿರುವಂಥದ್ದು? ಮೋಡಕ್ಕೆ ಹೀಗಿರುತ್ತಾ ಹಾಗಿರುತ್ತಾ ಅಂತಂದರೆ, ನೀವು ಹಾಗೆ ಬರೆದ್ರೆ ಒಂದು ಸೈನ್ಸ್ ಪುಸ್ತಕ ಬರೀಬಹುದು, ಮೋಡಗಳು ಯಾವ ರೀತಿ ಚಲನೆ ಮಾಡುತ್ತವೆ, ಏನಾಗುತ್ತೆ ಅಂತ. ಎಷ್ಟೆಷ್ಟೋ ಭಾವನೆಗಳನ್ನು ತೆಗೆದುಕೊಂಡು ಬಂದು ಹೇಳುವಂಥದ್ದಾಗತ್ತೆ. ಹೀಗೆ 20ನೇ ಶತಮಾನದ ಒಬ್ಬ ಲೇಖಕ ಬರೀತಾನೆ ಅಂದರೆ, ಆದಿಕವಿ ವಾಲ್ಮೀಕಿ ಇನ್ನು ಹೇಗೆ ಬರೀಬೇಕು? ವಾಸ್ತವಗಳನ್ನು ಅಲೌಕಿಕವಾಗಿ ಮಾಡಿದಾಗ ವಾಸ್ತವಗಳು ತುಂಬ ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ. ಅದು ಬಿಟ್ಟು ವಾಸ್ತವವನ್ನು ವಾಸ್ತವವಾಗಿ ಮಾಡಿದಾಗ ವಿ ವಿಲ್ ಬಿ ಇಗ್ನೋರಿಂಗ್ ಇಟ್.
ಅದು ಮಾತ್ರವಲ್ಲ, ಅಲ್ಲಿ ಇನ್ನೆಷ್ಟೋ ವಿಕಾರಗಳು ಬರೋದಕ್ಕೆ ಅವಕಾಶ ಆಗುತ್ತೆ. ಸ್ವಾರಸ್ಯ ಸೌಂದರ್ಯ ಇರುವುದಿಲ್ಲ. ನಾವು ಯಾವುದೇ ಪದಾರ್ಥವನ್ನು ಸಂಸ್ಕರಣ ಮಾಡಿ ತಿನ್ನಬೇಕು, ಅದನ್ನು ಪಾಲಿಷ್ ಮಾಡಿ ನಯ ಮಾಡಿ ಹದ ಮಾಡಿ ತಿನ್ನಬೇಕು. ರಾ ಫುಡ್ ಅಂತನ್ನುವುದನ್ನು ಆಯುರ್ವೇದ ಹೆಚ್ಚಾಗಿ ಒಪ್ಪೋದಿಲ್ಲ. ಈಚೆಗೆ ಅದೊಂದು ಬಹಳ ದೊಡ್ಡ ವ್ಯಾಧಿ ಆಗಿಬಿಟ್ಟಿದೆ. ನ್ಯಾಚುರೋಪತಿಯ ಹೆಸರಿನಲ್ಲಿ ತುಂಬ ಅತಿರೇಕಕ್ಕೆ ಹೋಗುವಂಥದ್ದು. ಮನುಷ್ಯರ ಜಠರ ಅವನ್ನು ಜೀರ್ಣ ಮಾಡಿಕೊಳ್ಳಬಲ್ಲದ? ಇಷ್ಟು ವರ್ಷಗಳಿಂದಾಗಿ ಅದಕ್ಕೆ ಜೆನೆಟಿಕ್ ಆಗಿ ಏನು ಟ್ಯೂನ್ ಆಗಿದೆ ಅನ್ನೋದು ನೋಡದೆ ಏಕಮೂಲಿಕಾ ಪ್ರಯೋಗದಲ್ಲಿ ತಿನ್ನಿ ಕ್ಯಾರೆಟು, ತಿನ್ನಿ ಮೂಲಂಗಿ, ತಿನ್ನಿ ಸೊಪ್ಪು, ತಿನ್ನಿ ಸದೆ, ತಿನ್ನಿ ಹುಲ್ಲು ಅಂತ ಮಾಡಿಬಿಟ್ರೆ, ಆಯುರ್ವೇದದವರು ಹೇಳಿದ್ದಾರೆ ಒಂದು ಪಚನ ಆಗೋದಕ್ಕೆ ಒಂದು ಮಟ್ಟದ ಹದ ಬೇಕು, ಒಂದು ಮಟ್ಟದ ಸಂಸ್ಕಾರ ಬೇಕು ಅಂತ. ಕೆಲವನ್ನು ಹಸಿಯಾಗಿ ತಿನ್ಬೋದು, ಕೆಲವನ್ನು ಬಿಸಿಯಾಗಿ ತಿನ್ಬೋದು, ಕೆಲವನ್ನು ತಣಿಸಿ ತಿನ್ನಬಹುದು ಅಂತೆಲ್ಲ ವಿಭಾಗ ಕ್ರಮ ಉಂಟು. ಹಾಗೆ ಕಾವ್ಯದಲ್ಲಿ ಕೂಡ ಒಂದು ಸಂಸ್ಕರಣ ಉಂಟು, ಅದನ್ನು ಮಾಡಿಕೊಳ್ಳಬೇಕು ಅಂಥದ್ದು. ಮತ್ತೆ ಇಲ್ಲಿಯ ಸ್ವಾರಸ್ಯ ಮುಂದೆ ಗೊತ್ತಾಗುತ್ತೆ ನೋಡಿ. ಇಡೀ ಈ ಸರ್ಗ 14ನೇ ಸರ್ಗ ಒಂದು ಪೌರಾಣಿಕವಾದ ವಾತಾವರಣವನ್ನು ತಂದುಕೊಡುತ್ತೆ. ಅದು ಹೇಗೆ? ಜಟಾಯು ಹೇಳ್ತಾನೆ, ನಾನು ನಿನ್ನ ತಂದೆಯ ಸ್ನೇಹಿತನಪ್ಪ ಅಂದಾಗ ನಿನ್ನ ಕುಲ ಏನು, ನಿನ್ನ ಹಿನ್ನೆಲೆ ಏನು ಅಂತ. ಹಿಂದಿನವರು ನೀವು ಯಾವ ಊರು, ನಿಮ್ಮ ಜಾತಿ ಯಾವುದು ಅಂತ ಕೇಳೋದಕ್ಕೆ ಸಂಕೋಚ ಪಡ್ತಾ ಇರಲಿಲ್ಲ. ಕಾರಣ ಇಟ್ ವಾಸ್ ಒನ್ ಸಾರ್ಟ್ ಆಫ್ ಐಡೆಂಟಿಫಿಕೇಶನ್, ಕಲ್ಚರಲ್ ಲೋಕಲೈಸೇಷನ್, ಐಡೆಂಟಿಫಿಕೇಶನ್. ಅದೊಂದು ರೀತಿ ಲೊಕೇಟಿವ್ ಆಗ್ತಾ ಇತ್ತು ತಿಳುವಳಿಕೆಗೆ. ಅದು ಇನ್ಯಾವ ವೈಷಮ್ಯಕ್ಕೂ ಕಾರಣ ಆಗಬಾರ್ದು, ಆಗ್ತಾ ಇರಲಿಲ್ಲ. ಈಗ ಅದನ್ನು ಗೊತ್ತು ಮಾಡಿಕೊಳ್ಳದೇನೆ ಮಾಡುವಂಥದ್ದಾಗ್ತಾ ಇದೆ. ಒಬ್ಬರು ಇದ್ದರು ಪ್ರೊಫೆಸರ್ ಒಂದು ಕಾಲೇಜಿನಲ್ಲಿ. ಅವರ ವಿದ್ಯಾರ್ಥಿಗಳ ಬೆನ್ನಿನ ಮೇಲೆ ತಟ್ಟಿ ಸವರ್ತಾ ಇದ್ರಂತೆ. ಏನು ಅಂದರೆ ಯಜ್ಞೋಪವೀತ ಕಾಣಿಸುತ್ತಾ ಅಂತ, ಇದ್ದರೆ ನಮ್ಮವರು ಅಂತ. ಆಗ ಅವರಿಗೆ ಹೆಚ್ಚಿನ ಮಾರ್ಕ್ಸ್ ಪ್ರಾಕ್ಟಿಕಲ್ಸ್ ಅಲ್ಲಿ ಹಾಕೋದಿಕ್ಕೆ ಹೋಗೋದು. ಕೇಳೋದು ಕಷ್ಟವಲ್ವಾ? ಅವರು ಹೀಗೆ ಮಾಡ್ತಾರೆ ಅಂತ ಇನ್ನೊಂದು ಪ್ರೊಫೆಸರ್ ಗೊತ್ತಾಯ್ತು. ಅವರು ದಾರದವರಲ್ಲ, ಅವ್ರು ಏನು ಮಾಡೋರು, ಇದೇ ಥರನೇ ಬೆನ್ ತಟ್ಟಿ ನೋಡೋರು. ಯಾರಿಗೆ ದಾರ ತಗಲುತ್ತೋ ಅವ್ರಿಗೆ 0 ಸುತ್ತೋರು. ಅಂದರೆ ಈ ಹಿಡನ್ ಅಜೆಂಡಾಗಳು ಎಷ್ಟು ಅಪಾಯಕಾರಿಯಾದವು ಅಂತ ಗೊತ್ತಾಗುತ್ತೆ. ಆದರೆ ಹಿಂದಿನ ಸಮಾಜ ತಿಳಿಯಾಗಿದ್ದಂಥದ್ದು, ಆ ರೀತಿಯಾದಂಥ ಗೊಂದಲಗಳನ್ನು ತಟವಟಗಳನ್ನು ಇಟ್ಟುಕೊಳ್ಳದೇ ಇದ್ದದ್ದು. ನೇರವಾಗಿ ಕೇಳ್ತಾ ಇದ್ದ, ಸತಸ್ಯ ಕುಲಮವ್ಯಗ್ರಂ ಅಥ ಪಪ್ರಚ್ಛ ನಾಮಚ. ನೀನು ಯಾವ ಕುಲದವನು ಅಂತ ಕೇಳಿದಾಗ ಚೆನ್ನಾಗಿ ಹೇಳಿಕೊಡ್ತೆ. ಹಾಗೆ ಹೇಳಿದ್ರಿಂದ ಏನು ರಾಮ ದೂರ ಓಡೋಗ್ಬಿಟ್ಟಿದ್ರು, ಸಚೇಲ ಸ್ನಾನ ಏನೂ ಮಾಡಲಿಲ್ಲ. ಪ್ರೀತಿಯ ಅನ್ಯೋನ್ಯತೆ ಹೆಚ್ಚಾಯಿತು. ಏನದು? ಮೊದಲಿಗೆ ಬ್ರಹ್ಮ ಪ್ರಜಾಪತಿಗಳನ್ನು, ನವಬ್ರಹ್ಮರನ್ನು, ಷೋಡಶ ಪ್ರಜಾಪತಿಗಳನ್ನು ಎಲ್ಲರನ್ನು ಸೃಷ್ಟಿ ಮಾಡಿದ. ಹಾಗೆ ಮಾಡಿದಾಗ ಕರ್ದಮ, ಪುಲಹ, ಪುಲಸ್ತ್ಯ, ಮತ್ತು ಕ್ರತು, ಸಂಶಯ, ಬಹುಪುತ್ರ, ಕಶ್ಯಪ, ಈ ಥರ ಅನೇಕ ಪ್ರಜಾಪತಿಗಳನ್ನೆಲ್ಲರನ್ನೂ ಕೂಡ ಸೃಷ್ಟಿ ಮಾಡಿ ಅಲ್ಲಿ ದಕ್ಷನಿಗೆ 60 ಜನ ಹೆಣ್ಣು ಮಕ್ಕಳು. ಅವರಲ್ಲಿ 27 ಜನರನ್ನು ಚಂದ್ರ ಮದುವೆ ಆದ. ಇನ್ನು ಉಳಿದವರು ಒಬ್ಬೊಬ್ಬ ಋಷಿಗಳ ಮದುವೆ ಆದರು. ಅವರಲ್ಲಿ ಬಹುಪಾಲು ಹೋದಂಥದ್ದು ಕಶ್ಯಪನಿಗೆ ಸಂತತಿ, ಕಶ್ಯಪನ ಪತ್ನಿಯರಾದರು. ಕಶ್ಯಪನಿಗೆ ಅನೇಕ ಪತ್ನಿಯರು. ಅವರಲ್ಲಿ ದಿತಿ, ಅದಿತಿ, ಕಾಲಿಕ, ಧನು ಅಂತ ಪ್ರಸಿದ್ಧರಾದಂಥವರು 4. ಅವರ ಸಂತಾನವಾಗಿ, ಅದಿತಿಯ ಸಂತಾನವಾಗಿ 33 ಜನ ಆದಿತ್ಯರು ದೇವತೆಗಳು ಅಂತ ಅನಿಸಿಕೊಂಡ್ರು. ಅಷ್ಟವಸುಗಳು, ಏಕಾದಶ ರುದ್ರರು, 12 ಆದಿತ್ಯರು ಮತ್ತು ಇವರು ಪ್ರಜಾಪತಿ ಎಲ್ಲ ಕೂಡ ಇಲ್ಲಿಂದಲೇ ಆದಂಥದ್ದು. ದಿತಿಯಿಂದ ಹುಟ್ಟಿದ ಸಪ್ತಮರುತರು ಕಡೆಗೆ ಆದಿತ್ಯರ ಕಡೆಗೇನೆ ಬಂದು ಒಲೆದು ಬಿಟ್ಟರು. ಅದಿರಲಿ, ದಿತಿಯಿಂದ ಹುಟ್ಟಿದವರೆಲ್ಲ ದೈತ್ಯರು ಅನಿಸ್ಕೊಂಡ್ರು. ಧನುವಿನಿಂದ ಹುಟ್ಟಿದವರೆಲ್ಲ ದಾನವರು ಅಂತ ಅನಿಸ್ಕೊಂಡ್ರು. ಕಾಲಿಕಾಯಿಂದ ಹುಟ್ಟಿದಂಥವರು ಕಾಲಕೇಯರು, ನಿವಾತ ಕವಚರು ಅಂತ ಅನಿಸ್ಕೊಂಡ್ರು. ಮತ್ತು ಇನ್ನು ತಾಮ್ರ, ಕ್ರೋಧವಶ, ಅನಲ, ಮನು ಅಂತ ಬೇರೆ ಬೇರೆ ಜನ ಪತ್ನಿಯರು, ಅವರಿಗೆ ಬೇರೆ ಬೇರೆ ಮಕ್ಕಳು ಹುಟ್ಟಿದ್ರು. ಆ ಸಂತಾನದಲ್ಲಿ ತಾಮ್ರ ಅಂತ ಒಬ್ಬಳು, ಅವಳಲ್ಲಿ ಕ್ರೌಂಚಿ, ಭಾಸಿ, ಶೇನಿ, ಧೃತರಾಷ್ಟ್ರಿ, ಶುಕಿ ಅಂತ 5 ಮಕ್ಕಳು, ಹೆಣ್ಣು ಮಕ್ಕಳು. ಆ 5ರಿಂದ ಅನೇಕ ಸಂತಾನ. ಈ ಕ್ರೌಂಚಿಯಿಂದ ಜಲಪಕ್ಷಿಗಳು, ಕ್ರೌಂಚಾದಿ ಪಕ್ಷಿಗಳು, ಸಾರಸ, ಕಾರಂಡವಾದಿಗಳು. ಧೃತರಾಷ್ಟ್ರಿಯಿಂದ ಹಂಸ, ಚಕ್ರವಾಕ ಈ ರೀತಿಯಾದ ಪಕ್ಷಿಗಳು. ಶುಕಿಯಿಂದ ಶುಕ, ಕಲವಿಂಕ, ಟಿಟ್ಟಿಭ ಈ ರೀತಿಯಾದ ಪಕ್ಷಿಗಳು. ಶೇನಿಯಿಂದ ಶೇನಿ, ಗೃಧ್ರ ಈ ಥರದ್ದೆಲ್ಲರೂ ವಲ್ಚರ್ಸ್ ಅಂತ ಏನು ಕರಿತೀವಿ ಆ ರೀತಿಯಾದಂಥ ಆ ಹಿಂಸ್ರ ಪಕ್ಷಿಗಳು.
ಭಾಸ ಅಂತಂದ್ರೂ ಕೂಡ ಒಂದು ಜಾತಿಯ ಹದ್ದೇನೆ. ಅಲ್ಲಿಂದ ಕಾಗೆ ಮೊದಲಾದ ಬೇರೆ ಬೇರೆ ಪಕ್ಷಿಗಳು ಹುಟ್ಟಿದ್ದು. ಮತ್ತು ವಿನತೆ, ನತೆ ಅಂತೆಲ್ಲ ಮಕ್ಕಳು ಹುಟ್ಟಿದ್ರು. ಅವರಿಗೆ ಮತ್ತಷ್ಟು ಪಕ್ಷಿಗಳು ಹುಟ್ಟಿದ್ರು. ವಿನತೆಯಲ್ಲಿ ಹುಟ್ಟಿದ್ದೇ ಅರುಣ ಮತ್ತು ಗರುಡ. ಆ ಅರುಣನ ಮಕ್ಕಳು ನಾವು. ಅದು ಮಾತ್ರವಲ್ಲ, ಕ್ರೋಧವಶೆ ಎನ್ನುವಂಥ ಕಶ್ಯಪ ಪತ್ನಿಗೆ ಮೃಗಿ, ಮೃಗಮಂದ, ಹರಿ, ಭದ್ರಮದ, ಮಾತಂಗಿ, ಶಾರ್ದೂಲಿ, ಶ್ವೇತ, ಸುರಭಿ ಅಂತ, ಆಮೇಲೆ ಸುರಸ, ಕದ್ರು ಅಂತ ಇಷ್ಟು ಜನ ಹುಟ್ಟಿದ್ರು, 10 ಜನ. ಅವರಲ್ಲಿ ಮೃಗಿ ಅನ್ನುವೊಳಗೆ ಹುಟ್ಟಿದವರೆಲ್ಲ ಜಿಂಕೆಗಳು, ಮೃಗಿ ಸಂತಾನ. ಮತ್ತು ಮೃಗಮಂದೆಗೆ ಕರಡಿಗಳು, ಆಮೇಲೆ ಚಮರಮೃಗ, ಈ ಥರದವರೆಲ್ಲ. ಆಮೇಲೆ ಹರಿ ಅನ್ನುವೊಳಗೆ ಸಿಂಹ ಮೊದಲ ಕಪಿ, ಈ ರೀತಿಯಾದ ಸಂತಾನವಾಯಿತು. ಭದ್ರಮದೆಗೆ ಇರಾವತಿ ಅಂತ ಒಂದು ಸಂತಾನ. ಆ ಇರಾವತಿಗೆ ಐರಾವತ ಹುಟ್ಟಿದ್ದು. ಆ ಐರಾವತ ಮೊದಲಾದ ಬೇರೆ ದಿಗ್ಗಜಗಳು, ಆನೆಗಳು ಎಲ್ಲ ಹುಟ್ಟಿದ್ದು ಅಂತ. ಬ್ರಹ್ಮ ಒಮ್ಮೆ ಸಾಮಗಾನ ಮಾಡ್ತಾ ಇರುವಾಗ ಐರಾವತ, ಕುಮುದ, ಅಂಜನ ಮೊದಲಾದಂಥ ಸುಪ್ರತೀಕಾದಿ ಅಷ್ಟ ದಿಗ್ಗಜಗಳು ಹುಟ್ಟಿದ್ದು, ಸಮುದ್ರ ಮಥನದಲ್ಲಿ ಹುಟ್ಟಿದ್ದು ಅಂತೆಲ್ಲ ಇದೆ. ನೀವೇನು ಇಲ್ಲಿ ಇನ್ನೊಂದು ಹೇಳ್ತಿದ್ದೀರಲ್ಲ ಅಂದರೆ ಅದಕ್ಕೆ ವ್ಯಾಖ್ಯಾನಕಾರರ ಉತ್ತರ ಇದೆ. ಒಂದೊಂದು ಕಲ್ಪದಲ್ಲಿಯೂ ಸೃಷ್ಟಿ ಒಂದೊಂದು ರೀತಿಯಾಗಿ ಆಗ್ತಾ ಹೋಗುತ್ತೆ. ಅದೇ ಹುಟ್ಟುತ್ತೆ, ಬೇರೊಂದು ಮಾರ್ಗದಿಂದ ಹುಟ್ಟುತ್ತೆ ಅಂತ ಇಟ್ಕೊಳ್ಳಿಪ್ಪ ಅಂತ. ಅಂದರೆ ಸೃಷ್ಟಿಯೇ ಒಂದು ವಿಸ್ಮಯವಾದರೆ ಅದಕ್ಕೆ ಎಷ್ಟೊಂದು ಪಾಸಿಬಿಲಿಟೀಸ್ ಇದೆ ಅಂತ ಅನ್ನೋದನ್ನು ನಾವು ನೋಡ್ಕೊಳ್ಬೇಕಾಗಿದೆ. ನಾವು ಎಷ್ಟೋ ಬಾರಿ ಇಂಥದ್ರಿಂದ ಮಾತ್ರ ತಯಾರು ಮಾಡಬಹುದು ಅಂತ ಅಂದ್ಕೊಳ್ತೀವಿ. ಅರೆ ಬೇರೊಂದರಿಂದ ಕೂಡ ತಯಾರು ಮಾಡಬಹುದು ಅಂತ ಗೊತ್ತಾಗುತ್ತೆ. ನಾವು ಸಕ್ಕರೆನ ಬರೀ ಕಬ್ಬಿನ ಜಲ್ಲೆಯಿಂದ ತಯಾರು ಮಾಡೋದಕ್ಕೆ ಸಾಧ್ಯ ಅಂತ. ಆಮೇಲೆ ಗೊತ್ತಾಯಿತು ಬೀಟ್ರೂಟಿಂದಾನು ತಯಾರು ಮಾಡ್ಬೋದು, ಕ್ಯಾರೆಟ್ನಿಂದಾನು ತಯಾರು ಮಾಡ್ಬೋದು ಅಂತ. ಅಷ್ಟೇ ಒಂದು ಜಾತಿಯ ಜೊಂಡಿನಿಂದಾನು ತಯಾರು ಮಾಡ್ಬೋದು ಸಕ್ಕರೆನ ಅಂತ, ಗೆಣಸಿಂದ ತಯಾರು ಮಾಡ್ಬೋದು ಅಂತೆಲ್ಲ. ಹಾಗೆ ಇದು ಕೂಡ ಬೇರೆ ಬೇರೆ ರೀತಿಯಾಗಿ ಮಾಡಬಹುದಾದಂಥದ್ದು. ಆಮೇಲೆ ಶಾರ್ದೂಲಿ, ಅವಳ ಸಂತತಿಯಾಗಿ ಗೋಲಾಂಗೂಲ ಮೊದಲಾದಂಥ ಕಪಿಗಳು, ಹುಲಿಗಳು, ಚಿರತೆಗಳು ಎಲ್ಲ ಕೂಡ ಆದವು. ಆಮೇಲೆ ಇನ್ನು ಬೇರೆ ಕೆಲವು ಆನೆಗಳೆಲ್ಲ ಶ್ವೇತೆಯ ಸಂತತಿಯರಾದವು. ಕುದುರೆಗಳು ಅಲ್ಲಿಂದ ಬಂದರು. ಗಂಧರ್ವಿಯಿಂದ ಕುದುರೆಗಳು, ರೋಹಿಣಿಯಿಂದ ಹಸುಗಳು ಹುಟ್ಟಿದ್ದು, ಸುರಸೆಯಿಂದ ನಾಗಗಳು, ಕದ್ರುವಿನಿಂದ ಪನ್ನಗಗಳು ಅಂತ. ಈ ನಾಗ ಪನ್ನಗ ಒಂದೇ ಅಲ್ವಾ? ಅಮರಕೋಶದಲ್ಲಿ ಎಲ್ಲ ಕೂಡ ಭೋಗಿ ವರ್ಗದಲ್ಲಿ ಎಲ್ಲವನ್ನ ಸಿನಾನಿಮ್ಸ್ ಆಗಿ ಕೊಟ್ಟಿದ್ದಾರಲ್ಲ ಅಂತಂದರೆ ಇಲ್ಲ. ನಾಗ ಅಂತಂದರೆ ಹೆಡೆ ಇರುವಂತಹ ಹಾವು, ಪನ್ನಗ ಅಂತಂದರೆ ಹೆಡೆ ಇಲ್ಲದೆ ಇರತಕ್ಕಂಥದ್ದು ಅಂತ. ಮತ್ತೆ ನಾಗ ವಿಷ ಇಲ್ಲದೇನೂ ಇರಬಹುದು, ಪನ್ನಗಕ್ಕೆ ವಿಷ ಇರುತ್ತೆ ಅಂತಲೂ ಕೂಡ ಒಂದು ಕ್ಯಾಟಗರೈಸೇಷನ್ ಮಾಡಿದ್ದಾರೆ. ಒಟ್ಟಿನಲ್ಲಿ ನಮ್ಮಲ್ಲಿ ಗುರುತಿಸಿದ್ರು ಅನೇಕ ವಿಧವಾದ ಹಾವುಗಳು ಇವೆ ಅಂತ. ಕಾಶ್ಯಪ ಸಂಹಿತ ಅಂತ ಒಂದು ಗ್ರಂಥ ಇದೆ. ಅಲ್ಲಿ ಅನೇಕ ವಿಧವಾದ ಸರ್ಪಗಳು, ಸರ್ಪ ವಿಭಾಗಗಳು, ವಿಷಗಳ ವಿಧಾನಗಳು, ವಿಷ ವೇಗಗಳು, ಆ ವೇಗಗಳ ಲಕ್ಷಣಗಳು, ಅದಕ್ಕೆ ಬೇಕಾದ ಚಿಕಿತ್ಸೆಗಳು ಎಲ್ಲವನ್ನ ಹೇಳಿದ್ದಾರೆ. ಹೀಗೆ ಎಲ್ಲ ಕೂಡ ಬಂದರು. ಆಮೇಲೆ ಮನು ಅಂತಕ್ಕಂಥ ಕಶ್ಯಪ ಪತ್ನಿಯಿಂದ 4 ವರ್ಣಗಳ ಮನುಷ್ಯರು ಹುಟ್ಟಿದ್ರು ಅಂತ. ಮನು ಅನ್ನೋನು ಪುರುಷ ಅಲ್ಲವಾ ಅಂತ, ಇಲ್ಲಿ ಬೇರೆ ಹೆಣ್ಣು. ಮನುವಿನಿಂದ ಮಾನವರೆಲ್ಲ ಹುಟ್ಟಿದ್ರು ಅಂತ, ಅದು ವೈವಸ್ವತ ಮನು ಇತ್ಯಾದಿ. ಇದು ಹಾಗಲ್ಲ, ಮನು ಅಂತ ಸ್ತ್ರೀಲಿಂಗದಲ್ಲಿ ಇರುವಂಥ ಹೆಸರು ಅಂತ ಬರುತ್ತೆ. ಮತ್ತೆ ಅನಲ, ಅವಳಲ್ಲಿ ವೃಕ್ಷಗಳೆಲ್ಲ ಹುಟ್ಟಿದ್ವು. ಮತ್ತೆ ಅರಣ್ಯ, ಅವಳಲ್ಲಿ ಅರಣ್ಯಗಳೆಲ್ಲ ಹುಟ್ಟಿದ್ವು ಅಂತ ಹೀಗೆಲ್ಲ ಬರುತ್ತೆ. ಅಲ್ಲಿ ವಿನತೆಯ ಮಗನಾದ ಅರುಣನಿಗೆ ಹುಟ್ಟಿದಂಥವನು ಸಂಪಾತಿ ಮತ್ತು ಜಟಾಯು ಅಂತ ಹೇಳ್ಬಿಟ್ಟು. ಇವರ ತಾಯಿ ಹೆಸರು ಶೇನಿ ಅಂತ. ಆದರೆ ಆ ಕಶ್ಯಪನ ಪತ್ನಿಯರಲ್ಲೊಬ್ಬಳಾದಂಥ ಶೇನಿ ಅಲ್ಲ. ಅಜ್ಜಿದ ಹೆಸರನ್ನು ಇವರಿಗೆ ಇಟ್ಟಿರಬಹುದು ಯಾವುದೋ ಒಂದು ಸಂದರ್ಭಕ್ಕೆ ಅಂತ ಇಟ್ಕೊಳ್ಬಹುದು. ಇರಲಿ. ಇದರಿಂದ ಏನು ಗೊತ್ತಾಯಿತು? ಇದು ಎಲ್ಲಿಯಾದರೂ ಸಾಧ್ಯವೇ? ಒಬ್ಬ ಋಷಿಗೆ ಇಷ್ಟು ಜನ ಹೆಂಡ್ತೀರು, ಅವ್ರು ಏನು ಕಾಡನ್ನೇ ಹೆತ್ತು ಬಿಡೋದು, ಹುಲಿಗಳನ್ನು ಹೆತ್ತು ಬಿಡೋದು, ಕರಡಿಗಳನ್ನು ಹೆರೋದು ಅಂತಂದರೆ ಇಷ್ಟೇ. ನಮ್ಮ ಪರಂಪರೆಯಲ್ಲಿ ಎಲ್ಲ ಒಂದೇ ಮೂಲದಿಂದ ಬಂದದ್ದು. ಹಾಗಾಗಿ ಯಾರು ವೈರದಿಂದ ಕಾಣುವಂತೆ ಇಲ್ಲ ಅಂತ. ಆ ದೃಷ್ಟಿಯಿಂದ ನಾನು ಕಾಶ್ಯಪ ಗೋತ್ರಕ್ಕೆ ಸೇರಿದವನು ಅಂತ ತುಂಬ ಸಂತೋಷ ಉಂಟು. ಯಾವ ಗೋತ್ರಕ್ಕೆ ಸೇರದೇ ಇದ್ದವರು ಕಾಶ್ಯಪ ಗೋತ್ರಕ್ಕೆ ಸೇರ್ತಾರೆ ಅಂತ, ಗೋತ್ರ ಇಲ್ಲದೆ ಇದ್ದವರಿಗೆಲ್ಲ ಕೊಡುವಂಥದ್ದು. ಅದು ಒಂದು ರೀತಿಯಾಗಿ ಯೂನಿವರ್ಸಲ್ ಅಸೈಲಮ್, ಓ ಬ್ಲಡ್ ಗ್ರೂಪ್ ಇದ್ದಂತೆ, ಓ ಪಾಸಿಟಿವ್, ಯಾರಿಗೂ ಕೂಡ ಹೊಂದಿಕೊಂಡು ಹೋಗುವಂಥದ್ದು ಅನ್ನುವುದು. ಇದರ ಹಿಂದೆ, ಈ ಪುರಾಣ ಕಥೆಯ ಹಿಂದೆ ನಮ್ಮ ಪರಂಪರೆಯ ಸ್ವಾರಸ್ಯವೇ ಅಡಗಿದೆ ಅಂತ ಅನ್ಸುತ್ತೆ. ಎಲ್ಲವನ್ನ ಅಕ್ಸೆಪ್ಟ್ ಮಾಡಿಕೊಳ್ಳುವಂಥದ್ದು. ಪ್ರತಿಯೊಂದು ಚರಾಚರವೂ ಕೂಡ ಒಂದೇ ತಂದೆ, ಆ ತಾಯಂದರೆಲ್ಲ ಒಂದೇ ತಂದೆಯಿಂದ ಬಂದದ್ದು. ಅಂದರೆ ಒಂದು ರಕ್ತ, ಒಂದು ಕುಟುಂಬ, ಒಂದು ಭಾವ ಅಂತ ಅನ್ನುವುದು. ಹಾಗಾದಾಗ ಯಾರನ್ನು ಕೂಡ ನಾವು ಮಾನವ ಭಾವದಿಂದ ಕಾಣಬೇಕು.
ಅದಕ್ಕಾಗಿಯೇ ನಮ್ಮಲ್ಲಿ ಇದೊಂದು ಬುಡಕಟ್ಟು ಜನಾಂಗ ಅಂತ ಹೇಳೋದಿಲ್ಲ. ಪಕ್ಷಿ ಆದರೆ ಏನಂತೆ, ಪೂರ್ಣವಾದ ಮನುಷ್ಯ ಭಾವ ಇದೆ, ಆಯ್ತಲ್ಲ ಅಂತ ಹೇಳ್ಬಿಟ್ಟು. ನಾವು ನಮ್ಮ ಮನೆ ನಾಯಿ ಬೆಕ್ಕುಗಳ ಜೊತೆ ಮುದ್ದಾಡುವಷ್ಟು ಅಕ್ಕಪಕ್ಕದ ಮನೆ ಮಕ್ಕಳ ಜೊತೆ ಮುದ್ದಾಡೋಲ್ಲ ಅಂದ್ರೆ ಇವೇ ಮಕ್ಕಳಿಗಿಂತ ದೊಡ್ಡವಾದವಲ್ಲ, ಆಗ್ತಾ ಇದೆಯಲ್ಲ. ಡಿ ವಿ ಜಿಯವರು ಕಗ್ಗದಲ್ಲಿ ಹೇಳ್ತಾರೆ, ಆ ಮಮತೆ ಪ್ರೀತಿ ಬೇಕು ಅಂತ, ಅದನ್ನು ಇನ್ನೊಬ್ಬರು ಕೊಡಬೇಕು ಅಂತ ಮಾನವ ಜೀವಭಾವ ಎಲ್ಲ ಒದ್ದಾಡುತ್ತೆ. ಹಾಗಾಗಿ ಮಮತೆಯನ್ನ ಶುನಕಕ್ಕೋ ಬಿಡಾಲಕ್ಕೋ ಎರೆಯುವುದು ಅಂತ ಹೇಳ್ತಾರೆ. ಒಂದು ನಾಯಿಗೋ ಒಂದು ಬೆಕ್ಕಕ್ಕೋ ಎರೀತಾರೆ, ಅದು ಮನುಷ್ಯರಿಗಿಂತ ಜಾಸ್ತಿಯಾಗಿ ಅವು ಸುಖ ಪಡುತ್ತವೇನೋ ಅಂತ ಅನ್ಬೋದು, ಅಥವಾ ಅವು ಸುಖ ಪಡುತ್ತವೆ ಅಂತ ಇವರು ಭ್ರಮಿಸ್ಬೋದೋ ಏನೋ. ಒಟ್ಟಿನಲ್ಲಂತೂ ಪ್ರೀತಿಯನ್ನ ತೋಡಿಕೊಳ್ಳೋದಕ್ಕೆ ಒಂದು ಬೇಕಾಗುತ್ತೆ. ಹಾಗಿದ್ದಾಗ ಒಪ್ಕೊಂಡ್ರೆ ಆಯ್ತಲ್ಲ. ಮಾನವ ಭಾವವನ್ನು ಆರೋಪಣೆ ಮಾಡಿದ್ರೆ ಅವ್ರಗಳಿಗೆ ಹೆಸರಿಡ್ತಾರೆ. ಅದು ಮಾತ್ರವಲ್ಲ, ಅವನು ಇವನು ಅವಳು ಇವಳು ಅಂತಲೇ ಕರೆಯುವುದಾಗುತ್ತೆ. ಒಬ್ಬರು ದೊಡ್ಡ ವಿದ್ವಾಂಸರು ಭುವನ ಮೃತ್ಯುಂಜಯಾಚಾರ್ಯ ಅಂತ ತಿಪಟೂರಿನಲ್ಲಿ ಇದ್ದಾರೆ, ಪ್ರಾಯಶಃ ಈಗಲೂ ಇದ್ದಾರೆ ಅಂತ ಅನ್ಸುತ್ತೆ. ಇರಲಿ, ಒಳ್ಳೆ ಘನ ವಿದ್ವಾಂಸರವರು. ಅವರು ನಾಯಿಗಳನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ಬೆಳೆಸ್ತಾರೆ. ಯಾರಾದರೂ ನಿಮ್ಮ ಮನೆ ನಾಯಿ ಅಂದರೆ, ಯಾರು ನಾಯಿ? ನೀನು ನಾಯಿ, ನಿಮ್ಮಪ್ಪ ನಾಯಿ ಎಂದು ಬಿಡ್ತಾರಂತೆ. ಅವನು ನೋಡಯ್ಯ, ನಾನು ರುದ್ರ ಹೇಳ್ತಾ ಇದ್ರೆ ಕೈ ಕಟ್ಕೊಂಡು ಕೂತಿರ್ತಾನೆ, ಆ ಥರ ನೀನು ಇರಬಲ್ಯ ಅಂತ ಹೇಳ್ಬಿಟ್ಟು ಅಂತಾರಂತೆ. ಅಂದರೆ ಆ ಭಾವನೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಹೀಗಾಗಿ ರಾಮಾಯಣ ಕೇವಲ ರಾಮಕಥೆಯನ್ನು ಹೇಳೋದಕ್ಕೆ ಹೊರಟಿಲ್ಲ, ರಾಮಕಥೆಯ ಜೊತೆಗೆ ಮಾನವತೆಯ ಕಥೆಯನ್ನು ಕೂಡ ಹೇಳ್ತಾ ಇದೆಯಲ್ವ. ಸಮಸ್ತ ಜಗತ್ತಿನ ಭಾವ ಅಲ್ಲಿ ಸಾಂದ್ರವಾಗಿದೆ. ಅದಕ್ಕಾಗಿ ಅದಕ್ಕೆ ಎಲ್ಲಿಲ್ಲದ ಆಕರ್ಷಣೆ ಬಂದಿದೆ. ಹಾಗೆ ಕಂಡಾಗ ನಮಗೆ ಜಟಾಯು ಒಂದು ಹದ್ದು ಅನ್ನೋದಷ್ಟೇ ಅಲ್ಲ ಉಳಿಯುವಂಥದ್ದು, ಅದರ ಹಿಂದಿರುವ ಪೂರ್ಣವಾದ ಮಾನವತೆಯ ಚೈತನ್ಯ. ಆಮೇಲೆ ಇವೆಲ್ಲ ಕೂಡ ಒಂದೇ ಋಷಿಮೂಲೀಯವಾದದ್ದು ಅಂತ. ನೆನ್ನೆಯೇ ನಾನು ಹೇಳಿದಂತೆ ಋಷಿ ಸಂಸ್ಕೃತಿ ಯಾವುದನ್ನು ತಿರಸ್ಕರಿಸೋದಿಲ್ಲ, ಯೂನಿವರ್ಸಲ್ ಅಕ್ಸೆಪ್ಟೆನ್ಸ್. ಬಟ್ ಅಕ್ಸೆಪ್ಟೆನ್ಸ್ ಅಂತ ಮಾಡಿಕೊಂಡಾಗ ಅದಕ್ಕೆ ಸಲ್ಲುವ ಸ್ಥಾನವನ್ನು ನಿರ್ದೇಶನ ಮಾಡಿಕೊಂಡೇ ಇರುತ್ತೆ. ಸ್ಥಾನ ನಿರ್ದೇಶನ ಯಾರು ಮಾಡಿಕೊಂಡಿಲ್ಲ ಅವರು ಅಕ್ಸೆಪ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನೆಯಲ್ಲಿ ಎಲ್ಲ ಪದಾರ್ಥಗಳನ್ನು ಎಲ್ಲಂದ್ರೆ ಅಲ್ಲಿಟ್ಟುಬಿಟ್ರೆ ಅದು ಮನೆ ಅಂತ ಕರೆಯೋದಿಲ್ಲ, ಲಂಬರ್ ರೂಮ್ ಅಂತ ಕರೀತಾರೆ. ಅದಕ್ಕೆ ಅದರದೇ ಆದಂತಹ ಒಂದು ಔಚಿತ್ಯ ಇರುತ್ತೆ. ಮನೆಯಲ್ಲಿ ಯಾವುದನ್ನು ಎಲ್ಲಿಡಬೇಕು ಎಂಥದ್ದು ಅನ್ನೋದೆಲ್ಲ ಚೆನ್ನಾಗಿ ಗೊತ್ತಿದೆ, ಮತ್ತೆ ಅದನ್ನು ಹೇಗೆ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿದೆ. ಈ ಸಾಮಾನು ತಂದುಬಿಟ್ಟಿದ್ದೀವಿ, ಇದರ ಉಪಯೋಗವೇ ಗೊತ್ತಿಲ್ಲ ಅಂತ ಒಂದೋ ಎರಡೋ ಇಟ್ಕೊಂಡೇವು, ಒಂದು 30-40 ಹಾಗೆ ಇಟ್ಕೊಳ್ಳೋದಕ್ಕೆ ಸಾಧ್ಯವಾ? ಇಲ್ಲ. ಹಾಗಾಗಿ ಋಷಿ ಸಂಸ್ಕೃತಿ ಪ್ರತಿಯೊಂದನ್ನು ಪ್ರಯೋಜನ ಪುರಸ್ಸರವಾಗಿ, ಅದರ ಸ್ಥಾನ ಪುರಸ್ಸರವಾಗಿ ಅಂಗೀಕಾರ ಮಾಡಿಕೊಂಡಿದೆ. ಯಾವಾಗ ಪ್ರಯೋಜನ ಸ್ಥಾನ ಎರಡೂ ಗೊತ್ತಾಯಿತೋ ಆಗ ಅದರ ಜೊತೆಗೆ ಪ್ರೀತಿ ಇರೋದು ಬಿಟ್ಟು ತಗಾದೆ ರಗಳೆ ಇರುತ್ತಾ? ಖಂಡಿತ ಇರೋದಕ್ಕೆ ಸಾಧ್ಯ ಇಲ್ಲ. ಆ ಅನ್ಯೋನ್ಯತೆ ನೋಡಿದಾಗ ರಾಮನ ಹೃದಯದಲ್ಲಿ ಪ್ರತಿಯೊಬ್ಬರಿಗೂ ಆಶ್ರಯ ಉಂಟು. ಯಾಕೆ? ಅವನಿಗೆ ಗೊತ್ತಿದೆ ಯಾರದು ಎಲ್ಲಿಯ ಕೆಲಸ ಅಂತ. ಅವರ ಕೆಲಸವನ್ನು ಸರಿಯಾಗಿ ಚೆನ್ನಾಗಿ ಮಾಡಿಬಿಟ್ರೆ ಇನ್ನು ಅವರ ಸಮಾನರೇ ಯಾರೂ ಇಲ್ವಲ್ಲ ಅಂತ. ಇಲ್ಲ, ಹೀಗೆಲ್ಲ ನೀವು ತಲೆ ಸವರು ಮಾತಾಡ್ಬಿಟ್ಟಿದ್ದನೂ ಕಡೆಗೆ ಇವ್ರನ್ನ ತಳ್ಳಿಬಿಡ್ತೀರಾ, ಇವ್ರನ್ನ ಮೇಲಕ್ಕೆ ಕೂಡಿಸ್ತೀರಾ ಅಂತಂತಾರೆ. ಎಲ್ಲಿವರೆಗೂ ಅಂತಂದರೆ, ಈಚೆಗೆ ನಾನು ಮಂದಹಾಸ ಮೀಮಾಂಸೆ ಅಂತ ಡಾಕ್ಟರ್ ಪ್ರಭುಶಂಕರ ಅವರ ಒಂದು ಪುಸ್ತಕ ಓದ್ತಾ ಇದ್ದೆ. ದೊಡ್ಡ ವಿಮರ್ಶಕರು, ವಿದ್ವಾಂಸರು, ಸಹೃದಯರು. ಅವರಿಗೆ ಡಿ ವಿ ಜಿಯವರು ಜೀವನ ಧರ್ಮಯೋಗದಲ್ಲಿ ಬರೆದಂಥ ಕೆಲವು ವಿಷಯಗಳ ಒಪ್ಪಿಗೆ ಇಲ್ಲ. ಅಲ್ಲಿ ಗೇಲಿ ಮಾಡೋದಕ್ಕೆ ಅದನ್ನು ತೆಗೆದುಕೊಳ್ತಾರೆ. ಡಿ ವಿ ಜಿಯವರು ಹೇಳ್ತಾರೆ, ಒಂದು ಊರಿನಲ್ಲಿ ಒಬ್ಬ ಅಗಸ ಇರ್ತಾನೆ. ಆ ಊರಿನಲ್ಲಿ ರಾಮೋತ್ಸವ ಆದಾಗ ಒಬ್ಬ ಸಂಗೀತಗಾರ ಚೆನ್ನಾಗಿ ಹಾಡಿದ್ದಕ್ಕೆ ಅವನಿಗೆ ಸಭೆ ಮಧ್ಯದಲ್ಲಿ ಶಾಲು ಹೊದಿಸಿ ಹಾರ ಹಾಕಿ ಸನ್ಮಾನ ಮಾಡಿದ್ದನ್ನು ಕಂಡು ಅವನಿಗೆ ಬೇಸರವಾಗ್ಬಿಟ್ಟು ನಾನು ಸಂಗೀತ ಕಲಿತೀನಿ ಅಂತ ತನ್ನ ಅಗಸತನದ ಉದ್ಯೋಗವನ್ನು ಬಿಟ್ಟು ಸಂಗೀತ ಕಲಿಯಕ್ಕೆ ಹೋಗ್ತಾನೆ. ಅದರಿಂದ ಆದದ್ದು ಊರಿಗಿದ್ದ ಒಬ್ಬ ಒಳ್ಳೆ ಅಗಸ ಹೋದದ್ದು ಅಂತ. ಹಾಗಾಗಿ ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಒಂದು ಉಂಟು ಅಂತ. ಅದಕ್ಕೆ ಪ್ರಭುಶಂಕರ ಅವರು, ಇಲ್ಲ, ಇದು ತುಂಬ ತಪ್ಪು, ಅಗಸನೇ ಆಗಿರಬೇಕೆ, ಅವನ ಸಂಗೀತಗಾರ ಯಾಕೆ ಆಗಬಾರ್ದು ಅನ್ನುವಂತೆ ಈ ಮಾತನ್ನು ಸುಜನ ಅಂತ ಮತ್ತೊಬ್ಬ ಕವಿ ವಿಮರ್ಶಕರು ಕೂಡ ಆಕ್ಷೇಪ ಮಾಡಿದ್ದಾರೆ. ಅಲ್ಲಿ ಡಿ ವಿ ಜಿಯವರು ಅಗಸನ ಮಗ ಅಗಸನೇ ಆಗಬೇಕು ಅಂತ ಹೇಳ್ತಾ ಇಲ್ಲ. ಇಫ್ ಯು ಹ್ಯಾವ್ ಚೋಸನ್ ಎ ವೇ ಅಂಡ್ ಇಫ್ ಯು ಆರ್ ಎಕ್ವಿಪ್ಡ್ ಫಾರ್ ದ್ಯಾಟ್, ಬಿ ವಿತ್ ಇನ್ ದಟ್ ಅಂತ. ಹಾಗೆ ಮಾಡುವುದು ಎಕಾನಮಿ ಕೂಡ ಹೌದು ಅಂತ ಹೇಳ್ಬಿಟ್ಟು. ಹಾಗಲ್ಲದೆ ಬೇರೆ ಹತ್ತಾರಕ್ಕೆ ಕೈ ಹಾಕಿದಾಗ ಅಷ್ಟರ ಮಟ್ಟಿಗೆ ಹಾಳಾಗತ್ತೆ ವ್ಯವಸ್ಥೆ ಅಂತ. ಒಬ್ಬರಿಗೆ ಹಲವನ್ನು ನಿರ್ವಾಹ ಮಾಡೋ ಶಕ್ತಿ ಇರುತ್ತೆ, ಆಗ ಒಳ್ಳೆಯದು, ಅದನ್ನೇನು ನಿರಾಕರಣೆ ಮಾಡುವಂಥದ್ದಲ್ಲ. ಡಿ ವಿ ಜಿಯವರು ತಮ್ಮ ಮಗ BGL ಸ್ವಾಮಿ ಪುಸ್ತಕ ಬರೀಬೇಕು ಅಂತ ಎಂದೂ ಬಯಸಲಿಲ್ಲ. BGL ಸ್ವಾಮಿಯವರೇ ಹೇಳ್ತಾರೆ, ಮನೆಗೆ ನಾನೊಬ್ಬರಿದ್ದನೆಲ್ಲ ಸಾಕು, ನೀನು ಯಾತಕ್ಕೆ ಬರೀತೀಯ ಅಂತಿದ್ರು. ಆಮೇಲೆ ಹಸಿರು ಹೊನ್ನು ಇತ್ಯಾದಿ ಬರೆದ ಮೇಲೆ ನೀನು ಬರೆದಿದ್ದು ಒಳ್ಳೇದಾಯಿತು, ಇಂಥ ಗ್ರಂಥಗಳು ಬರಬೇಕು ಅಂತಂದರು ಅಂತ ಹೇಳ್ಬಿಟ್ಟು. ಹಾಗಾಗಿ ಇದು ಇದ್ದದ್ದೇ.
ಯಾವ ಅರ್ಥದಲ್ಲಿ ಹೇಳುವಂಥದ್ದು ಅದನ್ನು ನಾವು ತೆಗೆದುಕೊಂಡು ನೋಡಬೇಕಾಗುತ್ತೆ. ಏನಂದರೆ ನಮ್ಮ ಮನಸ್ಸಿಗೆ ಪೂರ್ವಗ್ರಹವೇ ತುಂಬಿದ್ದಾಗ ಗೊತ್ತಾಗೋದಿಲ್ಲ. ಸ್ಥಾನೋಚಿತ್ಯ ಅಂತಂದರೆ ಈಗ ತಾರತಮ್ಯ ಅನ್ನುವುದು ಇದೆ ಎಂದು ತತ್ಕ್ಷಣವೇ ಅದು ಮೇಲು ಕೀಳನ್ನೇ ಮಾಡುತ್ತೆ ಅಂತಲ್ಲ. ಇಟ್ ರೆಕಗ್ನೈಸಸ್ ವೆರೈಟೀಸ್, ಬಟ್ ಇಟ್ ಈಸ್ ನಾಟ್ ಗೋಯಿಂಗ್ ಟು ಪ್ರೊಕ್ಲೈಮ್ ದಟ್ ದಿಸ್ ಈಸ್ ಸುಪೀರಿಯರ್, ದಟ್ ಈಸ್ ಇನ್ಫೀರಿಯರ್. ಎಲ್ಲವೂ ನಮಗೆ ಬೇಕಾಗಿದೆ ಅಂತಂದರೆ, ಎಲ್ಲ ತಿಂಡಿನೂ ನಮಗೆ ಬೇಕಾಗಿದೆ ಅಂದರೆ ಇದು ಹೀನವಾದ ತಿಂಡಿ, ಅದು ಉತ್ತಮವಾದ ತಿಂಡಿ ಅಂತ ಹೇಳೋದಕ್ಕೆ ಸಾಧ್ಯವ? ಉತ್ತಮವಾದ ತಿಂಡಿಯನ್ನು ಹೀನವಾದ ರೀತಿಯಲ್ಲಿ ಮಾಡೋಕ್ಕಾಗೋದಿಲ್ವ? ತುಂಬ ಜನಕ್ಕೆ ಉಪ್ಪಿಟ್ಟು ಕಂಡ್ರೆ ಆಗೋದಿಲ್ಲ, ಅದನ್ನು ಅತ್ಯದ್ಭುತವಾಗಿ ಮಾಡಬಹುದು. ಎಲ್ಲರೂ ಇಷ್ಟಪಡುವಂಥ ಮಸಾಲೆ ದೋಸೆಯನ್ನು ತಿಪ್ಪೆಗೆ ಹಾಕುವಂತೆ ಕೂಡ ಮಾಡಬಹುದು, ಸಾಧ್ಯ ಇಲ್ಲವೇ? ಹಾಗಾಗಿ ಅದನ್ನು ಮಾಡುವಲ್ಲಿ ಕರ್ಮಸು ಕೌಶಲಂ, ಮಾಡುವಲ್ಲಿ ಎಷ್ಟು ಒಳ್ಳೆತನದಿಂದ ಮಾಡ್ತೀವಿ, ಎಷ್ಟು ಚೆನ್ನಾಗಿ ಮಾಡ್ತೀವಿ ಅನ್ನುವುದು ಸನಾತನ ಧರ್ಮದ ದೃಷ್ಟಿ. ಹೀಗಾಗಿ ಅವರು ಹೇಳಿದಿಷ್ಟೇನೆ, ಚೆನ್ನಾಗಿರುವಂಥ ಅಗಸ ಇದ್ದವನು ಅವನು ಬಟ್ಟೆ ಚೆನ್ನಾಗಿ ಒಗೆದಿರೋ ಬಟ್ಟೆಯನ್ನು ಕಂಡಾಗ ಭೈರವಿ ರಾಗ ನೋಡಿದಂತೆ ಆಗುತ್ತೆ, ಕೇಳಿದಂತೆ ಆಗುತ್ತೆ. ಅದನ್ನು ತೊಟ್ಟುಕೊಂಡ್ರೆ ಅಠಾಣ ರಾಗ ಹಾಡ್ಕೊಂಡು ಹೋದಂತೆ ಆಗಬೇಕು. ಅದು ಈಗ ಅಡ್ವರ್ಟೈಸ್ಮೆಂಟ್ಗಳಲ್ಲೆಲ್ಲ ನಾವು ನೋಡ್ತೀವಲ್ಲ, ಒಂದು ಮೋಟರ್ ಬೈಕನ್ನು ತಿರುಗಿಸ್ತಾ ಇದ್ದರೆ ವಯಲಿನೇ ನುಡಿಸ್ತಾ ಇದ್ದಂತೆ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟಿದ್ವಿ. ಅಂದರೆ ಏನು? ಇಟ್ ವಾಸ್ ಸೋ ಮ್ಯೂಸಿಕಲ್ ಅಂತ ಹೇಳ್ಬಿಟ್ಟಂತಾರೆ. ಏನದರ ಅರ್ಥ? ಅಷ್ಟು ಮಧುರವಾಗಿ ಮನೋಹರವಾಗಿತ್ತು ಅಂತ ಗೊತ್ತಾಗುತ್ತೆ. ನಮಗೆ ನಮ್ಮ ವೃತ್ತಿಯ ಬಗ್ಗೆ ಅಭಿಮಾನ ಇಲ್ಲದೆ ಇದ್ದರೆ, ಅಲ್ಲಿ ಎಕ್ಸಲೆನ್ಸನ್ನು ತರೋಕ್ಕಾಗದೇ ಇದ್ದಾಗ ಮತ್ತೊಬ್ಬರ ವೃತ್ತಿಯನ್ನು ಕಂಡು ಕರುಬುವ ಸ್ಥಿತಿ ಬರುತ್ತೆ. ಪ್ರತಿಯೊಂದು ಕೆಲಸಕ್ಕೂ ಅದರದೇ ಆದ ಪಿನ್ಪ್ರಿಕ್ಸ್ ಇವೆ. ನಾವು ಆಯ್ಕೆ ಮಾಡಿಕೊಳ್ಳೋ ಸ್ವಾತಂತ್ರ್ಯ ಬೇಕು, ಅದು ನಮ್ಮ ಮೇಲೆ ಹೇರಲ್ಪಡಬಾರ್ದು. ಆದರೆ ನಮ್ಮ ಒಳಗಿಂದ ಬಂದ ಆಯ್ಕೆಯ ಬಗ್ಗೆ ಪಶ್ಚಾತ್ತಾಪ ಇರಬಾರ್ದು. ಒಮ್ಮೆ ಹೋಗ್ತೀವಿ, ಸರಿಯಾಗಲಿಲ್ಲ ಅನ್ಸಿದ್ರೆ ಮತ್ತೊಂದು ನನಗೆ ಇದಕ್ಕಿಂತ ಚೆನ್ನಾಗಿ ಮಾಡುವ ಶಕ್ತಿ ಇದೆ ಅಂತ ಅನ್ನಿಸ್ದಾಗ ಬೇಕಾದ್ರೆ ಹೋಗ್ಬೋದು. ಅದನ್ನು ಬಿಟ್ಟು ಸುಮ್ಮನೆ ಅಲ್ಲಿ ಇಲ್ಲಿ ಹಾಪ್ ಮಾಡ್ತಾ ಇದ್ದರೆ ಪತಂಜಲಿ ಮಹರ್ಷಿಗಳು ಹೇಳುವಂತೆ ತೀರ್ಥ ಕಾಗೆ ಹಾಗೆ ಒಬ್ಬ ಗುರುವನ್ನು ಬಿಟ್ಟು ಇನ್ನೊಬ್ಬ ಗುರುವಿಗೆ ಮತ್ತೊಬ್ಬ ಗುರುವಿಗೆ ಹೋಗ್ತಾ ಇದ್ರೆ ಏನೂ ಕಲಿಯೋದಿಕ್ಕಾಗೋದಿಲ್ಲ, ಬರೀ ಫೀಸ್ ಒಂದು ದಂಡವಾಗುತ್ತೆ ಅನ್ನುವ ತಾತ್ಪರ್ಯ. ಹಾಗಾಗಿ DVG ಅವರ ಬಗ್ಗೆ ಆ ಥರ ಎಲ್ಲ ಅನೇಕ ವಿದ್ವಾಂಸರು ಆಕ್ಷೇಪ ಮಾಡುವುದುಂಟು. ಯಾರು ಆಕ್ಷೇಪ ಮಾಡಬಹುದು, ಆದರೆ ಅದಕ್ಕೆ ಮುಂಚೆ ಸ್ವಲ್ಪ ಅವರು ಯೋಚನೆಯನ್ನು ಮಾಡಬೇಕಾಗುತ್ತೆ ವಿಶಾಲವಾದ ದೃಷ್ಟಿಯಲ್ಲಿ. ಅದರ ಇಂಗಿತ ಏನು ಅಂತ. ಶ್ರೀರಾಮ ಎಲ್ಲ ವರ್ಣಗಳ ಜೊತೆಗೆ ಮಾತ್ರವಲ್ಲ, ಎಲ್ಲ ಜೀವರಾಶಿಗಳ ಜೊತೆಗೆ ಸ್ನೇಹ ಇಟ್ಕೊಂಡ. ಯಾಕೆ? ಕುಲೋಚಿತ ಮಿತಿ ಜ್ಞಾತ್ವ ಕುಲೋಚಿತ ಮಿತಿ ಕ್ಷಾತ್ರಂ ಸ್ವಕೀಯಂ ಬಹುಮನ್ಯತೆ. ತನ್ನದಾದ ಕ್ಷಾತ್ರ ತನಗೆ ಒಗ್ಗಿ ಬಂದದ್ದು ಅಂತ ಬಹಳ ಅಭಿಮಾನ ಇತ್ತು ಅಂತ. ನಮಗೆ ನಮ್ಮ ವೃತ್ತಿಯನ್ನು ಚೆನ್ನಾಗಿ ನಿರ್ವಾಹ ಮಾಡುವ ಶಕ್ತಿ ಬಂದರೆ ನಮ್ಮ ಹತ್ರಕ್ಕೆ ಎಲ್ಲರೂ ಬರ್ತಾರೆ. ನಾವಿವಾಗ ಒಳ್ಳೆಯ ಡಾಕ್ಟರ್ ಬೇಕು ಅಂದರೆ ಅವ್ರ ಜಾತಿ ಯಾವುದು ಅಂತ ನೋಡ್ತೀವ, ಒಳ್ಳೆಯ ಎಲೆಕ್ಟ್ರಿಷಿಯನ್ ಬೇಕು ಅಂತಂದರೆ ಅವರ ಮತ ಯಾವುದು ಅಂತ ನೋಡ್ತೀವ. ಯಾವನು ಸಾಚಾತನದಿಂದ ಚೆನ್ನಾಗಿ ಮಾಡಿಕೊಡ್ತಾನೋ ಬೇಗ ಮಾಡಿಕೊಡ್ತಾನೋ ಅವನಿಗೆ ನಮ್ಮ ವೋಟ್ ಅಂತಂತೀವಿ. ಅದು ಅಷ್ಟೇ. ಗಾಂಧೀಜಿಯವರು ವರ್ಣಾಶ್ರಮದ ಬಗ್ಗೆ ಬರೀತಾ ಇವೆಲ್ಲ ಬಹಳ ಚೆನ್ನಾಗಿ ಡಿಸ್ಕಸ್ ಮಾಡಿದ್ದಾರೆ. ಈ ಇನ್ಫೀರಿಯಾರಿಟಿ ಸುಪೀರಿಯಾರಿಟಿ ಕಾಂಪ್ಲೆಕ್ಸು ಕರ್ಮ ಕೌಶಲ ಇಲ್ಲದವರಿಗೆ ಮಾತ್ರ ಬರ್ತದೆ. ಹಾಗಂತ ಹೇಳಿಬಿಟ್ಟು ಇವುಗಳು ಎಕ್ಸ್ಪ್ಲಾಯ್ಟೇಷನ್ಗೆ ಆಗಲಿಲ್ವೋ ಅಂತಲೂ ಪ್ರಶ್ನೆ ಕೇಳಬಹುದು. ಆಯಿತು, ಹೌದು, ಯಾರು ಇಲ್ಲ ಅಂದರು. ಈಗ ನೀವು ವರ್ಣರಹಿತವಾದ ಸಮಾಜವನ್ನು ಮಾಡಿದ್ದೀರಾ, ವರ್ಗರಹಿತವಾದ ಸಮಾಜವನ್ನು ಮಾಡಿದ್ದೀರಾ ಅಂತ ಇಲ್ಲಿ ಎಕ್ಸ್ಪ್ಲಾಯ್ಟೇಷನ್ ಇಲ್ವೋ? ನಿಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ ಎಷ್ಟು ಲೂಪ್ ಫೋಲ್ಸ್ ಇಲ್ಲ? ಎಷ್ಟೋ ಜನ ಅಡ್ವೊಕೇಟ್ಸ್ ಹೇಳ್ತಾ ಇರ್ತಾರೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಅಡ್ವೊಕೇಟ್ಸ್ ಪ್ಯಾರಡೈಸ್ ಅಂತ. ಕಾನೂನನ್ನು ಹೇಗೂ ತಿರುಚೋದಕ್ಕೆ ಅವರಿಗೆ ಸ್ವರ್ಗ ಇದ್ದಂತೆ ಇದೆ ಅಂತ. ಹಾಗಾಗಿ ಟು ಕರಪ್ಟ್ ಎನಿ ಸಿಸ್ಟಮ್ ಬಹಳ ಸುಲಭ, ಅದನ್ನು ರೆಕ್ಟಿಫೈ ಮಾಡೋದು ಮಾತ್ರ ತುಂಬ ಕಷ್ಟ ಅಂತ. ನಾನು ಯಾತಕ್ಕಿಷ್ಟು ಶಾಖಾ ಸಂಕ್ರಮಣ ಮಾಡ್ತಾ ಇದ್ದೀನಿ ಅಂದರೆ ಕಾರಣ ಇಷ್ಟೇ. ರಾಮಾಯಣದಂಥ ಕಾವ್ಯವನ್ನು ಕಾವ್ಯವಾಗಿ ನೋಡದೆ ಅಲ್ಲಿ ಏನೇನೋ ಓವರ್ ಟೋನ್ಸು ಅಂಡರ್ ಟೋನ್ಸು ಅಂತ ಹೇಳಿಕೊಂಡು ಸನಾತನ ಸಂಸ್ಕೃತಿಯ ಸಮಾಜಶಾಸ್ತ್ರವನ್ನೇ ಬರೆಯೋದಕ್ಕೆ ಹೊರಟಿದ್ದಾರಲ್ಲ. ಈ ಕಾಲದಲ್ಲಿ ಸಾಹಿತ್ಯ ವ್ಯಾಸಂಗಗಳಿಗಿಂತ ಸಮಾಜಶಾಸ್ತ್ರ ವ್ಯಾಸಂಗಿಗಳು ಆಂಥ್ರೋಪಾಲಜಿಸ್ಟು ಸೋಷಿಯಾಲಜಿಸ್ಟ್ಗಳೇ ಜಾಸ್ತಿ ಆಗಿದ್ದಾರೆ. ಅನ್ಫಾರ್ಚುನೇಟ್ಲಿ ಸ್ಪಿರಿಚುವಲಿಸ್ಟ್ಗಳು ಫಿಲಾಸಫರ್ಸ್ ಇಲ್ಲವಾಗಿದ್ದಾರೆ. ಅದು ಬಹಳ ಬೇಕಾಗಿರುವಂಥದ್ದು. ರಾಮಾಯಣವನ್ನು ಆ ದೃಷ್ಟಿಯಿಂದ, ಅಧ್ಯಾತ್ಮ ದೃಷ್ಟಿಯಿಂದ, ರಸದೃಷ್ಟಿಯಿಂದ ಬರೆದದ್ದು. ಆ ದೃಷ್ಟಿಯಿಂದ ಕಂಡಾಗ ಎಲ್ಲ ಇಂಗಿತಗಳು ನಮಗೆ ಗೊತ್ತಾಗುತ್ತದೆ. ಈ ಪುರಾಣ ಕಥೆಯಿಂದ ಮಕ್ಕಳಿಗೂ ಸ್ವಾರಸ್ಯ ಉಂಟಾಗುತ್ತೆ. ನಾನು ಹೇಳ್ತೀನಿ ಎವಲ್ಯೂಷನನ್ನು, ಪ್ರಾಣಿ ಮೈತ್ರಿಯನ್ನು ಹೇಳ್ತೀನಿ, ಬಾ ಕೂತ್ಕೋ, ಎಲ್ಲ ಪ್ರಾಣಿಗಳನ್ನು ನಿನ್ನಂತೆ ನೋಡಬೇಕು, ಪ್ರೀತಿಸಬೇಕು ಅಂತಂದರೆ ಮಕ್ಕಳು ತೂಕಡಿಸತ್ವೆ, ಇಲ್ಲ ಗಲಾಟೆ ಮಾಡತ್ವೆ, ಓಡೋಗ್ಬಿಡುತ್ತವೆ. ಅದೇ ನೋಡಿದ್ಯಾ, ಒಬ್ಬ ಋಷಿ ಇದ್ದ, ಅವನಿಗೆ ಮಕ್ಕಳು ಹುಟ್ಟುಬಿಟ್ರಂತೆ, ನೋಡು ಒಂದು ಮೊಟ್ಟೆ ಇಟ್ಬಿಟ್ಲು, ಅದು ಒಡೆದು ಬಿಟ್ಟಾಗ ಪಕ್ಷಿ ಹಾರ ಬಂದುಬಿಡ್ತು. ಇನ್ನೊಬ್ಳು ಹೆತ್ತಾಗ ಕಾಡೇ ಹುಟ್ಟುಬಿಡ್ತು, ಬಳ್ಳಿಗಳೇ ಬಂದುಬಿಟ್ವು ಅಂದಾಗ ಅದು ಹೇಗೆ, ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಮಕ್ಕಳಿಗೆ ಫ್ಯಾಂಟಸಿ ಬೇಕು.
ಹಾಗೆ ಮಕ್ಕಳ ಕಥೆಯಂತೆ ಇರುವುದು ದೊಡ್ಡವರಾದ ಮೇಲೆ ಎಲ್ಲ ಹುಟ್ಟಿದ್ದು ಒಂದೇ. ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್, ಅಮೀಬಾ ವೆದರ್ ಇಟ್ ಈಸ್ ಪ್ಲಾಂಟ್ ಆರ್ ಅನಿಮಲ್, ವೈರಸ್ ವೆದರ್ ಇಟ್ ಈಸ್ ಅನಿಮಲ್ ಆರ್ ಪ್ಲಾಂಟ್, ಬ್ಯಾಕ್ಟೀರಿಯಾ ವೆದರ್ ಇಟ್ ಈಸ್ ಅನಿಮಲ್ ಆರ್ ಪ್ಲಾಂಟ್, ಹೇಗೆ ಕ್ಲಾಸಿಫೈ ಮಾಡೋದು ಅಷ್ಟು ಕಷ್ಟವಾಗುತ್ತಲ್ಲ. ಆ ಸ್ಥಿತಿಗೆ ಬಂದಾಗ ಸೈನ್ಸ್ ಆಗಲಿ ಮತ್ತೊಂದಾಗಲಿ ಗಂಭೀರವಾಗಿ ಯೋಚನೆ ಮಾಡಬೇಕಾಗುತ್ತೆ. ಹೀಗೆ ನಮ್ಮ ಪುರಾಣ ಕಥೆಗಳಲ್ಲಿ ಪ್ರಾಥಮಿಕ ಶಿಕ್ಷಣದಿಂದ ಮೊದಲುಗೊಂಡು ಪರಮೋತ್ಕೃಷ್ಟ ಶಿಕ್ಷಣದವರೆಗೆ ಎಲ್ಲವೂ ಉಂಟು. ಅದರಿಂದಲೇ ಹೇಳ್ತಾರೆ, ರಘುವಂಶ ಬಾಲಪಾಠವಾಗಿ ಆರಂಭವಾಗುತ್ತೆ, ಕಡೆಗೆ ವೃದ್ಧಪಾಠವೂ ಅದೇ ಆಗೋದು ಅಂತ. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸುವಾಗ ಓ ನಾಮ ತಿಳಿಸುವುದು ಅಂತ, ಓಂ ನಮಃ ಓಂ ಸಿದ್ಧಂ ಅಂತೆಲ್ಲ ಮಾಡ್ತಾರೆ, ಕಡೆಗೆ ಅಲ್ಲಿಗೇ ಬಂದು ಮುಗಿಯುತ್ತೆ. ನಮ್ಮ ಸೈಕ್ಲಿಕ್ ಕಲ್ಚರ್ ಅಂತ ಯಾವುದಿದೆ, ಆವರ್ತನಾತ್ಮಕವಾದ ಸಂಸ್ಕೃತಿಯಲ್ಲಿ ಇದೆಲ್ಲ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಆವರ್ತನಾತ್ಮಕವಾದ ಸಂಸ್ಕೃತಿ ಯಾರ ಮನಸ್ಸಿಗೆ ಬಂದಿಲ್ಲ, ಪ್ರಗತಿ ಅಂತ ಅನ್ನೋದು ಬಿಟ್ಟ ಬಾಣದಂತೆ ಅಂತಿರ್ತಾರೆ, ಅವರ ಗುರಿ ಎಂದೂ ಸರಿಯಾಗಿರೋದಿಲ್ಲ. ಇರಲಿ, ನಾವೀಗ ಮತ್ತೆ ರಾಮಾಯಣಕ್ಕೆ ಬರೋಣ. ಪಂಚವಟಿಗೆ ಬರ್ತಾರೆ. ಪಂಚವಟಿಯಲ್ಲಿ ಪರ್ಣಶಾಲೆಯನ್ನು ಕಟ್ಟಿಕೊಳ್ತಾರೆ. ಪಂಚವಟಿಯ ಕಾಡು ತುಂಬ ರಮಣೀಯವಾದದ್ದು. ಅಲ್ಲಿ ರಾಮ ಹೇಳ್ತಾನೆ, ತಮ್ಮ ನಮಗೆ ತುಂಬ ಸೊಗಸಾಗಿರ್ತಕ್ಕಂಥ ಸಂದರ್ಭ ಇದು, ಪ್ರದೇಶ ಬಹಳ ಚೆನ್ನಾಗಿದೆ, ಈ ಕಾಡನ್ನೆಲ್ಲ ಸರಿಯಾಗಿ ನೋಡು ಅಂತ ಹೇಳ್ತಾನೆ. ಈ ಸಂದರ್ಭದಲ್ಲಿ ಕುವೆಂಪು ಅವರು ಪಂಚವಟಿಯ ಪರ್ಣಕುಟಿ ಎನ್ನುವ ಅಧ್ಯಾಯದಲ್ಲಿ ಮಾಡಿರೋ ವರ್ಣನೆ ತುಂಬ ಸೊಗಸಾಗಿದೆ. ಕಂಗೊಳಿಸುತ್ತಿದೆ ಇದು ಮುಂದೆ ಸೌಮಿತ್ರಿ, ಆ ಅಗಸ್ತ್ಯನ ವರ್ಣನೆಯ ಮನೋಹರಂ ವನಂ, ಏಂ ಶಾಂತಿ ಸಾಮ್ರಾಜ್ಯವಾಳುತ್ತಿದೆ ನೋಡು ಪ್ರಿಯೆ, ಚಿತ್ರಕೂಟದ ಸೊಬಗಿಗೆ ಎರ್ಮಡಿ ಸೊಬಗಿದಲ್ತೆ, ಪಿಂತಾವಗಂ ನಾಂ ಪಡೆಯದೊಂದು ಸೊಗಮಿಲ್ಲಿ, ಕಾಯ್ದೆಮೆಗೆ ಬಯಸಿದಪ್ಪುದು ಸುಖಾಗಮನಮಂ, ತರು ಚಾಮರದ ಕರದ ತೋಳ್ವೀಸಿ. ಮರಗಳು ತಮ್ಮ ಕೊಂಬೆ ಅನ್ನುವಂಥ ಚಾಮರವನ್ನು ಬೀಸಿ ಚಿಗುರೆಲೆ ಎನ್ನುವ ಬೆರಳುಗಳಿಂದ ಕೈಚಾಚಿ ಬನ್ನಿ ಬನ್ನಿ ಅಂತ ಕರೀತಾ ಇದ್ದಾರೆ. ಸೂಸಿ ಪೂವಲಿಯ ನಾಗವಾನ ಗೈವಳಿದು ಈ ವಿಪಿನ ರಾಜೇಶ್ವರಿ, ಹೂಮಳೆಯನ್ನು ಸುರಿಸಿ ಸ್ವಾಗತ ಕೊಡ್ತಾ ಇದ್ದಾಳೆ ಆ ವನರಾಜೇಶ್ವರಿ. ತರಂಗ ಮಂಜುಳ ಋತಿಯ ವಾಣಿಯಿಂದಮೆಗೆ ಸುಸ್ವಾಗತವನ್ ಉಲಿವಳಿದು ಚಂಚಲಾಂಚಲ ಗತಿಯ ಗೋದಾವರಿ. ಅಲೆಗಳ ಮೂಲಕ ವನಪು ವಯ್ಯಾರಗಳಿಂದ ನಮಗೆ ಗೋದಾವರಿ ಸ್ವಾಗತವನ್ನು ನುಡಿತಾ ಇದ್ದಾಳೆ. ಅದು ಅಲ್ಲಿ ವೈಡೂರ್ಯ ರಾಸಿಗೊಂಡಂತೆ ದಡಮ್ಮುಚ್ಚೆ ಪಸುರು ಮುಡಿದು ಸಾಲ್ಗುಂಡಿ ಹೂವು ಹೊಂಗೆ. ಈಗ ಇಲ್ಲಿಗೆ ಬರೋಕ್ಕೆ ಮುನ್ನ ಮನೆ ಹತ್ತಿರ ಒಂದು ಹೊಂಗೆ ಮರ ಮೈತುಂಬ ಹೂ ಬಿಟ್ಟಿದ್ದನ್ನು ನೋಡಿ ಕೈಗೆಟಕಿದ ಒಂದು ಗೊಂಚಲು ಕಿತ್ತುಕೊಂಡು ಒಂದು 5 ನಿಮಿಷ ನೋಡಿ ಬಂದೆ. ಈಗ ವಸಂತದ ಮುಖ, ಎಷ್ಟು ಚೆನ್ನಾಗಿ ಹೊಂಗೆ ಹೂವಿಗೆ ಒಂದು ರೀತಿಯಾದಂಥ ಕಟು ಪರಿಮಳ, ಆ ಕಹಿಯೊಳಗೆ ಒಂದು ಸೊಗಸುಂಟು. ಅದು ಪೂರ್ಣ ಬಿಳಿಯಲ್ಲ, ಪೂರ್ಣ ನೇರಳೆ ಅಲ್ಲ, ಬಿಳಿಯ ಒಡಲು ನೇರಳೆಯ ಅಂಚು, ಅದೆಷ್ಟು ಸೊಗಸಾಗಿರುವಂಥದ್ದು. ಆ ಗುತ್ತಿಗಳು ಜೊಂಪೆಯಾಗಿ ತಲೆ ತಗ್ಗಿಸಿ ಬರ್ತಾ ಇರ್ತವೆ. ಎಲ್ಲ ಗಿಡಗಳ ಹೂ ಗೊಂಚಲು ಮೇಲ್ಮೇಲಕ್ಕೆ ಹೋದರೆ ಇದು ಕೆಳಗೆ ನೀವು ಕಿತ್ತುಕೊಳ್ಳಿ ಅಂತ ಅದರ ಕೆಳಗಡೆ ಎಲ್ಲ ಬಿದ್ದು ರಾಶಿಯಾದಂಥ ಹೊಂಗೆ ಹೂವು ಸುಪ್ಪತ್ತಿಗೆ ಹಾಗೆ ತೋರ್ತಾ ಇರುತ್ತೆ. ಎಷ್ಟು ತಂಪು, ಆ ಎಲೆ ಮರಕತಮಯವಾಗಿ ತೋರ್ತಾ ಇರುತ್ತೆ. ಗಿಡಗಳೇ ಬಂದು ಕೂತಿವೆಯೋ, ಮರಕತವನ್ನೇ ವನದೇವತೆ ಅಲಂಕಾರ ಮಾಡಿದೆಯೋ ಅಂತ ಮರಕತಕ್ಕಿಲ್ಲದ ಕೋಮಲತೆ ಇವುಗಳಿಗೆ ಇರುತ್ತವೆ. ಗಿಣಿಗಳು ಕೈಗೆಟಕದೆ ಹಾರತ್ವೆ, ಆದರೆ ಇವು ಕೈಗೆಟಕತ್ವೆ. ಎಷ್ಟು ಚೆನ್ನಾದಂಥದ್ದು ಆ ಪ್ರಕೃತಿ ಕೊಟ್ಟ ಸೌಭಾಗ್ಯ. ದಡಕ್ಕೆಲ್ಲ ಹಸುರನ್ನು ಮುಡಿದುಕೊಂಡು ಹೊಂಗೆ ಸಾಲು ಇದೆ. ಪಡಿನಡಲ್ ಕನ್ನಡಿ ಬಿಡಿದ ತರದಿನ್ ಎಸೆಯಲ್ ಕ್ಯಾ ಕಾಣ್ಬುದದು, ಗರಿಗರಿ ಎಲೆಯ ಬಿದಿರ ಮೆಳೆಚವರಿ. ಬಿದಿರ ಮೆಳೆಯ ಚವರಿ ಗರಿಗರಿ ಎಲೆಯಿಂದ ಕಾಣಿಸ್ತಾ ಇದೆ ಅಂತ ಕಾಣದವರಿಗೆ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಬಿದರ ಎಲೆಗಳು ಒತ್ತೊತ್ತಿಗೆ ಬಂದು ಆ ಚೌರಿ ಹೆಣಕೊಂಡಾಗ ಹೇಗಿರುತ್ತೆ, 3 ಕಾಲು ಜಡೆ, ಸಾಮಾನ್ಯವಾದ ಸಿಂಪಲ್ ಜಡೆ ಎಲ್ಲರೂ ಹೆಣಕೊಳ್ಳುವಂಥದ್ದು, ಆ ರೀತಿ ಹೆಣಕೊಂಡಿರುತ್ತೆ, ಉದ್ದುದ್ದಕ್ಕಿರುತ್ತೆ. ಅದು ಒಂದೊಂದು ಜಡೆಯ ಕಾಲು ಆ ರೀತಿಯಾಗಿ ತೋರ್ತಾ ಇರುತ್ತೆ. ಆ ಥರದ್ದು ನೋಡು ಗರಿಗರಿಯಾಗಿದೆ ಅಂತ ಮುಟ್ಟಿದ್ರು ಅಷ್ಟೇ ಕ್ರಿಸ್ಪ್ ಆಗಿರ್ತವೆ. ಆ ಬಿದಿರು ತೃಣಜಾತಿಯದು ಅಂತಂದರೆ ಗ್ರಾಸ್ ಅಂತ ಏನು ಕರಿತೀವಿ, ಆ ಒಂದು ಫ್ಯಾಮಿಲಿ, ಗ್ರಾಸ್ ಅನ್ನೋ ಫ್ಯಾಮಿಲಿಗೆ ಸೇರಿದಂಥದ್ದು. ಕೆಳಕ್ಕೆ ಬೆಳೆಯುವಂಥ ಹುಲ್ಲಾಗಲಿ, ಅಷ್ಟು ಎತ್ತರ ಬೆಳೆದ ಬಿದಿರಾಗಲಿ ಒಂದೇ ಕುಟುಂಬದ್ದು. ಒಬ್ಬ ಸದಸ್ಯ ರಾಕ್ ಫೆಲ್ಲರ್, ಫೋರ್ಡು, ನಾರಾಯಣಮೂರ್ತಿ ಆಗಿಬಿಟ್ರೆ ಮತ್ತೊಂದು ಪಾಪ ದರಿದ್ರ ನಾರಾಯಣನಾಗಿದೆ. ಅರೆ ಬಾಂಧವ್ಯ ಒಂದೇ ಗೋತ್ತರದ್ದು. ಅವುಗಳ ಎಲೆಗಳಲ್ಲಿ ವೆಯಿನ್ಸ್ ಅಂತ ಏನು ಕರಿತೀವಿ, ನಾಳಗಳು ಉದ್ದುದ್ದಕ್ಕೆ ಹಾಗೇ ಇರುತ್ತವೆ. ಹಾಗಾಗಿ ಅದು ಗರಿಗರಿಯಾಗಿರುತ್ತೆ. ಅದು ನವಿಲ್ ಹೊಳೆಯ ನೀರಿಗೆ ಬಾಗಿದೊಂದು ಕೊಂಬೆಯ ಮೇಲೆ ಕುಳಿತು ಇಂಟು ತಿಹುದೆಂತು. ನದಿಯ ಮೇಲೆ ಚಾಚಿಕೊಂಡಿದೆ ಒಂದು ಕೊಂಬೆ. ಆ ಕೊಂಬೆಯ ಮೇಲೆ ನವಿಲು ತನ್ನ ನೀಲಕಂಠವನ್ನು ನೀಳಕಂಠ ಮಾಡಿಕೊಂಡು ನೀರನ್ನು ಕುಡಿತಾ ಇದೆ.
ಅಗುಗೋ ನೀರ್ವಕ್ಕಿಗಳ್ ಏಂ ಕ್ರೀಡೆ ಇಂಚರಂ, ಏನೆತ್ತರದ ಸಾಲಮಿದು ಸಾಲವೃಕ್ಷ, ಕಣ್ಣೆತ್ತಿ ನೋಡೆ ಪೂರೈಸಲಾಗದೆ ಕೊರಲ್ ದಣಿಯುತ್ತಿದೆ, ನೋಡು ವಲ್ಮೀಕ ಗೋಪುರಮಿದಂ, ಹುತ್ತ ಗೋಪುರದಂತೆ ಇದೆ. ಕೈಯ ಬಿಲ್ಲನ್ನೆತ್ತಿದಂ ಎತ್ತಿದೊಣಂ ಅದರ ಕುಪ್ಪಿಗುಂ ನೆತ್ತಿ ನಿಲುಕದಿಹುದ ಹುತ್ತದ, ಕೈ ಮೇಲೆ ಬಿಲ್ಲಿಟ್ಟರು ಆ ಬಿಲ್ಲಿನ ತುದಿಗೂ ಎಟಕದೇ ಇದೆ, ಅಷ್ಟು ಎತ್ತರ ಇದೆ ಈ ಹುತ್ತ ಅಂತ. ನಮ್ಮಲ್ಲಿ ಹುತ್ತವನ್ನೂ ಗೌರವಿಸ್ತಾ ಇದ್ರು, ಯಾವುದನ್ನು ಬಿಡದೆ ಗೌರವಿಸ್ತಾ ಇದ್ರು, ಎಲ್ಲೆಲ್ಲಿಯೂ ಪ್ರಾಣಿ ಚರಾಚರ ಜೀವರಾಶಿ ಇರುವಂಥದ್ದು ಅಂತ ಹೇಳಿ. ಅತ್ತ ನೋಡತ್ತಲ್ ಕಳಿತ ಪಣ್ ಮಳೆಗೆರೆದು ನೆಲಂ ಕೆಸರೇಳುತ್ತಿದೆ ಸೋರ್ದ ರಸಕ್ಕೆ, ಮರದ ಹಣ್ಣುಗಳೆಲ್ಲ ತುಂಬಿಕೊಂಡು ನೆಲದಲ್ಲಿ ಉದುರಿ ಅಲ್ಲಿ ಕೆಸರಾಗ್ತಾ ಇದೆ ಅಂತ. ಮಹಾವೀರ ಸ್ವಾಮಿ ಒಮ್ಮೆ ರತ್ನಕರಂಡ ಶ್ರಾವಕ ಅನ್ನುವಂಥ ಒಂದು ಶ್ರಾವಕಾಚಾರ ಅನ್ನುವ ಒಂದು ಜೈನ ಗ್ರಂಥದ ಮಾತು ಹೋಗ್ತಾ ಇದ್ದಾಗ ತನ್ನ ಜೊತೆಗೆ 6 ಜನ ಶ್ರಾವಕರು ಶಿಷ್ಯರಿದ್ದರು ಬೇರೆಯವರು. ಅವರಿಗೆಲ್ಲ ಉಪದೇಶ ಮಾಡ್ತಾ ಒಂದು ಕಥೆಯನ್ನು ಹೇಳಿದ್ರಂತೆ. ನೋಡಿ, ಹೀಗೆ 6 ಜನ ಹೋಗ್ತಾ ಇದ್ರು, ಅಲ್ಲಿ ಒಂದು ಉನ್ನತವಾದ ವೃಕ್ಷ ಕಾಣಿಸ್ತು. ವೃಕ್ಷದ ತುಂಬ ಹಣ್ಣುಗಳಿದ್ವು, ತುಂಬ ಹಸ್ದಿದ್ರು. ಈ ಮರವನ್ನೇ ನಾವು ಕಿತ್ಕೊಂಡು ಹೊಟ್ಟೋಗ್ಬಿಡೋಣ, ನಮಗೆ ಹಸಿವು ತುಂಬ ತಾಳಲಾಗದಂತೆ ಇದೆ, ಎಲ್ಲಿ ಹೋದರೂ ಪರವಾಗಿಲ್ಲ, ಒಂದು 8 ದಿವಸ ಮರದ ಹಣ್ಣು ಆಗುತ್ತೆ ಅಂತ ಒಬ್ಬ. ಇನ್ನೊಬ್ಬ ಬೇಡ, ಒಳ್ಳೆ ಹಣ್ಣು ತುಂಬಿರೋ ಒಂದು ಕೊಂಬೆನೇ ಕಡ್ಕೊಂಡು ಭುಜದ ಮೇಲೆ ಇಟ್ಕೊಂಡು ಹೊರಟೋಗ್ಬಿಡೋಣ ಅಂತ. ಮತ್ತೊಬ್ಬ ಬೇಡ, ಆ ಹಣ್ಣುಗಳ ಗೊಂಚಲು ಅಂದರೆ 3ನೇವನು ಹಣ್ಣಿನ ಗೊಂಚಲುಗಳು ತುಂಬಿರ್ತಕ್ಕಂತಹ ಕೊಂಬೆ ಇದೆಯಲ್ಲ ಅದನ್ನು ಕಿತ್ಕೊಳ್ಳೋಣ ಅಂತ, ರೆಂಬೆ. ಇನ್ನೊಬ್ಬ ಹೇಳ್ದ ಒಂದು 20-30 ಹಣ್ಣನ್ನು ಕಿತ್ಕೊಳ್ಳೋಣ ಅಂತ, 5ನೇವನು. 6ನೇವನು ಹೇಳ್ದ ಕೆಳಗೆ ಬಿದ್ದಿರೋ ಹಣ್ಣುಗಳು ಪಕ್ವವಾಗಿ ಬಿದ್ದಿವೆ, ಅದನ್ನು ಮೊದಲು ಆರಿಸ್ಕೊಂಡು ತಿನ್ನೋಣ, ಮತ್ತೂ ಬೇಕಾದರೆ ನೋಡೋಣ ಅಂತ. ಹೀಗಿರಬೇಕು ಅಹಿಂಸಾ ವ್ರತ ಅಂತ. ಪ್ರಕೃತಿ ಪರಿಸರ ಮತ್ತೊಂದು ಈ ರೀತಿಯಾಗಿ ಕಾಡಿನಲ್ಲಿ ಹಾಗೆ ಕೆಳಗೆ ಬೀಳ್ತಾ ಇರ್ತವೆ, ಅವುಗಳನ್ನು ಗಮನಿಸಬೇಕು. ಏನು ಅಮಂಗಳಮೋ ಕಾಲ್ಜಾರುತ್ತಿದೆ ನನಗೆ, ಮೈಥಿಲಿ ತನ್ನೊಳಗೆ ತಾಂ ಗೊಣಗುತ್ತಿರೆ. ಬಳಿಗೆ ಬಾರದೆ ದೂರ ಸಾರದೆ ಕುರಂಗ ಶಿಶು ಸುಳಿದುದು ಅಡಗಿದುದ ಕಂಡಳೆಂದಳ್ ಮನಃಪ್ರಿಯಂಗೆ, ಈ ತಾಣಂ ಎಲೆಮನೆಗೆ ನಲ್ದಾಣಮೇ ದಿಟಂ, ಸಾಧು ಮೃಗದಿ ಸ್ಥಳಂ ತಾನೇಗಳಂ ಸಾಧು ಅಂತ ಹೇಳಿ ಅಲ್ಲಿಗೆ ಬಂದು ನಿಲ್ತಾರೆ ಅಂತ. ಇಲ್ಲಿ ಪಂಚವಟಿಯ ವರ್ಣನೆಯನ್ನು ವಾಲ್ಮೀಕಿಗಳು ಹಾಗೆ ಮಾಡದೆ ರಾಮನ ಬಾಯಿಂದ ಇದು ತುಂಬ ಚೆನ್ನಾಗಿದೆ ಲಕ್ಷ್ಮಣ ನೋಡು, ಇಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಜಾಗ ನೋಡು, ವನರಾಮಣ್ಯಕಂ ಯತ್ರ ಜಲರಾಮಣ್ಯಕಂ ತಥಾ ಸನ್ನಿಕೃಷ್ಟಂಚ ಯತ್ರ ಸ್ಯಾತ್ ಸಮಿತ್ ಪುಷ್ಪ ಕುಶೋದಕಂ. ಎಲ್ಲಿ ವನ ತುಂಬ ಚೆನ್ನಾಗಿದೆ, ಎಲ್ಲಿ ಜಲ ತುಂಬ ಚೆನ್ನಾಗಿದೆ, ಎಲ್ಲಿ ನಮಗೆ ಯಾವುದೇ ಒಂದು ಹಣ್ಣು ಹಂಪಲು ಸಮಿತ್ತು ಕುಶ ಇತ್ಯಾದಿಗಳಿಗೆ ತೊಡಕಾಗಲ್ವೋ ಅಂಥ ಜಾಗದಲ್ಲಿ ನೋಡಿ ನಮ್ಮ ಆಶ್ರಮವನ್ನು ಕಟ್ಟು ಪರ್ಣಶಾಲೆಯನ್ನು ಅಂತಂದಾಗ ಲಕ್ಷ್ಮಣ ಸಂಯತಾಂಜಲಿ ಇದಂ ವಚನಮಬ್ರವೀತ್, ಪರವಾನಸ್ಮಿ ಕಾಕುಸ್ಥ ತ್ವಯಿ ವರ್ಷಶತಂ ಸ್ಥಿತೆ ಸ್ವಯಂ ತು ರುಚಿರೇ ದೇಶೇ ಕ್ರಿಯತಾಮಿತಿ ಮಾಂವದ. ರಾಮ, ನೀನು ಎಷ್ಟು 100 ವರ್ಷ ಇದ್ದರೂ ನಿನ್ನ ಜೊತೆ ನಾನು ಸ್ವತಂತ್ರನಾಗಿ ತೀರ್ಮಾನ ತಗೊಳ್ಳಲಾರೆ. ಐ ಆಮ್ ಆಲ್ವೇಸ್ ಫಾರ್ ಯು, ಡಿಸಿಷನ್ ಈಸ್ ಯುವರ್ಸ್, ಎಕ್ಸಿಕ್ಯೂಷನ್ ಈಸ್ ಮೈನ್. ಎಷ್ಟು ವರ್ಷ ಕಳೆದ್ರೂ ಅಷ್ಟೇ, ಅದು ಹಾಗೇನೆ. ನೀನು ಹೇಳಬೇಕು, ನಿನಗೆ ಯಾವ ಜಾಗ ಚೆನ್ನ ಅಂತ ಅನಿಸುತ್ತೋ ಅದನ್ನು ನೀನು ತೋರಿಸು, ಎಡಗಾಲಲ್ಲಿ ತೋರಿಸಿದ್ದನ್ನು ತಲೆಯಲ್ಲಿ ಹೊತ್ತಿ ಮಾಡ್ತೀನಿ, ಆದರೆ ನಾನು ಮಾತ್ರ ಚಾಯ್ಸ್ ಮಾಡಲಾರೆ, ಅದು ನಿನ್ನದೇ ಚಾಯ್ಸ್ ಆಗಬೇಕು ಅಂತ. ಇಂಥವ್ರು ಎಲ್ಲಿ ಸಿಗ್ತಾರೆ? ಆಗ ರಾಮ ಬಹಳ ಸಂತೋಷ ಪಡ್ತಾನೆ. ಸುಪ್ರೀತಸ್ತೇನ ವಾಕ್ಯೇನ ಲಕ್ಷ್ಮಣಸ್ಯ ಮಹಾತ್ಮನಃ ವಿಮೃಶನ್ ರೋಚಯಾಮಾಸ ದೇಶಂ ಸರ್ವಗುಣಾನ್ವಿತಂ ಸತಂ ರುಚಿರಮಕ್ರಮ್ಯಂ ದೇಶಮಾಶ್ರಮ ಕರ್ಮಣಿ ಹಸ್ತೌ ಗೃಹೀತ್ವಾ ಹಸ್ತೇನ ರಾಮ ಸೌಮಿತ್ರಮಬ್ರವೀತ್. ಏನು ಕಂಡ ವಾಲ್ಮೀಕಿ ಇದು! ಡಿ ವಿ ಜಿಯವರು ಹೇಳ್ತಾರೆ, ಏನು ಅಚ್ಚರಿಯ ಕಂಡೆ ಅಂತ ವಾಲ್ಮೀಕಿಗೆ. ನೀನು ಇಂಥ ಅದ್ಭುತವನ್ನು ಕಂಡಿಯಪ್ಪ ವಾಲ್ಮೀಕಿ, ಎಷ್ಟು ಸೊಗಸನ್ನು ನೀನು ಕಂಡೆ ಅಂತ. ರಾಮ ತನ್ನ ಕೈಗಳಿಂದ ಇವನ 2 ಕೈಗಳನ್ನು ಹಿಡ್ಕೊಂಡು ಗಟ್ಟಿಯಾಗಿ ಅದನ್ನು ಅಲ್ಲಾಡಿಸ್ತಾ ಹೇಳ್ತಾನೆ, ಅಯಂ ದೇಶ ಸಮಶ್ರೀಮಾನ್ ಪುಷ್ಪಿತೈಸ್ತರುಭಿರ್ವೃತಃ ಯಾಶ್ರಮ ಪದಂ ಸೌಮ್ಯ ಯಥಾವತ್ ಕರ್ತುಮರ್ಹಸಿ. ನೋಡಪ್ಪ ಲಕ್ಷ್ಮಣ, ಸೌಮ್ಯ ಅಂತ ಹೇಳ್ತಾನೆ. ನಮ್ಮ ಸಂಸ್ಕೃತ ಭಾಷೆಯ ಸ್ವಾರಸ್ಯವೇ ಸ್ವಾರಸ್ಯ. ಎಷ್ಟೆಷ್ಟು ಒಳ್ಳೊಳ್ಳೆ ಸಂಬೋಧನೆಗಳಿವೆ ಉಪನಿಷತ್ತುಗಳಲ್ಲಿ. ಮತ್ತೆ ಮತ್ತೆ ಬರುತ್ತೆ ಸೌಮ್ಯ ಸೌಮ್ಯ ಅಂತ. ಭದ್ರ, ಮಂಗಳ, ಸೌಮ್ಯ, ಕಲ್ಯಾಣ ಅಥವಾ ಕಲ್ಯಾಣಿ, ಶುಭ, ಶುಭಾಂಗಿ, ಸುಭಗ, ಸುಭಗೆ, ಭಗವನ್, ಭಗವತಿ, ಆಯುಷ್ಮಾನ್, ಐಷ್ಮತಿ, ಮಾಮ, ಆರ್ಯ, ಆರ್ಯೆ, ಆರ್ಯಪುತ್ರ. ಎಷ್ಟು ಒಳ್ಳೊಳ್ಳೆ ಶಬ್ದಗಳು, ತುಂಬ ರಮಣೀಯವಾದಂಥದ್ದು. ಒಂದೊಂದು
ಶಬ್ದದ ಸಂಬೋಧನೆಯಲ್ಲಿ ಒಂದೊಂದು ಮಹಾ ಸಂಸ್ಕೃತಿಯ ಶಲಾಖೆಯೇ ತೋರುವಂಥದ್ದಾಗಿದೆ. ಇಲ್ಲಿ ಸೌಮ್ಯ ಅನ್ನೋದ ತಾತ, ಜಾತ, ವತ್ಸೆ, ವತ್ಸ, ಜಾತೆ, ಪ್ರೀತೆ, ಮಾನವ, ಮಾನವಿ, ಎಷ್ಟು ನೂರಾರು ಶಬ್ದಗಳನ್ನು ಸಂಸ್ಕೃತದ ಭಾಷೆ ಅಂತ ತೆಕ್ಕೊಡ್ತೀನಿ ನಾನು. ಅಷ್ಟು ಚೆನ್ನಾಗಿರುವಂಥವು ಇವೆಲ್ಲ ಕೂಡ. ನೋಡಿ, ಮಗು ಅಂತ ಅನ್ನೋದಕ್ಕೆ ತಾತ ಅಂತ, ಅಪ್ಪ ಕಂದ ಅನ್ನೋದಕ್ಕೆ ವತ್ಸ ಅಂತ ಹೇಳ್ಬಿಟ್ಟು, ಸೌಮ್ಯ ಈ ಕನ್ನಡದಲ್ಲಿ ಹೇಳಿದ್ರೆ ಯಾಕೋ ಚೆನ್ನಾಗಿ ಕಾಣದೆ ಹೋಗ್ಬೋದು. ತಮಿಳಿನಲ್ಲಿ ಕೂಡ ಬರ್ತವೆ, ಎನ್ ಕಣ್ಣೈ, ಕಣ್ಮಣಿಯೇ, ಕರುಂಬೆ, ತೇನೆ, ಪಾಲೆ ಅಂತೆಲ್ಲ ಅನ್ನುವಂಥದ್ದು ಚೆನ್ನಾಗಿದೆ. ಆದರೆ ಸಂಸ್ಕೃತದಲ್ಲಿ ಆ ಇಂಪು ತುಂಬ ಚೆನ್ನಾಗಿವೆ. ಸಂಸ್ಕೃತ್ ಪೊಯಿಟ್ಸ್ ಹ್ಯಾಡ್ ಎ ವೆರಿ ವೆರಿ ಕೀನ್ ಇಯರ್ ಫಾರ್ ಸಚ್ ಇನ್ಬಿಲ್ಟ್ ಮ್ಯೂಸಿಕ್ ಇನ್ ದ ಲ್ಯಾಂಗ್ವೇಜ್. ಅವನು ಹೇಳ್ತಾನೆ, ಅಪ್ಪ ಸೌಮ್ಯ ತುಂಬ ಚೆನ್ನಾಗಿದೆ, ಇಲ್ಲಿ ಒಳ್ಳೆ ಹೂಗಳು ಹಣ್ಣುಗಳು ಎಲ್ಲ ಬಿಟ್ಟಂಥ ಮರಗಳಿವೆ, ಇಲ್ಲಿ ನೀನು ಮಾಡು, ಇದು ಎತ್ತರ ತಗ್ಗು ಯಾವುದೂ ಇಲ್ಲ, ಸಮವಾಗಿದೆ, ಇಲ್ಲಿ ಪರ್ಣಶಾಲೆ ಮಾಡು. ಯಂ ಆದಿತ್ಯ ಸಂಕಾಶೈ ಪದ್ಮೈ ಸ್ವರಭಿಗಂಧಿಭಿ ಅದೂರೇ ದೃಶ್ಯತೆ ರಮ್ಯ ಪದ್ಮಿನಿ ಪದ್ಮಶೋಭಿತ. ಇದು ಸೂರ್ಯರೇ ಭೂಮಿಗೆ ಬಂದು ಇಳಿದ ಹಾಗೆ ಕೆಂದಾವರಗಳು ಅರಳಿರುವಂಥ ಸರೋವರ ಹತ್ತಿರಕ್ಕೆ ಕಾಣಿಸ್ತಾ ಇದೆ, ಚೆನ್ನಾಗಿದೆ ವ್ಯೂ, ಇದು ನೋಡು ಅಂತ ಹೇಳ್ಬಿಟ್ಟು. ಅಗಸ್ತ್ಯ ಹೇಳಿದಂತೆ ಎಂ ಗೋದಾವರಿ ರಮ್ಯ ಪುಷ್ಪಿತೈ ಸ್ತರುಭಿರ್ವೃತ. ಗೋದಾವರಿ ಕೂಡ ಹೂಗಳಿಂದ ತುಂಬಿದ ಮರಗಳ ನಡುವೆ ಹರ್ಕೊಂಡು ಹೋಗ್ತಾ ಇದೆ. ಹಂಸ ಕಾರಂಡವಾಕೀರ್ಣ ಚಕ್ರವಾಕೋಪ ಶೋಭಿತ ನಾತಿ ದೂರೇ ಚ ನಚಾಸನ್ನೆ ಮೃಗಯೂಥ ನಿಪೀಡಿತ ಮಯೂರ ನಾದಿತಾರಮ್ಯ ಪ್ರಾಂಶವೋ ಬಹುಕಂದರ ದೃಶ್ಯಂತೆ ಗೆರೆಯ ಸೌಮ್ಯ ಫುಲ್ಲೈ ಸ್ತರುಭಿರಾವೃತ. ಈ ಬೆಟ್ಟಗಳ ಹತ್ತಿರದಲ್ಲೇ ಇವೆ, ಅವುಗಳ ಮೇಲೆ ನವಿಲುಗಳು ಗರಿಗೆದರಿ ಕುಣಿದು ಕೇಕಾರವ ಮಾಡ್ತಾ ಇದೆ. ಹೀಗೆ ತುಂಬ ಚೆನ್ನಾಗಿದೆ. ಇಲ್ಲಿಯ ಕಂದರಗಳು ಅಂದರೆ ಕೊಳ್ಳ ಕಣಿವೆಗಳು ಕೂಡ ಬಹಳ ಆಕರ್ಷಕವಾಗಿದೆ, ತುಂಬ ಚೆನ್ನಾಗಿದೆ. ಸೌವರ್ಣೈ ರಾಜತೈ ತಾಮ್ರೈರ್ ದೇಶೇ ದೇಶೇ ಚ ಧಾತುಭಿ ಗವಾಕ್ಷಿತ ಇವ ಭಾಂತಿ ಗಜ ಪರಮಭಕ್ತಿಭಿ. ಈ ಬೆಟ್ಟಗಳ ಮಧ್ಯ ಮಧ್ಯದಲ್ಲಿ ಅಲ್ಲಲ್ಲಿ ಬೇರೆ ಬೇರೆ ಧಾತುಗಳು, ಮಿನರಲ್ ಓರ್ಸ್ ಸಿಗುವಂತೆ ಇರುವ ಮಣ್ಣು ಬಗೆ ಬಗೆಯ ಬಣ್ಣದಿಂದ ಕಾಣಿಸ್ತಾ ಇದೆ ಅಂತ. ರಾಮನಿಗೆ ಧಾತು ವಿಜ್ಞಾನವೂ ಇತ್ತು ಅಂತ ಗೊತ್ತಾಗುತ್ತೆ. ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಆಕರ ಕರ್ಮಾಂತಾಧ್ಯಾಯ ಅಂತ ಒಂದು ಅಧ್ಯಾಯ ಬರುತ್ತೆ. ಅಲ್ಲಿ ಅವನು ಯಾವ ಯಾವ ಮೆಟಲ್ಸ್ನ ಒರಿಜಿನ್ ಇದೆ, ಅಂದರೆ ಯಾವ್ಯಾವ ಮಿನರಲ್ ಓರ್ಸ್ ಅದಿರುಗಳು ಸಿಗುವಂಥ ಜಾಗ ಇದೆ, ಅದು ಹೇಗೆ ತಿಳ್ಕೊಳ್ಳೋದು ಅಂತ ಅನ್ನೋದಕ್ಕೆ ಜಿಯಾಲಜಿಸ್ಟ್ ಹೇಗೆ ಪರೀಕ್ಷೆ ಮಾಡಬಹುದು ಅಂತ ತೋರಿಸ್ತಾನೆ. ಕಬ್ಬಿಣ ಇದ್ದ ಜಾಗದಲ್ಲಿ ಕೆಂಪಿಗೆ ಇರುವಂಥ ಒಂದು ನೆಲ ಕಾಣಿಸುತ್ತೆ, ಮತ್ತು ತಿರ್ಗ ಬಂಗಾರ ಇರುವಲ್ಲಿ, ಬೆಳ್ಳಿ ಇರುವಲ್ಲಿ, ಹಿತ್ತಾಳೆ ಅಂತೀನಿ, ಸತು, ಅಭ್ರಕ ಮೊದಲಾದವು ಇರೋ ಜಾಗದಲ್ಲಿ ಯಾವ ಯಾವ ಬಣ್ಣದ ಕಲ್ಲು ಮಣ್ಣು ಇರುತ್ತವೆ, ಅವುಗಳ ಮೇಲೆ ಎಂತೆಂಥ ಬಿಳಿಯ ಪಟ್ಟೆಗಳು, ಕೆಲವಕ್ಕೆ ಕಪ್ಪು ಪಟ್ಟೆಗಳು, ಕೆಲವಕ್ಕೆ ಕಪೋತ ಗ್ರೀವ ಅಂದರೆ ಪಾರಿವಾಳದ ಕೊರಳು ಯಾವ ಥರ ಮಿಂಚುತ್ತೆ ಅಂತಹ ಒಂದು ಪಟ್ಟೆಗಳಿರುವಂಥ ಕಲ್ಲುಗಳು ಮಣ್ಣುಗಳು ಸಿಗುತ್ತವೆ, ಅದನ್ನು ನೋಡಬಹುದು ಅಂತೆಲ್ಲ ಹೇಳಿಬಿಟ್ಟು. ಹೀಗೆ ಬೆಟ್ಟಗಳು ಅನೇಕ ವಿಧವಾದ ಲೋಹಗಳಿಗೆ ಬೇಕಾದಂಥ ಅದುರುಗಳನ್ನು ಉಳ್ಳವಾಗಿದ್ದರಿಂದ ಅದು ಪಟ್ಟೆ ಪಟ್ಟೆಯಾಗಿ ತೋರ್ತಾ ದೊಡ್ಡ ದೊಡ್ಡ ಆನೆಗಳಿಗೆ ಚಿತ್ರಾಲಂಕಾರ ಮಾಡಿದಂತೆ, ಬೇರೆ ಬೇರೆ ಕಲರ್ನ ಪಟ್ಟಿಗಳನ್ನು ಬಳದಂತೆ, ಚಿತ್ತಾರಗಳನ್ನು ಮಾಡಿದಂತೆ ತೋರ್ತಾ ಇದೆ ಅಂತ ಹೇಳ್ಬಿಟ್ಟು. ಎಷ್ಟು ಸೊಗಸಾದದ್ದು. ಈ ಮೇಜರಿಯಿಂದ ಕಾಳಿದಾಸ ಕೂಡ ಪ್ರೀತನಾಗಿ ನರ್ಮದಾ ನದಿ ವಿಂಧ್ಯ ಪರ್ವತದ ಗಂಡಶಿಲೆಗಳ ಮೇಲೆ ಹರಿತಾ ಇದ್ದರೆ ಭಕ್ತಿಚ್ಛೇದೇರ್ ವಿರಚಿತ ಇವ ಭೂತಿಮಂಗೆ ಗಜಸ್ಯ ಅಂತ ಮೇಘದೂತಲ್ಲಿ ಹೇಳ್ತಾನೆ. ಆನೆಯ ಮೇಲೆ ಬಿಳಿ ಪಟ್ಟೆಗಳನ್ನು ಎಳೆದಂತೆ ಕಾಣಿಸುತ್ತೆ ಅಂತ. ಇದಕ್ಕೆ ಬಣ್ಣ ಬಣ್ಣದ ಪಟ್ಟೆಗಳು ವಾಲ್ಮೀಕಿ ಇನ್ನೂ ಅದ್ಭುತವಾದ ಚಿತ್ರಣ ಮಾಡಿರೋದು ಕಾಣಿಸುತ್ತೆ. ಚೂತೈ ಅಶೋಕೈ ತಿಲಕೈ ಚಂಪಕೈ ಕೇತಕೈ ಅಪಿ ನಿವಾರೈ ಸ್ಥಿನಿಶೈಶ್ಚೈವ ಪುನ್ನಾಗೈಶ್ಚೋಪಶೋಭಿತಾ. ಅಲ್ಲಿ ಮತ್ತಿ, ತಾಳೆ, ಹೊಂಗೆ, ಖರ್ಜೂರ, ಹಲಸು, ಮಾವು, ನೀವಾರ, ಹೊನ್ನೆ, ಪುನ್ನಾಗ ಮೊದಲಾದ ಎಷ್ಟೆಲ್ಲ ಇವೆ. ಚಂದನ ಸ್ಯಂದನೈ ನೀಪೈ ಪರ್ಣಾಸೈ ಲಿಕುಚೈರಪಿ. ಮತ್ತೆ ಶ್ರೀಗಂಧ, ಸ್ಯಂದನ, ಈಚಲು, ಪರ್ಣಾಸ, ಗಜರಿಂಬೆ, ಅಶ್ವಕರ್ಣ, ಕಗ್ಗಲಿ, ಶಮಿ, ಮುತ್ತುಗ, ಪಾದರಿ, ಒಂದೇ ಎರಡೇ ಬೇಕಾದಷ್ಟು ವೃಕ್ಷಗಳಿವೆ ಅಂತ ರಾಮ ಟಕ್ 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 ಅಂತ ಇದನ್ನು ಹೇಳ್ತಾನೆ. ಅಂದರೆ ಎಷ್ಟು ಅಕ್ವೆಂಟೆನ್ಸ್ ಇದೆ ಈಗಾಗಲೇ ಕಾಡಿಗೆ ಬಂದವನಿಗೆ ಮರಗಳ ಜೊತೆಗೆ. ಮತ್ತು ವಾಲ್ಮೀಕಿ ಕಾಡು ಒಂದನ್ನು ಕ್ರಿಯೇಟ್ ಮಾಡಬೇಕಾದ್ರೆ ಒಂದು 20 ಮರಗಳ ಹೆಸರು ಹೇಳಬೇಕು. ಕಾಡು ಒಂದು ಬಿಟ್ಟರೆ ನಮಗೆ ಕಾಡಿನ ಕಲ್ಪನೆ ಆಗಬೇಕೆ? ಇಲ್ಲ. ನನಗೊಂದೆರಡು ಅಗಳನ್ನ ಹಾಕಿ ಅಂತಂದರೆ 2 ಅಗಳು ತನ್ನ ತಟ್ಟೆಗಿಟ್ರೆ ಒಂದು ಗ್ರ್ಯಾಂಜರ್ ಬರಬೇಕಾದ್ರೆ ಕ್ವಾಂಟಿಟಿಯು ಮುಖ್ಯ ಆಗುತ್ತೆ. ಅಷ್ಟು ಮಿನಿಮಮ್ ಬೇಕು. ನನ್ನ ಗೆಳೆಯರು ಸುಧೀರ್ ಕೃಷ್ಣಸ್ವಾಮಿ ಹೇಳ್ತಾ ಇರ್ತಾರೆ, ಒಬ್ಬ ವಾಗ್ಗೇಯಕಾರ ಅಂತ ಒಂದು ಎಸ್ಟಿಮೇಷನ್ ಮಾಡಬೇಕು ಅಂದರೆ 100 ಕೃತಿಗಳಿರಬೇಕು ಅವನ ಹೆಸರಿನಲ್ಲಿ, ಆಗ ನೋಡಿ ಅವನು ಒಬ್ಬ ಕನ್ಸಿಡರಬಲ್ ಅಂತ ಬರುತ್ತೆ ಅಂತ.
ಒಂದು ಕಾವ್ಯ ಅಂದರೆ ಒಂದು ಗಾತ್ರ ಇದ್ದಾಗ ಪ್ರಾತಿನಿಧಿಕವಾದ ಕವಿ ಅಂತ ಹೇಳ್ಬೋದಾಗುತ್ತೆ ಅಂತ. ಹಾಗೆ ವಾಲ್ಮೀಕಿಗಳು ಕ್ವಾಂಟಿಫಿಕೇಶನ್ಗೆ ಕೂಡ ಬೆಲೆ ಕೊಟ್ಟಿದ್ದಾರೆ. ಆಮೇಲೆ ಸೌಮಿತ್ರಿ, ಇದರಲ್ಲಿ ಚೆನ್ನಾಗಿರುವಂಥ ಆಶ್ರಮವನ್ನು ಮಾಡು, ಇಲ್ಲಿ ನಾವು ಯಹವತ್ಸ್ಯಾಮ ಸೌಮಿತ್ರ ಸಾರ್ಧಮೇತೇನ ಪಕ್ಷಿಣ, ಈ ಜಟಾಯುವಿನ ಜೊತೆಯಲ್ಲಿಯೇ ಇಲ್ಲಿ ವಾಸ ಮಾಡೋಣ ಅಂತ. ರಾಮನಿಗೆ ತಿರಿಯ ಜಂತುಗಳಂದ್ರೂ ಭೇದ ಇಲ್ಲ, ಅವುಗಳ ಜೊತೆಯಲ್ಲಿ ಮಾಡೋಣ ಅಂತ. ಹಾಗಲ್ಲದೆ ಜಟಾಯುವಿಗೆ ಒಬ್ಬ ರಾಜನಿಗೆ ಬ್ರಾಹ್ಮಣೋತ್ತಮನಿಗೆ ಮಾಡುವಂಥ ಸಂಸ್ಕಾರವನ್ನು, ಅಂತ್ಯಷ್ಟಿಯನ್ನು ರಾಮ ಮಾಡಿದ್ನಲ್ಲ, ಎಂಥ ದೊಡ್ಡ ವರ್ತನೆ ಅದು, ಇಷ್ಟು ಮಹನೀಯವಾದಂಥದ್ದು. ಮುಂದೆ ಆ ಸಂದರ್ಭವನ್ನು ಮತ್ತೂ ಚೆನ್ನಾಗಿ ನೋಡ್ಬೋದು. ಇರಲಿ, ಇವನಿಗೆ ಆ ರೀತಿಯಾದಂಥ ಮಡಿ ಮೈಲಿಗೆಗಳ ಭೇದಗಳು ಇಲ್ಲ. ಆಗ ಲಕ್ಷ್ಮಣ ಪರ್ಣಶಾಲಾಂ ಸುವಿಪುಲಾಂ ತತ್ರ ಸಂಘಾತ ಮೃತ್ತಿಕಾಂ ಸುಸ್ತಂಭಾಂ ಮಸ್ಕರೈರ್ ದೀರ್ಘೈ ಕೃತವಂಶಾಂ ಸುಶೋಭನಾಂ ಶಮೀ ಶಾಖಾಭಿರಾಸ್ತೀರ್ಣಾಂ ದೃಢಪಾಶಾವ ಪಾಶಿತಾಂ ಕುಶಕಾಶಕ ಶರೈಃ ಪರ್ಣೈಃ ಸುಪರಿಚ್ಛಾದಿತಾಂ ತಥಾ ಸಮೀಕೃತ ತಲಾಂ ರಮ್ಯಾಂ ಚಕಾರ ಲಘುವಿಕ್ರಮ. ಒಂದು 3 ಶ್ಲೋಕದಲ್ಲಿ ಲಕ್ಷ್ಮಣ ಮಾಡಿದ ಪರ್ಣಶಾಲಿ ವಿವರಗಳನ್ನು ಕೊಟ್ಟಿದ್ದಾರೆ. ನಾನು ಬರ್ಕೊಂಡಿದ್ದೀನಿ ಬಿಲ್ಡಿಂಗ್ ಮೆಟೀರಿಯಲ್ ಆಫ್ ಲಕ್ಷ್ಮಣ ಅಂತ, ಅದನ್ನು ಗುರುತು ಮಾಡ್ಕೊಂಡು ಮಾರ್ಜಿನ್ನಲ್ಲಿ. ಒಂದು ಮನೆಯನ್ನು ಕಟ್ಟೋದಕ್ಕೆ ಆ ಪರಿಸರದಲ್ಲಿಯೇ ಒಂದು 5 ಕಿಲೋಮೀಟರ್ ರೇಡಿಯಸ್ ತ್ರಿಜ್ಯದ ಒಳಗೆ ಬರುವಂಥ ಪದಾರ್ಥಗಳಿಂದ ಕಟ್ಟಿದರೆ ಅವು ಆ ಮನೆಗಳು ಹೆಚ್ಚು ಗಟ್ಟಿಯಾಗಿ ಚೆನ್ನಾಗಿ ಬಾಳುತ್ತವೆ ಅಂತ ಇತ್ತೀಚಿನ ಸಂಶೋಧಕರ ಅಭಿಪ್ರಾಯ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ಮಾಡುವವರು. ಕಾರಣ ಆ ಪರಿಸರದ ಕಷ್ಟ ನಷ್ಟ, ಏಟು ಪೋಟು, ಘಾಸಿ, ಮಳೆ, ಬಿಸಿಲು, ಅವಕ್ಕೆಲ್ಲ ಆ ಒಂದು ಪರಿಸರದ ವಸ್ತುಗಳು ಚೆನ್ನಾಗಿ ಒಗ್ಗಿಕೊಂಡಿರುತ್ತವೆ ಅಂತ. ಹಾಗಲ್ಲದೆ ಇನ್ಯಾವುದೋ ನಾವು ಕರಾರ ಇಂದ ಮಾರ್ಬಲ್ಸ್ ತರಿಸ್ಬಿಟ್ವಿ, ಇಟಲಿಯ ಮಾರ್ಬಲ್ಸ್ ಅಂತಂದರೆ ಇಲ್ಲಿ ಅವು ನಮ್ಮ ಈ ಒಂದು ನೆಲಕ್ಕೆ, ಈ ಒಂದು ವಾತಾವರಣಕ್ಕೆ ಸರಿಯಾಗಿ ಬಾಳುತ್ತವೋ ಇಲ್ವೋ ಹೇಳೋಕ್ಕಾಗೋಲ್ಲ. ನನ್ನ ಗೆಳೆಯರು ಹೇಳ್ತಾ ಇರ್ತಾರೆ, ಮಂಟ ಪ್ರಭಾಕರ್ ಉಪಾಧ್ಯಾಯರು, ಯಾರು ಮನೆಗೆ ಮಾರ್ಬಲ್ ಹಾಕಿಸ್ಬೇಡಿ, ನಾವು ಹಾಕಿಸಿ ಹಾಳಾದ್ವಿ ಅಂತ. ಯಾಕೆ? ಅವಳ ಕಷ್ಟ ಅವರಿಗೆ ಗೊತ್ತು. ದಿ ವೇರರ್ ನೋಸ್ ವೇರ್ ದಿ ಶೋ ಪಿಂಚಸ್ ಅಂತ. ನಮಗೆ ಕಡಪ ಕಲ್ಲೇ ಆಗಬೇಕು, ನಮಗೆ ಇನ್ಯಾವುದೋ ಒಂದು ಕಾಡು ಕಲ್ಲುಗಳು, ಗ್ರಾನೈಟು, ಈ ಥರದ್ದು ಇವೆ ಎಲ್ಲ ಅವೇ ಆಗಬೇಕಾದದ್ದು, ನಮ್ಮ ನೆಲಕ್ಕೆ ಒಗ್ಗಿ ಬಂದಂಥದ್ದು, ಶಾಬಾದ್ ಸ್ಟೋನ್ಸು ಅತ್ತ ಕಡೆಗೆ ಆಗುವಂಥದ್ದು. ಹಾಗೆ ಅದು ಮಾಡಿಕೊಳ್ಳುವುದು ಒಳ್ಳೆಯದು ಅಂತ. ನಮ್ಮ ಕರಾವಳಿಯಲ್ಲಿ, ಮಲೆನಾಡಿನಲ್ಲಿ ಅದಕ್ಕೆ ತಕ್ಕಂತೆ ಹೆಂಚಿನ ಮನೆ, ಅದಕ್ಕೆ ತಕ್ಕಂತೆ ಹಲಸು ಮೊದಲಾದವು ಬೆಳೆಯುತ್ತವೆ, ಆ ಮರಗಳನ್ನೇ ಜಾಸ್ತಿ ಬಳಸ್ತಾರೆ, ಅದು ಹೆಚ್ಚಾಗಿ ಬೇಕಾದಂಥದ್ದು. ಇಲ್ಲಿ ಅದೇ ತರಹ ಅಲ್ಲಿಯೇ ಸಿಗುವಂಥ ಮಣ್ಣಿಂದ ಸಂಘಾತ ಮೃತ್ತಿಕಾಂ, ಗಟ್ಟಿಯಾಗಿ ಮಣ್ಣನ್ನು ಅಗದು ಮಣ್ಣಿನ ಮುದ್ದೆಯಿಂದಲೇ ಗೋಡೆಯನ್ನು ಮಾಡಿದನಂತೆ. ಸುಸ್ತಂಭಾಂ ಮಸ್ಕರೈರ್ ದೀರ್ಘೈಹಿ, ಗಟ್ಟಿಮುಟ್ಟಾದ ಕಂಬಗಳನ್ನು ಮಾಡಿ ಉದ್ದವಾದಂತಹ ಮಸ್ಕರ ಅಂದರೆ ಬಿದಿರು, ಅವುಗಳನ್ನು ಇಟ್ಟು ಅದರ ಮೇಲೆ ಸಣ್ಣ ಬಿದಿರುಗಳು ಯಾವುದಿವೆ ಅವುಗಳನ್ನು ಇಟ್ಟು, ಅಂದರೆ ಯಾವುದು ನಮಗೆ ಈಗ ಕಿಂಗ್ ಪೋಸ್ಟ್, ಕ್ವೀನ್ ಪೋಸ್ಟ್ ಅಂತೆಲ್ಲ ರೂಫುಗಳಲ್ಲಿ ವೆರೈಟೀಸ್ ಎಲ್ಲನೂ ವಿಧಾನ ಇದೆ ಸಿವಿಲ್ ಇಂಜಿನಿಯರಿಂಗಲ್ಲಿ ಬರುವಂಥದ್ದು. ಹಾಗೆ ಕಿಂಗ್ ಪೋಸ್ಟ್ ತರಹ ಆ ಒಂದು ಮರಗಳ ಕಾಂಡಗಳನ್ನು ಇಟ್ಟು ಅದರ ಮೇಲೆ ಬೇರೆ ಬೇರೆ ರ್ಯಾಫ್ಟ್ಸ್ ತರಹ ರೀತಿಯಾಗಿ ಅವುಗಳನ್ನು ಇಟ್ಟು ಅದರ ಮೇಲಿಂದ ಉಪವಿಭಾಗವಾಗಿ ಮಾಡಿಕೊಂಡು ವಂಶಕಾಂಡಗಳನ್ನು ಅಂದರೆ ಸಣ್ಣ ಬಿದಿರುಗಳನ್ನು ಇಟ್ಟು ಅದರ ಮೇಲೆ ಶಮೀ ಶಾಖಾಭಿರಾಸ್ತೀರ್ಣ, ಶಮೀ ವೃಕ್ಷದ ಕೊಂಬೆಗಳನ್ನು ಇಟ್ಟನಂತೆ. ಅವು ಬಹಳ ಗಟ್ಟಿಯಾಗಿರೋ ಮಾತ್ರವಲ್ಲ, ಡಿಸ್ಇನ್ಫೆಕ್ಟೆಂಟ್ ಆಗಿರ್ತವೆ. ಅವು ಈ ಕಾಂಡ ಹೊಡೆಯೋ ಹುಳು ಇತ್ಯಾದಿಗಳು ಬರದಂತೆ ನೋಡಿಕೊಳ್ಳುತ್ತವೆ ಅಂತ. ಪಾಂಡವರು ಶಮೀ ವೃಕ್ಷದ ಮೇಲೆ ತಮ್ಮ ಆಯುಧವನ್ನು ಕಟ್ಟಿದ್ದಕ್ಕೆ ಇದು ಒಂದು ಕಾರಣ ಅಂತ ಹೇಳ್ತಾರೆ. ಆ ಶಮೀ ವೃಕ್ಷ ಬೇಗ ಕೆಡುವಂಥದ್ದಲ್ಲ, ಅವು ಬಹಳ ಗಟ್ಟುಮುಟ್ಟಾಗಿ ಯಾವುದೇ ಒಂದು ತಮ್ಮ ಬಳಿ ಇರುವಂತಹ ಮರಮಟ್ಟುಗಳನ್ನು ನೋಡಿಕೊಳ್ಳಬಲ್ಲಂತಹ ಸಾಮಗ್ರಿ, ಔಷಧ ಸಾಮಗ್ರಿಯನ್ನು ಇಟ್ಟುಕೊಂಡಿರುವ ಎಲೆ, ಕಾಯಿ, ಬೀಜಗಳಿಂದ ಕೂಡಿರುವಂಥದ್ದು ಅಂತ ಹೇಳಿಬಿಟ್ಟಿದನು. ಈ ಶಮೀ ವೃಕ್ಷದ ಬೀಜವನ್ನು ಉಜ್ಜಿ ಮುಖಕ್ಕೆ ಕೈಕಾಲಿಗೆ ಸವರ್ಕೊಂಡ್ರೆ ಅನ್ವಾಂಟೆಡ್ ಹೇರ್ಸನ್ನು ರಿಮೂವ್ ಮಾಡ್ಬೋದು ಅಂತ ಆಯುರ್ವೇದ ಶಾಸ್ತ್ರ ಬಲ್ಲಂಥದ್ದು. ಇಟ್ಸ್ ಎ ವೆರಿ ಗುಡ್ ಹೇರ್ ರಿಮೂವರ್ ಅಂತ ಕೂಡ ಹೇಳ್ತಾರೆ. ಇಂಥದ್ದೆಲ್ಲ ಎಷ್ಟೋ ನಮ್ಮ ಶಾಸ್ತ್ರ ಕಾವ್ಯಗಳಲ್ಲಿ ಬರುವಂಥದ್ದು. ದೃಢಪಾಶಾವ ಪಾತಿತಾಂ, ಮರಬಳ್ಳಿಗಳಿಂದ ನಾರುಗಳಿಂದ ಗಟ್ಟಿಯಾಗಿ ಕಟ್ಟದಂತೆ ಅದರ ಮೇಲೆ ದರ್ಭೆ, ನೊದೆ ಹುಲ್ಲು, ಕಾಶ, ಕುಶ ಇವುಗಳನ್ನೆಲ್ಲ ಚೆನ್ನಾಗಿ ಹಾಕಿ ಅದರ ಮೇಲೆ ಎಲೆಯನ್ನು ಹಾಕದನಂತೆ. ದಪ್ಪ ದಪ್ಪ ತೇಗ ಮೊದಲಾದವುಗಳ ಎಲೆಯನ್ನು ಹಾಕಿ ಕಟ್ಟಿ ಚೆನ್ನಾಗಿ ಸುಪರಿಚ್ಛಾದಿತಾಂ, ಗಟ್ಟಿಯಾಗಿ ಯಾವ ಮಳೆಗೂ ಜಗದೇ ಇರುವಂತೆ ಅದನ್ನು ತಾರಿಸಿ ಹಾಕದ. ಎಲ್ಲಿ ಕಟ್ಟಿದ್ನೋ ಇದನ್ನೆಲ್ಲ, ಎಲ್ಲಿ ಕರೆತನೋ ಮಹಾನುಭಾವ. ಅಂದರೆ ನೋಡಿ ಅಷ್ಟೇ, ಯೋಗ ಕರ್ಮಸು ಕೌಶಲಂ.
ನಮಗೆ ಚಾಲೆಂಜಸ್ ಬಂದಾಗ ತಾನಾಗಿ ಅದನ್ನು ಮಾಡ್ತೀವಿ. ಅಡಿಗೆನೇ ಮಾಡೋಕ್ಕೆ ಗೊತ್ತಿಲ್ಲದೆ ಇದ್ದವರು ಚೆನ್ನಾಗಿ ಅಡಿಗೆ ಮಾಡಬಲ್ಲರು. ಹೇಗೆ? ಸಂದರ್ಭಗಳ ಪ್ರೆಷರ್ ಹಾಕಿದಾಗ ಆ ಥರ ಆಗುತ್ತೆ. ಆಮೇಲೆ ನೆಲವನ್ನು ಚೆನ್ನಾಗಿ ದಮ್ಮಸ್ ಮಾಡಿ ಮಟ್ಟಸ ಮಾಡಿ ನುಣುಪು ಮಾಡಿ ಸಾರಿಸಿ ಇಟ್ಟುಬಿಟ್ನಂತೆ. ಈ ಲಘು ವಿಕ್ರಮ ಎಲ್ಲ ಬೇಗ ಮಾಡಿದ್ದಾನೆ. ನಿಧಾನಕ್ಕೆ ಟ್ರಯಲ್ ಅಂಡ್ ಎರರ್ ಅಲ್ಲ, ಅಷ್ಟು ಚೆನ್ನಾಗಿ ಮಾಡಿದ. ಸಗತ್ವಾ ಲಕ್ಷ್ಮಣ ಶ್ರೀಮಾನ್ ನದೀಂ ಗೋದಾವರೀಂ ತಥಾ ಸ್ನಾತ್ವಾ ಪದ್ಮಾನಿ ಚಾದಾಯ ಸಫಲ ಪುನರಾಗತಃ. ಆಮೇಲೆ ಇದೆಲ್ಲ ಮಣ್ಣು ಕೆಸರು ಮಾಡ್ಕೊಂಡಿದ್ನಲ್ಲ, ಗೋದಾವರಿಗೆ ಹೋಗಿ ಸ್ನಾನ ಮಾಡಿ ಮೈ ತೊಳ್ಕೊಂಡು ನೀಟಾಗಿ ನಾರ್ಮಡಿಯನ್ನು ಸರಿಯಾಗಿ ಉಟ್ಟುಕೊಂಡು ಅಲ್ಲಿ ಕಮಲದ ಪುಷ್ಪಗಳನ್ನು ಕಿತ್ತುಕೊಂಡು ಒಂದಷ್ಟು ಹಣ್ಣುಗಳನ್ನು ಕಿತ್ತುಕೊಂಡು ಬಂದು ಮನೆಗೆ ಡೆಕೋರೇಷನ್ನು ಆಗಬೇಕು, ವಾಸ್ತೋಷ್ಪತಿಯ ಪೂಜೆಯೂ ಆಗಬೇಕು. ಅದಕ್ಕಾಗಿ ಬಂದು ತತಃ ಪುಷ್ಪಬಲಿಂ ಕೃತ್ವಾ ಶಾಂತಿಂ ಚ ಸ ಯಥಾವಿಧಿ ದರ್ಶಯಾಮಾಸ ರಾಮಾಯ ತದಾಶ್ರಮ ಪದಂ ಕೃತಂ. ಗೃಹ ಪ್ರವೇಶ ರೆಡಿ ಬಾ ಅಂತ ಕರೆದ. ಏನೋ ಒಂದು ಹ್ಯಾಚ್ ಪ್ಯಾಚ್ ವರ್ಕ್ ಅನ್ನುವುದು ಲಕ್ಷ್ಮಣನ ಕೈನಲ್ಲಿ ಇಲ್ಲವೇ ಇಲ್ಲ. ಅಪ್ ಟು ಡೇಟ್, ನೀಟ್, ಅಷ್ಟು ಚೆನ್ನಾಗಿ ಮಾಡ್ತಾನೆ. ಸತಂ ದೃಷ್ಟ್ವಾ ಕೃತಂ ಸೌಮ್ಯಂ ಆಶ್ರಮಂ ಸಹಸೀತೆಯ ರಾಘವ ಪರ್ಣಶಾಲಾಯಾಂ ಆಹಾರಯದ್ಭೃಶಂ. ನೋಡಿ ಬಹಳ ಸಂತೋಷಪಟ್ಟನಂತೆ. ಸುಸಂಹೃಷ್ಟ ಪರಿಶ್ವಜ್ಯ ಬಾಹುಭ್ಯಾಂ ಲಕ್ಷ್ಮಣಂ ತದಾ ಅತಿಸ್ನಿಗ್ಧಂಚ ಗಾಢಂಚ ವಸಂಚೇದಮಬ್ರವೀತ್. ಲಕ್ಷ್ಮಣನನ್ನ ತುಂಬ ಗಾಢವಾಗಿ ತಬ್ಬಿಕೊಂಡು ಪ್ರೀತಿಯಿಂದ ಹೇಳ್ತಾನಂತೆ, ಪ್ರೀತೋಸ್ಮಿತೆ ಮಹತ್ಕರ್ಮತ್ವಯ ಕೃತಮಿದಂ ಪ್ರಭೋ. ಸ್ವಾಮಿ, ಎಷ್ಟು ಒಳ್ಳೆ ಕೆಲಸ ಮಾಡಿಬಿಟ್ರಿ ಅಂತ ಪ್ರಭೋ ಅಂತ ಹೇಳ್ತಾನೆ. ಎಂಥ ಒಳ್ಳೆ ಕೆಲಸ ಮಾಡಿಬಿಟ್ಟಿಯಲ್ಲಪ್ಪ, ದೊಡ್ಡ ಕೆಲಸ ಇದು. ಪ್ರದೇಯೋ ಎನ್ನಿಮಿತ್ತಂತೆ ಪರಿಶ್ವಂಗೋ ಮಯಾ ಕೃತ. ಇಂಥದ್ದಕ್ಕೆ ನಾನು ಏನು ವ್ಯಕ್ತಪಡಿಸಲಿ ಸಂತೋಷ, ತಬ್ಬಿಕೊಂಡಿದ್ದೀನಿ ಅಷ್ಟೇ ಅಂತ. ರಾಮನ ಆಲಿಂಗನವನ್ನು ಅನೇಕರು ಪಡೆದರು, ಆದರೆ ಒಳ್ಳೆ ಕೆಲಸ ಮಾಡಿದ್ದಕ್ಕೋಸ್ಕರ ಈ ಅಪ್ಪುಗೆ ಅಂತ ಪಡೆದದ್ದು ಇಬ್ಬರೇ. ಒಬ್ಬ ಲಕ್ಷ್ಮಣ, ಇನ್ನೊಬ್ಬ ಆಂಜನೇಯ. ಚೂಡಾಮಣಿಯನ್ನು ತಂದು ಕೊಟ್ಟಾಗ ಆಂಜನೇಯ, ಪರ್ಣಶಾಲೆಯನ್ನು ಕಟ್ಟಿಕೊಟ್ಟಾಗ ಲಕ್ಷ್ಮಣ ಪಡೆದಂಥದ್ದು ಆಲಿಂಗನ ಅಂತ. ಅಂದರೆ ದೊಡ್ಡವರು ಏನು ಬಯಸೋದಿಲ್ಲ ಅವರು. ಲಕ್ಷ್ಮಣನಾಗಲಿ ಹನುಮಂತಾಗಲಿ ಏನನ್ನು ಬಯಸ್ತಾರೆ. ಅದಕ್ಕೆ ನಮ್ಮ ಪರಂಪರೆಯಲ್ಲಿ ಇಬ್ಬರು ಮಹನೀಯರಾದ ಆಚಾರ್ಯರು, ಒಬ್ಬರು ಭಗವದ್ ರಾಮಾನುಜರು, ಮತ್ತೊಬ್ಬರು ಆನಂದ ತೀರ್ಥರು. ಇವರಿಬ್ಬರನ್ನ ನಾವು ಲಕ್ಷ್ಮಣನ ಹಾಗೂ ಆಂಜನೇಯನ ಅವತಾರ ಅಂತ ಭಾವಿಸ್ತೀವಿ. ರಾಮಾಲಿಂಗನ ಪ್ಲಾವಿತ ಶರೀರರು, ಪಾವಿತರಾದಂಥ ಅಂತರಂಗವುಳ್ಳಂಥವರು. ಅದು ಇಲ್ಲಿ ಸ್ಮರಣೀಯ. ಭಾವಜ್ಞೇನ ಕೃತಜ್ಞೇನ ಧರ್ಮಜ್ಞೇನ ಚ ಲಕ್ಷ್ಮಣ ತ್ವಯಾ ಪುತ್ರೇಣ ಧರ್ಮಾತ್ಮ ನ ಸಂವೃತ್ತ ಪಿತಾ ಮಮ. ಲಕ್ಷ್ಮಣ, ನೀನು ಭಾವಜ್ಞ, ನನ್ನ ಇಂಟೆನ್ಷನ್ಸ್ ಎಲ್ಲ ನಿನಗೆ ಚೆನ್ನಾಗಿ ಗೊತ್ತು. ಇಂಗಿತಜ್ಞ, ಕೃತಜ್ಞ, ಮತ್ತು ಕೆಲಸದ ರೀತಿಯನ್ನು ಬಲ್ಲವನು. ನಿನಗೆ ಗ್ರ್ಯಾಟಿಟ್ಯೂಡ್ ಇದೆ, ಅಂದರೆ ಕೃತಜ್ಞತೆ ಅದೆಲ್ಲ ಇರುವಂಥದ್ದು. ಜೊತೆಗೆ ನಿನಗೆ ಮಾಡಬೇಕಾದ್ದೇನೋ ಅದು ಚೆನ್ನಾಗಿ ಗೊತ್ತಿದೆ. ಮತ್ತು ಧರ್ಮಜ್ಞ, ಇದನ್ನು ಸರಿಯಾಗಿ ಮಾಡಬೇಕಾದಂಥ ಧರ್ಮಾಧರ್ಮಗಳ ವಿವೇಕ ಇದೆ. ನಿನ್ನಂಥ ಮಗನನ್ನು ನಮ್ಮಪ್ಪ ಪಡೆದು ಪುಣ್ಯಾತ್ಮನಾದ. ಹೀಗಾಗಿ ನೀನಿರೋದ್ರಿಂದ ನನಗೆ ಅಪ್ಪ ಇಲ್ಲ ಅನ್ನೋ ಕೊರತೆ ತೀರ್ತು ಅಂತಂತಿದ್ದಾರೆ. ಸಾಮಾನ್ಯವಾಗಿ ಜ್ಯೇಷ್ಠೋ ಭ್ರಾತ ಪಿತೃಸಮಃ ಅಂತ, ದೊಡ್ಡ ಅಣ್ಣ ತಂದೆಯ ಸಮಾನ ಅಂತ. ಇಲ್ಲಿ ಚಿಕ್ಕ ತಮ್ಮನನ್ನು ಮೊದಲನೇ ತಮ್ಮ ಭರತ, ಎರಡನೇ ತಮ್ಮ ಲಕ್ಷ್ಮಣ ವಯೋಮಾನದಿಂದ, ರಾಮ ನಮ್ಮ ಅಪ್ಪನ ಸಮಾನ ನೀನು ನನಗೆ ಅಂತ ಅಂದನಲ್ಲ. ಶ್ರೀ ವಿಷ್ಣುವ ಸಂಪ್ರದಾಯದಲ್ಲಿ ವಾತ್ಸಲ್ಯ ಭಾವ ವಿಶೇಷವಾಗಿದೆ. ದ್ವೈತದಲ್ಲಿಯೂ ಬರುತ್ತೆ, ಅಲ್ಲಿಯೂ ಇದೆ, ಎಲ್ಲಿಯೂ ಇದೆ. ಭಾವ ತೀವ್ರವಾದಾಗ ಎಲ್ಲ ಕಡೆಯಲ್ಲೂ ಕಾಣಿಸುವಂಥದ್ದು. ದಾಸರು ಕೃಷ್ಣನನ್ನ ಮಗುವಂತೆ ಕಂಡರು. ಹಾಗೆ ನಮ್ಮ ಈ ಆಳ್ವಾರುಗಳಲ್ಲಿ ಕೂಡ ಅದು ಕಾಣಿಸುತ್ತೆ. ವಾತ್ಸಲ್ಯ, ಪರಮಾತ್ಮನನ್ನು ಮಗುವಂತೆ ಭಾವಿಸುವುದು. ಪಿತೃವಾತ್ಸಲ್ಯದಿಂದ ಪುತ್ರನಂತೆ ಪರಮಾತ್ಮನನ್ನು ಕಾಣುವುದು. ರಾಮಾನುಜಾಚಾರ್ಯರು ಮೇಲಕೋಟೆಗೆ ಬಂದಾಗ ಅಲ್ಲಿ ಸಂಪತ್ಕುಮಾರ ಸ್ವಾಮಿ ಚೆಲುವರಾಯ, ಹೆಸರೇ ಎಷ್ಟು ಚೆನ್ನಾಗಿರುವಂಥದ್ದು, ಆತನನ್ನು ರಾಮಪ್ರಿಯನ್ ಅಂತ ಕರೀತಾ ಇದ್ದರು. ಅವರು 12 ವರ್ಷ ಇದ್ದರಂತೆ ಭಗವದ್ ರಾಮಾನುಜರು ಅಲ್ಲಿ. ಆಮೇಲೆ ಹೊರಡಬೇಕಾಯಿತು. ನೀವು ಇಲ್ಲಿಂದ ಬಿಟ್ಟು ಹೋಗ್ತೀರಾ, ತುಂಬ ಕಷ್ಟವಾಗ್ತಾ ಇದೆ ನಮಗೆ ಅಂದಾಗ ತಮ್ಮ ಪ್ರತಿನಿಧಿಯಂತೆ ಅಲ್ಲಿ ಒಂದು ಮೂರ್ತಿಯನ್ನು ಮಾಡಿಸಿ ತಮ್ಮ ಶಕ್ತಿಯನ್ನೇ ಅಲ್ಲಿ ಸ್ವಲ್ಪ ಆವಾಹನೆ ಮಾಡಿದ್ರಂತೆ. ಮೇಲುಕೋಟೆಯ ರಾಮಾನುಜಾಚಾರ್ಯರ ಉತ್ಸವ ಮೂರ್ತಿ ಬಹಳ ಮನೋಹರವಾದದ್ದು. ಆ ಮುಖದ ಶಾಂತಿ ಅನ್ಯಾದೃಶವಾದದ್ದು, ಬಹಳ ಚೆನ್ನಾದದ್ದು. ಹಾಗೆಯೇ ಅಲ್ಲಿ ಉತ್ಸವ ಮೂರ್ತಿಯು ಅದೇ ರೀತಿಯಾಗಿ ಬಹಳ ಪ್ರಾಚೀನವಾದಂಥದ್ದು, ಪೌರಾಣಿಕವಾದಂಥ ಒಂದು ಉತ್ಪತ್ತಿ ಇದೆ ಅಂತ ಹೇಳ್ತಾರೆ. ಆ ಮೂರ್ತಿಯನ್ನು ಬಹಳ ಕಷ್ಟಪಟ್ಟು ದೆಹಲಿಯಿಂದ ಸೆರೆ ಬಿಡಿಸಿಕೊಂಡು ಬಂದದ್ದು ರಾಮಾನುಜರು ಅಂತಲೂ ಕಥೆಯೆಲ್ಲ ಉಂಟು. ಇರಲಿ, ನೀವು ಹೇಗೆ ನೋಡ್ಕೊಳ್ಬೇಕು, ನನ್ನ ಶೆಲ್ವಪಿಳ್ಳೆ ಅಂತ ಕರೀತಾ ಇದ್ರು ತಮಿಳಿನಲ್ಲಿ. ನನ್ನ ಬಂಗಾರದ ಸಂಪತ್ತಿನ ಮಗು ಅಂತ ಸಂಪತ್ಕುಮಾರ ಶೆಲ್ವಪಿಳ್ಳೆ ಅಂತ.
ಆತನನ್ನು ಹೇಗೆ ನೋಡ್ಕೊಳ್ಬೇಕು ಅಂದರೆ ಕಣರ್ಕಿಟ್ಟೆ ವಿಳೆಯಾಡರ ಪಿಳ್ಳೈ ಪೋಲ್ ಅಂತ. ಓಪನ್ ವೆಲ್, ಅದರ ಹತ್ರ ಓಡಾಡುವ ಮಗುವನ್ನು ತಾಯಿ ಎಷ್ಟು ಗಮನಿಸ್ಕೊಂಡು ನೋಡ್ಕೊಳ್ತಾಳೆ. ಬಾವಿನ ಮುಚ್ಚೋಕ್ಕೆ ಸಾಧ್ಯ ಇಲ್ಲ. ಬಾವಿ ಹತ್ರ ಓಡಾಡುವ ಮಗುವನ್ನು ಹೇಗೆ ನೋಡ್ಕೊಳ್ಬೇಕು? ಮೈಯೆಲ್ಲ ಕಣ್ಣಾಗಿ ನೋಡ್ಕೊಳ್ಬೇಕು. ಹಾಗೆ ನೀವು ನೋಡ್ಕೊಳ್ಬೇಕು ನನ್ನ ದೇವರನ್ನ, ನನ್ನ ಮಗುವನ್ನು ಅಂತ ಹೇಳಿಬಿಟ್ಟು ಹೋದರಂತೆ. ಅದು ಅವರಿಗೆ ಎಷ್ಟು ಪ್ರೀತಿ ರಾಮಾನುಜಾಚಾರ್ಯರಿಗೆ ಅಂತಂದರೆ, ಆ ದೇವರ ಉತ್ಸವ ಬರುವಾಗ ಮುಂದೆ ರಾಮಾನುಜಾಚಾರ್ಯರು ಹೋಗ್ತಾರೆ, ಹಿಂದೆ ಸ್ವಾಮಿ. ಅದಕ್ಕೆ ಸ್ವಾಮಿಯನ್ನೇ ನೋಡ್ತಾ ಇರಬೇಕು ಅಂತ ರಾಮಾನುಜಾಚಾರ್ಯರು ಉತ್ಸವದ ಮುಖಕ್ಕೆ ಬೆನ್ನು ಹಾಕಿಬಿಟ್ಟು ದೇವರಿಗೆ ಮುಖ ಹಾಕಿರ್ತಾರೆ. ಯಾವ ಕಾಲದಲ್ಲೂ ಆ ದೇವರ ದರ್ಶನ ಭಂಗವಾಗಬಾರದು ಅನ್ನುವ ತರಹ ಅಂತ ಹೇಳ್ಬಿಟ್ಟು. ಮತ್ತೆ ಅದು ಇನ್ನೊಂದು, ಮುಂದೆ ಆಚಾರ್ಯನ ನಾವು ಗೌರವಿಸಿದ್ರೆ ಹಿಂದೆ ದೇವರು ಬಂದೇ ಬರ್ತಾನೆ ಎನ್ನುವಂಥ ಒಂದು ಸ್ವಾರಸ್ಯವು ಕಾಣಿಸುತ್ತೆ. ಜೊತೆಗೆ ಲಕ್ಷ್ಮಣಾವತಾರಿ ಅಲ್ವಾ ಆಚಾರ್ಯರು, ಸದಾ ರಾಮನ ಗಮನಿಸಿಕೊಂಡಿರುವಂಥದ್ದು, ಕ್ಷೇಮಂಕರನಾಗಿ ನೋಡುವಂಥದ್ದು ಅಂತ. ಏನೋ ಒಂದು ದೇವಸ್ಥಾನ, ಏನೋ ಒಂದು ಉತ್ಸವ ಅಂತಲ್ಲ, ಅದ್ರ ಹಿಂದೆ ಎಷ್ಟು ಭಾವ ಇದೆ. ಮೇಲುಕೋಟೆಯಲ್ಲಿ ಹಿಂದೆ ಪ್ರಧಾನ ಅರ್ಚಕರಾಗಿದ್ದವರು, ಈಗ ನಿವೃತ್ತರಾದವರು ಸಂಪತ್ ಕುಮಾರ ಭಟ್ಟರ್ ಅಂತ ಇದ್ದಾರೆ. ಬಹಳ 80ಕ್ಕೂ ಹೆಚ್ಚು ವಯಸ್ಸಾದ ಉಪಶಾಂತರಾದಂಥ ವಿದ್ವಾಂಸರು. ಅವ್ರ ಹತ್ರ ಮಾತಾಡುವಾಗ ದೇವಸ್ಥಾನದ ಪೂಜೆ ಎಷ್ಟು ಕಾವ್ಯಮಯವಾದದ್ದು ಅಂತ ಗೊತ್ತಾಗುತ್ತೆ. ಆ ರಸ ನಮಗೆ ಇಲ್ಲ ಅಂತಂದರೆ ದೇವಸ್ಥಾನವನ್ನು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತಾರೆ. ದೇವಸ್ಥಾನ ಪ್ರವೇಶ ಮಾಡಬೇಕು ಅಂದರೆ ರಸ ಸಂಸ್ಕಾರ ಇರಬೇಕು ಅಂತ ಹೇಳ್ತಾರೆ. ಆಗಮಗಳಲ್ಲಿ ಕಾಣಿಸುವ ಪ್ರೀತಿ ಅಂಥದ್ದು ಅಂತ. ಇದು ನಮ್ಮ ಪ್ರತಿ ಕಲೆಯನ್ನು ಕಾಣುವಾಗ ಕಾಣಿಸುವಂಥದ್ದು, ಕಾವ್ಯದಲ್ಲಿ ಕಾಣಿಸುವುದು, ಪೂಜೆಯಲ್ಲಿ ಕಾಣಿಸುವುದು ಎಲ್ಲ ಅದೇ ರೀತಿಯಾದದ್ದು. ಮೊನ್ನೆ ದಿವಸ ರಾಮಚಂದ್ರರಾಯರ ಶ್ರದ್ಧಾಂಜಲಿಯಲ್ಲಿ ಅವರದ್ದು ಒಂದು ಮಾತನ್ನು ಸೂರ್ಯಪ್ರಕಾಶ ಉಲ್ಲೇಖ ಮಾಡಿದ್ದು ಬಹಳ ಸ್ಮರಣೀಯ. ನೃತ್ಯ ಕಲಿಯೋದು ಯಾತಕ್ಕೆ? ರಂಗಸ್ಥಳದ ಮೇಲೆ ಡಾನ್ಸ್ ಮಾಡೋಕ್ಕೆ ಅಂತಲ್ಲ, ಎಲ್ರಿಗೂ ಅವಕಾಶ ಸಿಗದೆ ಹೋಗ್ಬೋದು. ನಾವು ಮನೆಯಲ್ಲಿ ಒಂದು ವಸ್ತುವನ್ನು ಇಟ್ಟಾಗ ಅದೊಂದು ನೃತ್ಯ ಭಂಗಿಯಲ್ಲಿ ಇಡಬೇಕು. ಹೆಂಗೋ ಒಂದು ಲೋಟ ಒಂದು ಲಟ್ ಅಂತ ಕುಕ್ಕುವುದಲ್ಲ, ಅದನ್ನೊಂದು ಸುಕುಮಾರವಾದ ಮನೋಹರವಾದ ರೀತಿಯಲ್ಲಿ ತಂದು ಹೀಗಿಡಬೇಕು, ಚೆನ್ನಾಗಿದೆ ತಾನೇ ಅಂತ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ರು. ಒಂದು ಜೇಡ್ರ ಬಲೆ ಹೊಡೆಯುವಾಗ ಕೂಡ ಕೈ ಹೇಗಿರಬೇಕು? ಶುಕುತುಂಡ ಭಂಗಿಯಲ್ಲಿಯೋ ತಾಮ್ರಚೂಡ ಭಂಗಿಯಲ್ಲಿಯೋ ಹೇಗೋ ಇರಬೇಕು. ಹೇಗೇಗೋ ಇದ್ದರೆ ಒಡ್ಡೊಡ್ಡಾಗಿದ್ದರೆ ಏನು ಚೆನ್ನ. ಅಲ್ಲಿ ತಂದು ಟ್ರೇ ಕೊಡುವಾಗ ಯಾವ ಥರ ಇರಬೇಕು? ಖಟ್ವಾಂಗ ಹಸ್ತದಲ್ಲಿ ಇರಬೇಕು. ಹಾಗೆ ಕೊಟ್ಟಾಗ ಟ್ರೇ ಚೆನ್ನ. ಇಲ್ಲಿ ಜೀವಾನೇ ಹೋಗುವಂತೆ ಅದನ್ನು ಹೀಗೆ ಹಿಡ್ಕೊಂಡು ತಂದರೆ ಏನು ಚೆನ್ನ. ಒಂದು ವಿಲಾಸ ಇರಬೇಕು, ಒಂದು ಮನೋಹರತೆ ಇರಬೇಕು. ಅದು ಅಲ್ಲಿ ತಾತ್ಪರ್ಯ. ಅಂದರೆ ನಮ್ಮ ಜೀವನ ಪಾಕವಾಗೋದಕ್ಕೆ ಪ್ರತಿಯೊಂದು ಬೇಕಾಗತ್ತೆ ಅಂತ. ಸಂಗೀತ ಕಲಿತವ್ರು ವೇದಿಕೆ ಮೇಲೆ ಕಚೇರಿ ಮಾಡಬೇಕು ಅಂತಲೇ ಅಲ್ಲ, ಅವ್ರು ಏನು ಮಾತಾಡಿದಾದ್ರೂ ಒಂದು ಶ್ರುತಿಯಲ್ಲಿರಬೇಕು, ಒಂದು ಲಯದಲ್ಲಿರಬೇಕು, ಒಂದು ಉಪಕ್ರಮ ಉಪಸಂಹಾರ ಬೇಕಾಗುತ್ತೆ ಧ್ವನಿಗೆ ಅಂತ ಅನ್ನುವಂಥದ್ದು. ಹಾಗೆ ಕಂಡಾಗ ದೇವಸ್ಥಾನ ಪೂಜೆ ಎಲ್ಲ ಸಾರ್ಥಕವಾಗುತ್ತೆ. ಅದಕ್ಕೆ ಲಿವಿಂಗ್ ಟೆಂಪಲ್ನ ನೋಡಬೇಕು. ಆಗಮುಕ್ತವಾದ ಸಂಪ್ರದಾಯಗಳಿಂದ ಮತ್ತು ಎಲ್ಲ ರೀತಿಯಾದ ಸಂಸ್ಕಾರದಿಂದ ಸಂಭಾವಿತವಾದ ಅಂತಃಕರಣದ ಅರ್ಚಕ ಪೂಜೆ ಮಾಡಿದಾಗ ಶಿಲೆ ಶಂಕರವಾಗುತ್ತೆ. ಇರಲಿ, ಲಕ್ಷ್ಮಣ ಅಂಥ ಮಹನೀಯ ಮೂರ್ತಿ, ರಾಮನ ಹೃದಯವನ್ನು ಚೆನ್ನಾಗಿ ಬಲ್ಲಂಥವನು. ಅವನ ರಾಮನಿಗೆ ಒಂದು ಆಲಯವನ್ನು ಮಾಡಿದ್ದಾನೆ. ಮೊದಲು ರಾಮಾಲಯ, ರಾಮ ಮಂದಿರ ನಿರ್ಮಾಣ ಮಾಡಿದವನು ಲಕ್ಷ್ಮಣಸ್ವಾಮಿ. ಆತನ ಸ್ಮರಣೆ ನಮಗೆ ಸದಾ ಪಾವನಕಾರಿ, ಮಾರ್ಗದರ್ಶನಕಾರಿಯಾದದ್ದು. ಹೀಗೆ ಪಂಚವಟಿಯಲ್ಲಿ ಅವರು ವಾಸ ಮಾಡ್ತಾ ಇದ್ದಾಗ ಹೇಮಂತ ಋತು ಬರುತ್ತೆ. ಗಿಡಿಯ ಈ ಅರಣ್ಯಕಾಂಡದಲ್ಲಿಯೇ ನನಗೆ ಅತ್ಯಂತ ಪ್ರಿಯವಾದ ಸರ್ಗ ಅಂದರೆ ಹೇಮಂತ ವರ್ಣನೆ. ಮಹರ್ಷಿ ವಾಲ್ಮೀಕಿ ಋತುವರ್ಣನೆಯನ್ನು ಮಾಡೋದಕ್ಕೆ ಮೊದಲು ಚಳಿಗಾಲವನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ. ಒಳ್ಳೆಯ ಕವಿಗೆ ಕಾವ್ಯದಲ್ಲಿ ಎಲ್ಲ ಕಾಲವೂ ಚೆನ್ನಾಗಿರುತ್ತೆ. ಅದು ಮಾತ್ರ ಅಲ್ಲ, ನಮ್ಮ ಬದುಕಿನಲ್ಲೂ ಹಾಗೆ ಆಗಬೇಕು ಅಂತ. ಚಳಿಗಾಲ ಅಂದರೆ ನಮಗೆ ಸ್ವಲ್ಪ ಬೇಸರ, ಆದರೆ ಚಳಿಗಾಲದಲ್ಲೂ ಅದರದೇ ಸ್ವಾರಸ್ಯ ಇರುತ್ತೆ. ಪ್ರತಿ ಕಾಲವೂ ವೆರೈಟಿ ಇರೋದ್ರಿಂದ ಚೆನ್ನಾಗಿರುತ್ತೆ. ಆ ಚಳಿಗಾಲದ ಇಬ್ಬನಿಯ ಸ್ವಾರಸ್ಯ ಎಷ್ಟು ಚೆನ್ನಾಗಿರುತ್ತೆ. ಚಳಿಗಾಲದಲ್ಲಿ ಬರುವಂಥ ಅವರೇಕಾಳನ್ನು ಮರೆಯೋದಕ್ಕೆ ಸಾಧ್ಯವಾ? DVG ಅವರಂತೂ ಯಾವ ಭಗವಂತ ಅವರೇಕಾಳನ್ನು ಸೃಷ್ಟಿ ಮಾಡಿದಾನೋ ಅವನನ್ನು ಗೌರವಿಸಬೇಕು ಅಂದರೆ ಅವರೇಕಾಳು ಉಪ್ಪಿಟ್ಟು ತಿನ್ನಬೇಕು ಅಂತ ಇದ್ರು. ಅವರೇಕಾಳು ಉಪ್ಪಿಟ್ಟು ತಿಂದರೆ ವಾತ ಪ್ರಕೋಪದಿಂದ ಶರೀರದಲ್ಲಿ ರೊಮ್ಯಾಟಿಕ್ ಪೇನ್ಸ್ ಎಲ್ಲ ಬರುತ್ತಲ್ಲ ಅಂತಂದರೆ, ಯಾವ ಭಗವಂತ ಅವರೇಕಾಳನ್ನು ಸೃಷ್ಟಿ ಮಾಡಿದ್ನೋ ಅವನೇ ಶುಂಠಿ ಜೀರಿಗೆ ಮೆಣಸು ಸೃಷ್ಟಿ ಮಾಡಿದ್ದಾನೆ, ಯಥೇಷ್ಟವಾಗಿ ಅದಕ್ಕೆ ಹಾಕಿ ಇನ್ನೂ ಚೆನ್ನಾಗಿರುತ್ತೆ ಅಂತಂತಿದ್ರಂತೆ. ಅದನ್ನು ಸಂತೋಷವಾಗಿ ತಿನ್ನಿ, ಅಯ್ಯೋ ಹಾಳು ಹೊಟ್ಟೆಗೆ ಇದು ಒಂದು ಕುಕ್ಕಬೇಕಲ್ಲ ಅಂತ ತಿನ್ನಬೇಡಿ, ಚೆನ್ನಾಗಿ ಒಂದೊಂದು ಕಾಳನ್ನು ಸವಿದು ಸವಿದು ತಿನ್ನಿರಿ ಅಂತ ಹೇಳ್ಬಿಟ್ಟಂತೆ. ಆಗ ಬರುವಂಥ ಕಬ್ಬು ಇರಬಹುದು, ನಮ್ಮ ಸಂಕ್ರಾಂತಿಯ ಪರಠಮಣೆಗಳಿರ್ಬೋದು, ಒಂದೊಂದು ಚೆನ್ನ. ಎಷ್ಟು ವಿಧವಾದ ಕಾಳುಗಳು ಬರ್ತವೆ, ಎಲ್ಲ ಈಗಲೇ ಬರುವಂಥದ್ದು. ಕುಂಬಳಕಾಯಿ ಇರ್ಬೋದು, ಪೊಂಗಲ್
ಪೊಂಗಲ್ ಅನ್ನೋ ಶಬ್ದ ತಮಿಳು ಶಬ್ದ, ಅದು ಅಚ್ಚ ಹಳಗನ್ನಡ ಶಬ್ದವೂ ಹೌದು. ಉಕ್ಕುವಿಕೆ ಅಂತಿದೆಯಲ್ಲ, ಪೊಂಗು ಅಂತ ಅಂದರೆ ಉಕ್ಕಿದಾಗ ಪೊಂಗಲ್ ಆಗುತ್ತೆ ಅಂತ, ಸಮೃದ್ಧಿ ಬಂದಾಗ ಆಗುವುದು ಪೊಂಗಲ್ ಅಂತ. ಆ ಸಮೃದ್ಧಿಯ ಸಂಕೇತ ಅದು. ಹೇಮಂತ ವಿಶೇಷವಾದ ಹಾರ್ವೆಸ್ಟ್ ಸೀಸನ್ ಅಲ್ವಾ, ಏನು ಉಲ್ಲಾಸ, ಸಂತೋಷ, ಕ್ರಿಯಾಶೀಲತೆ ಎಲ್ಲ ಇರಬೇಕಾದದ್ದು. ಈ ಎಲ್ಲ ಮುಖವನ್ನು ಗಮನಿಸಿದಂಥವ್ರು, ಇದೆಲ್ಲ ಊರಲ್ಲೇ ಆಯಿತು, ಕಾಡಲ್ಲಿ ಎಲ್ಲಿರುತ್ತೆ? ಕಾಡಲ್ಲಿ ಕಾಣಸಿಗುತ್ತೆ ಸೊಗಸು, ಅದನ್ನು ಕಾಣಬಹುದು, ಅದನ್ನು ತೋರಿಸ್ತಾರೆ. ಅಂದರೆ ಕಾಣಬಲ್ಲ ಅಂತಃಕರಣದ ಪ್ರತಿಭಾಕ್ಷಿ ಇರುವ ಕವಿಗೆ ವಸಂತವಾಗಲಿ ಶಿಶಿರವಾಗಲಿ ಸದ್ಯೋ ರಮಣೀಯವಾದದ್ದು, ಅನವದ್ಯ ರಮಣೀಯವಾದದ್ದು. ವಸತಸ್ತಸ್ಯತು ಸುಖಂ ರಾಘವಸ್ಯ ಮಹಾತ್ಮನಃ ಶರತ್ವ್ಯಪಾಯೇ ಹೇಮಂತ ಋತುರಿಷ್ಟ ಪ್ರವರ್ತತೆ. ಇಷ್ಟವಾದ ಋತು ಬಂತು ಹೇಮಂತ ಅಂತ. ಆ ಉತ್ತರ ಕನ್ನಡದಲ್ಲಿ ನಾನು ಹೇಮಂತದ ಸೊಗಸನ್ನು ಕಂಡಿದ್ದೀನಿ. ಅದು ವಾಲ್ಮೀಕಿಯ ಸಾಕ್ಷಾತ್ಕಾರವಾದದ್ದು. ಅಲ್ಲಿ ಉತ್ತರ ಕನ್ನಡದ ಕಾಡುಗಳಲ್ಲಿ ಓಡಾಡುವಾಗ, ಆ ಗುಂದದಲ್ಲಿಯೋ ಅಥವಾ ಆ ಜೋಯಿಡಾದಲ್ಲಿಯೋ ಅಲ್ಲೆಲ್ಲ ಓಡಾಡುವಾಗ, ಯಲ್ಲಾಪುರದಲ್ಲಿ ಕಳಚೆಯಲ್ಲಿ ಈ ಋತುವಿನ ವೈಭವ ಕಂಡದ್ದು. ಸಕದಾಚಿತ್ ಪ್ರಭಾತಾಯಾಂ ಶರ್ವರ್ಯಾಂ ರಘುನಂದನ ಪ್ರಯಯಾವಭಿಷೇಕಾರ್ಥಂ ರಮ್ಯಾಂ ಗೋದಾವರೀಂ ನದೀಂ. ಒಂದು ಮುಂಜಾನೆ, ಅದು ಪ್ರಭಾತ ಕಾಲದಲ್ಲಿ, ಧನುರ್ಮಾಸದಲ್ಲಿ ಚುಮುಚುಮು ನಸುಕಿನಲ್ಲಿ ಸ್ನಾನಕ್ಕೆ ರಾಮ ಸೀತೆ ಲಕ್ಷ್ಮಣ ಹೊರಟಿದ್ದಾರೆ ಆ ಗೋದಾವರಿ ನದಿಗೆ. ಪ್ರಕ್ವ ಕಲಶಹಸ್ತಸ್ಥಂ ಸೀತಯಾ ಸಹ ವೀರ್ಯವಾನ್ ಪೃಷ್ಠತೋನು ವ್ರಜನ್ ಭ್ರಾತ ಸೌಮಿತ್ರಿರಿದಮಬ್ರವೀತ್. ತಮ್ಮ ವಿನಯದಿಂದ ಬಾಗಿ ರಾಮನ ಸ್ನಾನಕ್ಕೆ ಅಂತ ಒಂದು ಮಡಿಕೆಯನ್ನು ತಗೊಂಡು ಹೋಗ್ತಾ ಇದ್ದಾನೆ. ಸುಮ್ಮನೆ ನೀರು ಕೈಯಿಂದ ಎರಚಿಕೊಂಡು ಕೈ ನೋವಾದೀತು, ತಾನು ಅವನಿಗೆ ನೀರಿಂದ ಅಭಿಷೇಕ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದನು. ಆ ಮಡಿಕೆ ಮತ್ತು ಮಡಿ ನಾರು ಇದ್ದದ್ದು, ನಾರು ಮಡಿಯೂ ಇದ್ದದ್ದು ಅಂತ ಅನ್ಸುತ್ತೆ. ಸೀತೆ ಕೂಡ ಹಿಂಬಾಲಿಸಿ ಬರ್ತಾ ಇದ್ಲು. ಆಗ ಅವನು ಹೇಳ್ತಾನೆ, ವಾಲ್ಮೀಕಿ ನೇರವಾಗಿ ಯಾವ ಋತುವನ್ನು ತಮ್ಮ ಬಾಯಿಂದ ವರ್ಣಿಸೋಲ್ಲ, ಪಾತ್ರಗಳ ಮೂಲಕ ಹೇಳಿಸ್ತಾರೆ. ಕವಿ ನಿಬದ್ಧ ಪ್ರೌಢೋಕ್ತಿ ಅತ್ಯಂತ ರಸಾವಹಾದನ ಮಾಡ್ತಾರೆ. ಅಯಂ ಸ ಕಾಲ ಸಂಪ್ರಾಪ್ತ ಪ್ರಿಯೋ ಯಸ್ತೆ ಪ್ರಿಯಂ ವದ ಅಲಂಕೃತ ಇವಾಭಾತಿ ಏನ ಸಂವತ್ಸರ ಶುಭ. ಈ ಕಾಲ ಬಹಳ ರಮಣೀಯವಾಗಿದೆ, ನಿನಗೋಸ್ಕರ ಬಂದಿದೆ, ಪ್ರಿಯವಾದದ್ದು, ನಿನಗಾಗಿ ಅಲಂಕಾರ ಮಾಡಿಕೊಂಡಿದೆ, ಸಂವತ್ಸರವೇ ಈ ಋತುವಿನಿಂದ ಅಂತ ಅನ್ಸುತ್ತೆ. ನಿಹಾರ ಪರುಷೋ ಲೋಕ ಪೃಥಿವೀ ಸಸ್ಯಶಾಲಿನಿ ಜಲಾನ್ಯನುಪಭೋಗ್ಯಾನಿ ಸುಭಗೋ ಹವ್ಯವಾಹನ. ಎಲ್ಲ ಕಡೆ ಹಿಮ ಬಿದ್ದು ಚರ್ಮ ಒಡೆದು ತರಿತರಿಯಾಗಿಬಿಟ್ಟಿದೆ, ತುರಿಯೋಮಣೆ ತರಹ ಆಗಿದೆ, ನೆಲ ಕೂಡ ಗಡಸಾಗಿದೆ ನೋಡು ಅಂತ ಹೇಳ್ತಾ ಇದ್ದಾನೆ. ಸಹಜವಾದದ್ದು, ಲಕ್ಷ್ಮಣ ಅಬ್ಸರ್ವ್ ಮಾಡುವಂಥದ್ದಲ್ವ. ಮತ್ತೆ ಭೂಮಿಯ ಹಸುರೆಲ್ಲ ಒಣಗ್ತಾ ಇದೆ, ನೀರನ್ನು ಮುಟ್ಟೋಕ್ಕಾಗೋಲ್ಲ, ಬೆಂಕಿಯನ್ನು ಬಿಡೋಕ್ಕಾಗೋದಿಲ್ಲ. ನವ ಅಗ್ರಯಣ ಪೂಜಾಭಿರಭ್ಯರ್ಚ ಪಿತೃದೇವತಾ ಕೃತಾಗ್ರಾಯಣ ಕಾಲೇ ಸಂತೋ ವಿಗತ ಕಲ್ಮಶ. ನವಾಗ್ರಯಣ ಅಂತಂದರೆ ಆಗ್ರಹಾಯಣಿ ಅಂತ ಒಂದು ಇಷ್ಟಿ, ಅದನ್ನು ಆಹಿತಾಗ್ನಿ ಮಾಡಬೇಕು ಅಂತ. ಆಹಿತಾಗ್ನಿ ಆದವನು ವಸಂತ ಋತುವಿನಲ್ಲಿ ಚೈತ್ರಿ ಮಾಡಬೇಕು. ವರ್ಷಾಕಾಲದಲ್ಲಿ ಕೂಡ ಆ ಆಷಾಢ ಶ್ರಾವಣಿ ಎನ್ನುವಂಥ ಒಂದು ಯಜ್ಞವನ್ನು, ಇಷ್ಟಿಯನ್ನು ಮಾಡಬೇಕು. ಅದಾದ ಮೇಲಿಂದ ಶಾರದೇಷ್ಟಿಯನ್ನು ಮಾಡಬೇಕು ಶರತ್ಕಾಲದಲ್ಲಿ. ಆಮೇಲೆ ಈಗ ಅಗ್ರಹಾಯಣಿ ಅಂತ ಮಾಡಬೇಕು. 4 ತಿಂಗಳಿಗೊಮ್ಮೆ ಮಾಡುವಂಥ ಚಾತುರ್ಮಾಸ್ಯಷ್ಟಿ ಮಾಡಬೇಕು. ನಿರೂಢ ಪಶುಬಂಧ ಅಂತ ಇವೆ, ಇವುಗಳನ್ನೆಲ್ಲ ಮಾಡಬೇಕು ಅಂತ. ಹೀಗೆಲ್ಲ ಮಾಡುವ ವಿಧಿವಿಧಾನಗಳು ಉಂಟು. ಹಾಗೆ ಇವರು ಮಾಡ್ತಾ ಇದ್ದಾರೆ. ಮತ್ತು ನವಾಗ್ರಹಾಯಣಿ ಅಂತ ಮಾಡುವಾಗ ಹೊಸ ತೆನೆಯನ್ನು ಕಿತ್ತುಕೊಂಡು ಬಂದು ಅದನ್ನೇ ಇಟ್ಟುಕೊಂಡು ಮಾಡಬೇಕು. ಅದರಲ್ಲಿ ಪಾಕ ಮಾಡಿ ಅದರಲ್ಲಿ ಪುರೋಡಾಶ ಚರುವನ್ನಾಗಿ ಮಾಡಿ ಗೃಹ್ಯಾಗ್ನಿಗೆ ತ್ರೇತಾಗ್ನಿಗೆ ಆಹುತಿ ಕೊಡಬೇಕು ಅಂತ ಬರುತ್ತೆ. ಇದು ಈಗಲೂ ಕೂಡ ನಮ್ಮ ರೈತರುಗಳಲ್ಲಿ ಕೂಡ ಒಂದು ಬೇರೊಂದು ರೀತಿಯಲ್ಲಿ ಇದೆ. ನಿಮಗೆ ನಮ್ಮ ಕೊಡಗಿನವರು ಮಾಡುವಂಥ ಹುತ್ತರಿ ಹಬ್ಬ ಕೇಳಿ ಗೊತ್ತಿರಬಹುದು. ಕರಾವಳಿಯಲ್ಲಿ ಪುದ್ದರಿ ಅಂತ ಕರೀತಾರೆ. ಅರಿ ಅಂದರೆ ಅಕ್ಕಿ, ಪುದರಿ ಅಂದರೆ ಹೊಸ ಅಕ್ಕಿ ಅಂತ, ಹುತ್ತರಿ ಅಂದರೂ ಅದೇ ಹೊಸ ಅಕ್ಕಿ ಅಂತ. ನವಾಗ್ರಹಾಯಣಿ ಅಂತಂದರೆ ಅದೇ, ನವ ಅಂದರೆ ಹೊಸ, ಅಗ್ರಹ ಆ ಅಗ್ರದಿಂದ ಮಾಡಿಕೊಂಡಂಥ ಅಗ್ರಹಾಯನ ಒಂದು ವರ್ಷಕ್ಕೆ ಬರುವಂಥ ಫಸಲು, ಅದನ್ನು ಕಿತ್ತು ಮಾಡುವಂಥದ್ದು ಅಂತ. ಕೊಡಗಿನವರಾಗಲಿ ಯಾರೇ ಆಗಲಿ ಎಲ್ಲ ವೈದಿಕ ಸಂಸ್ಕೃತಿಯೇ, ಯಾವುದು ವೈದಿಕ ಸಂಸ್ಕೃತಿಯಿಂದ ಆಚಿನದಲ್ಲ ಅಂತ ಅನ್ನೋದಕ್ಕೆ. ಆ ತೆನೆಯನ್ನು ಬೇರೆ ಬೇರೆ ಎಲೆಗಳಿಂದ ಸುತ್ತಿದ ಒಂದೊಂದು ಗುಚ್ಛಗಳನ್ನಾಗಿ ಮಾಡಿ ಮನೆಯ ಬೇರೆ ಬೇರೆ ಜಾಗಗಳಲ್ಲಿ, ಅಂದರೆ ಟ್ರೆಜರಿ ಯಾವುದುಂಟು, ಕಬ್ಬಿಣದ ಪೆಟ್ಟಿಗೆ ಅಲ್ಲಿ ಕಟ್ಟುವುದುಂಟು, ದೇವರ ಮನೆಯ ಬಾಗಿಲು ಕಟ್ಟೋದುಂಟು, ಪ್ರವೇಶ ದ್ವಾರಕ್ಕೆ, ನಿರ್ಗಮ ದ್ವಾರಕ್ಕೆ, ಸೂರಿಗೆ ಎಲ್ಲ ಕಟ್ಟುತ್ತಾರೆ.
ಅದೊಂದು ವಿಶೇಷವಾಗಿ. ಆಮೇಲೆ ಈ ಹೊಸ ಅಕ್ಕಿಯನ್ನು ಒಂದು ಸ್ವಲ್ಪವಾದರೂ ತೆಗೆದುಕೊಂಡು ಬಂದು ಹಳೆ ಅಕ್ಕಿಯಲ್ಲಿ ಸೇರಿಸಿ ಪಾಲ್ ಪಾಯಸಂ ಅಂತ ಹಾಲಿನ ಪಾಯಸ ಮಾಡಬೇಕು, ಅಕ್ಕಿ ಪಾಯಸ ಮಾಡಬೇಕು. ಹಾಗಾಗಿದ್ರೆ ಹೊಸ ಅಕ್ಕಿಯಿಂದಲೇ ಎಲ್ಲ ಮಾಡಬೇಕು. ಅಷ್ಟು ಸಿಗಲಿಲ್ಲ ಅಂದರೆ ಒಂದು 4 ಕಾಳಾದರೂ ಹಾಕಬೇಕು ಅಂತ ಹೇಳ್ಬಿಟ್ಟು ಅದು ಆ ಯಜ್ಞ ಮಾಡ್ತಾ ಇದ್ದರೆ ಸಂಕೇತವಾಗಿ ಇಂದು ಉಳಿದಿರ್ತಕ್ಕಂಥದ್ದೆಲ್ಲ ಅದನ್ನೆಲ್ಲವನ್ನ ಮಾಡ್ತಾರೆ. ಪ್ರಜ್ಯಕಾಮ ಜನಪದ ಸಂಪನ್ನತರ ಗೋರಸ ವಿಚರಂತಿ ಮಹೀಪಾಲ ಯಾತ್ರಸ್ಥ ವಿಜಿಗೀಶುವ. ಈಗ ಹಾಲು ಹೈನು ಎಲ್ಲ ಚೆನ್ನಾಗಿರುತ್ತೆ. ಈಗ ಚಳಿಗಾಲ ಆಗಿದ್ದರಿಂದ ಬಿಸಿಲಿಲ್ಲದ ಕಾರಣ ಕವಚ ಎಲ್ಲ ಬೆಚ್ಚಗೆ ಹಾಕ್ಕೊಂಡು ಹೋಗ್ಬೋದು. ಮಾರ್ಚ್ ಪಾಸ್ಟ್ ಮಾಡಿದ್ರೆ ಇನ್ನೂ ಶಕ್ತಿ ಬಿಸಿ ಮೈಯಲ್ಲಿ ಹುಟ್ಟುತ್ತೆ ಅಂತ ಸೈನಿಕರನ್ನೆಲ್ಲ ಎತ್ತುಕೊಂಡು ರಾಜರ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಕ್ಷತ್ರಿಯೋತ್ತಮನಲ್ವ ಲಕ್ಷ್ಮಣ, ಅದನ್ನೆಲ್ಲ ಹೇಳ್ತಾನೆ. ಸೇವಮಾನೆ ದೃಢಂ ಸೂರ್ಯೇ ದಿಶವಂತಕ ಸೇವಿತಾಂ ವಿಹೀನ ತಿಲಕೆ ವಸ್ತ್ರೇನೋತ್ತರಾದಿಕ್ ಪ್ರಕಾಶತೆ. ಸೂರ್ಯ ಈಗ ದಕ್ಷಿಣ ದಿಕ್ಕಲ್ಲಿರೋದ್ರಿಂದ ಉತ್ತರಕ್ಕಿನ್ನೂ ಬಂದಿಲ್ಲ. ಉತ್ತರಾಯಣ ಬಂದರೆ ಬೇಸಿಗೆ ಬರುತ್ತೆ ಅಂತ ಅರ್ಥ. ಏನಾಗಿದೆ, ಉತ್ತರ ದಿಕ್ಕು ತಿಲಕ ವಿಹೀನವಾದ ಸ್ತ್ರೀಯಂತೆ ಬೋಳಹಣೆಯಲ್ಲಿ ಶೋಭಾಯಮಾನವಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ಕುಮಾರದಾಸ ಜಾನಕಿ ಹರಣ ಅನ್ನುವ ಕಾವ್ಯದಲ್ಲಿ ಹೇಳ್ತಾನೆ, ದಕ್ಷಿಣ ಆಶಾ ಅಂದರೆ ದಕ್ಷಿಣದ ಆಸೆ ಅಂತ ಒಂದರ್ಥ, ದಕ್ಷಿಣ ದಿಕ್ಕು ಅಂತ ಒಂದರ್ಥ. ಸೂರ್ಯ ಉತ್ತರ ಕುಬೇರನ ದಿಕ್ಕು. ಹಾಗಾಗಿ ಉತ್ತರ ದಿಕ್ಕು ಕೌಬೇರ ದಿಕ್ಕಿಗೆ ದಕ್ಷಿಣಾಶಾ ಪ್ರಸಾರಿತಕರನಾಗಿದ್ದಾನೆ ಅಂತ. ದಕ್ಷಿಣದ ಆಶೆಯಿಂದ ಸೂರ್ಯನೇ ತನ್ನ ಕಿರಣವನ್ನು ದಕ್ಷಿಣ ಆಶೆಯಿಂದ ಕುಬೇರನ ದಿಕ್ಕಿನ ಕಡೆ ಚಾಚ್ತಾ ಇದ್ದಾನೆ ಅಂತ. ಎಷ್ಟು ಒಳ್ಳೆಯ ಸೊಗಸಾದ ಪನ್ನು ಶ್ಲೇಷ ಮಾಡಿರುವಂಥದ್ದು. ಪ್ರಕೃತಿಯನ್ನು ಹೀಗೆ ಕಾಣುವಂಥದ್ದು ನಮ್ಮ ಸಂಸ್ಕೃತ ಕವಿಗಳಿಗೆ ಲೀಲಾಜಾಲ. ಪ್ರಕೃತ್ಯ ಹಿಮಕೋಶಾಢ್ಯೋ ದೂರ ಸೂರ್ಯಶ್ಚ ಸಂಪ್ರತಂ ಯಥಾರ್ಥನಾಮ ಸುವ್ಯಕ್ತಂ ಹಿಮವಾನ್ ಹಿಮವಾನ್ ಗಿರಿ. ಈಗ ನಿಜವಾಗಲೂ ಹಿಮವಂತನೇ ಆಗಿದ್ದಾನೆ ಅಂತ ಅನ್ಸುತ್ತೆ. ಯಾಕೆ, ಚಳಿಗಾಲ, ಹಿಮ ಎಲ್ಲ ದಟ್ಟವಾಗಿ ಕವಿದು ಬಿಟ್ಟಿರುತ್ತವೆ, ಆ ಥರ ಆಗಿರುತ್ತೆ. ಅತ್ಯಂತ ಸುಖ ಸಂಚಾರ ಮಧ್ಯಾಹ್ನೇ ಸ್ಪರ್ಶತ ಸುಖಾ ದಿವಸ ಸುಭಗ ಆದಿತ್ಯಾಶ್ಛಾಯಾ ಸಲಿಲ ದುರ್ಭಗ. ಮಧ್ಯಾಹ್ನದೊತ್ತು ಇವಾಗ ಮಠಮಠ ಮಧ್ಯಾಹ್ನದಲ್ಲಿ ಚೆನ್ನಾಗಿ ಓಡಾಡಬಹುದು. ಆಗ ಎಳೆ ಬಿಸಿಲು ತುಂಬ ಚೆನ್ನಾಗಿರುತ್ತೆ. ಸೂರ್ಯನ ಬಿಸಿಲು ಬೇಕು ಅನಿಸುತ್ತೆ, ನೆರಳು ನೀರು ಮಾತ್ರ ಬೇಡ ಬೇಡ ಅಂತ ಅನಿಸುತ್ತೆ. ಮೃದು ಸೂರ್ಯ ಸನಿಹಾರ ಪಟುಶೀತ ಸಮಾರುತ ಶೂನ್ಯ ಅರಣ್ಯ ಹಿಮಧ್ವಸ್ತ ದಿವಸ ಭಂತಿ ಸಂಪ್ರತಂ. ಹಗಲೆಲ್ಲ ಮಂಜು ಮತ್ತು ಮೃದು ಸೂರ್ಯ, ಪಟುಶೀತ ಮತ್ತು ಬಹುಮಾರುತ ಹೀಗೆಲ್ಲ ಇರುವಂಥದ್ದಾಗಿದೆ. ನಿವೃತ್ತಾಕಾಶ ಶಯನ ಪುಷ್ಯನೀತ ಹಿಮಾರುಣ ಶೀತಾವೃದ್ಧತರ ಯಾಮ ಸ್ತ್ರೀಯಾಮ ಯಾಂತಿ ಸಂಪ್ರತಂ. ಈಗ ರಾತ್ರಿ ಹೊತ್ತು ಏನಾಗ್ಬಿಟ್ಟಿದೆ ಅಂದರೆ ನಿವೃತ್ತಾಕಾಶ ಶಯನ. ಆಕಾಶ ಶಯನ ಅಂದರೆ ಬೈಲಲ್ಲಿ ಮಲಗೋದು, ಟೆರೇಸ್ ಮೇಲೆ ಮಲಗೋದು. ಅದನ್ನೆಲ್ಲ ಜನ ಬಿಟ್ಟುಬಿಟ್ಟಿದ್ದಾರೆ. ಮಲಗಿದ್ರೆ ಬೆಳಗಾದ ತಕ್ಷಣ ಸ್ನಾನ ಮಾಡ್ದಂಗೆ ಆಗಿರುತ್ತೆ, ಇಬ್ಬನಿ ಬಿದ್ದು ಅಂತ. ಈ ಆಕಾಶ ಶಯನ ಅನ್ನುವ ಇಡಿಯಂ ಎಷ್ಟು ಚೆನ್ನಾಗಿದೆ. ಆಕಾಶ ಶಯನ ಅಂದರೆ ಬೈಲಲ್ಲಿ ಮಲಗುವರು ಅಂತ. ಇದು ಸಂಸ್ಕೃತ ಭಾಷೆಯ ಸೌಂದರ್ಯ. ಇವರು ಬಿಟ್ಟಿದ್ದಾರೆ. ಈಗ ಪುಷ್ಯ ಮಾಸ ತುಂಬ ಚಳಿ ಆಗ್ತಾ ಇದೆ ಅಂತ. ಈಗ ಮಾಘ ಬಂದಿದೆ, ಸ್ವಲ್ಪ ಪರವಾಗಿಲ್ಲ. ಪುಷ್ಯ ಮಾಸದಲ್ಲಿ ನೋಡಿ ಕಳೆದ ತಿಂಗಳು ಎಷ್ಟು ಕಷ್ಟ ಇತ್ತು. ಆಮೇಲೆ ಇನ್ನೊಂದು ಹೇಳ್ತಾನೆ, ಈ ಪುಷ್ಯ ನಕ್ಷತ್ರದಿಂದ ರಾತ್ರಿ ದೀರ್ಘವಾಗಿದೆ, ಎಷ್ಟು ಮಂಜಿದೆ ಅಂತೆಲ್ಲ ಗೊತ್ತಾಗುತ್ತೆ. ರಾತ್ರಿ ಕಾಲ ತುಂಬ ಎಳೆದು ಹೋಗ್ಬಿಟ್ಟಿದೆ, ದೀರ್ಘ ರಾತ್ರಿಗಳು, ಹ್ರಸ್ವ ದಿವಸಗಳು. ಇನ್ನು ಹೇಳ್ತಾನೆ, ರವಿ ಸಂಕ್ರಾಂತ ಸೌಭಾಗ್ಯ ತುಷಾರಾವೃತ ಮಂಡಲ ನಿಶ್ವಾಸಾಂಧೈವ ಆದರ್ಶಶ್ಚಂದ್ರಮಾನ ಪ್ರಕಾಶತೆ. ಇದು ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ ಅನ್ನುವ ಒಂದು ಧ್ವನಿ ಪ್ರಭೇದಕ್ಕೆ ಉದಾಹರಣೆ ಅಂತ ಆನಂದವರ್ಧನ ಕೊಟ್ಟು ಕೊಂಡಾಡಿದ್ದಾನೆ ಈ ಶ್ಲೋಕವನ್ನು. ಮಹಾಕವಿಗಳು ಮಹಾವಿದ್ವಾಂಸರೆಲ್ಲ ಈ ಶ್ಲೋಕ ಸ್ವಾರಸ್ಯಕ್ಕೆ ಮಾರು ಹೋಗಿದ್ದಾರೆ. ಮೊದಲೇ ಚಂದ್ರನಿಗೆ ಸೂರ್ಯನಿಂದ ಬೆಳಕು ಬರೋದು. ಈಗಂತೂ ಸೂರ್ಯನಿಗೆ ಇಲ್ಲ ಬೆಳಕು ಅಂದರೆ ಚಂದ್ರನಿಗೆ ಎಲ್ಲಿಂದ? ಕಾಂತಿ ಸೂರ್ಯನಿಗೆ ಇಲ್ಲ. ಹನುಮಂತನೇ ಹಗ್ಗ ತಿನ್ನುವಾಗ ಪೂಜಾರಿ ಶಾವಿಗೆ ಬೇಡದ ಅನ್ನುವ ಸ್ಥಿತಿ ಆಗಿದೆ. ಚಂದ್ರನಿಗೆಲ್ಲ ಇಬ್ಬನಿಯಾಗಿದೆ. ಹಾಗೆ ಇಬ್ಬನಿಯಾಗಿರುವಾಗ ಹೇಗೆ ಕಾಣಿಸ್ತಾ ಇದ್ದಾನೆ ಚಂದ್ರ ಅಂದರೆ, ಮಂಜಿನಲ್ಲಿ ಚಂದ್ರ ಉಸಿರಿಂದ ಊದಲ್ಪಟ್ಟ ಕನ್ನಡಿ ಹೇಗೆ ಮಬ್ಬಾಗಿ ತೋರುತ್ತೋ ಹಾಗೆ ನಿಶ್ವಾಸಾಂಧ ಅಂದರೆ ಉಸಿರಿಂದ ನಿಶ್ವಾಸದಿಂದ ಕುರುಡಾದ ಕನ್ನಡಿಯಂತೆ. ಕನ್ನಡಿಗೆ ಕಣ್ಣಲ್ಲಿದೆ, ಅದು ಕುರುಡೆ ಆಗಿ ಹೇಗಾಗುತ್ತೆ? ಆದರೆ ಕುರುಡು ಕನ್ನಡಿ ಎನ್ನುವ ಶಬ್ದ ಎಷ್ಟು ರಮಣೀಯವಾದದ್ದು. ಇದು ಅತ್ಯಂತ ತಿರಸ್ಕೃತ ವಾಚ್ಯ ಧ್ವನಿ ಅಂತ ಕರೆಯುವಂಥ ಒಂದು ವಿಪರೀತ ಲಕ್ಷಣ ಅನ್ನುವ ಲಕ್ಷಣ ವೃತ್ತಿಯಿಂದ ಬಂದಂಥದ್ದು ಅಂತ. ಎಷ್ಟು ಇವೆಲ್ಲ ಲಕ್ಷಣ ಎಲ್ಲ ಗೊತ್ತಾಗೋಕ್ಕೆ ಮುಂಚೆ ಬರೆದದ್ದು ವಾಲ್ಮೀಕಿ. ಆತ ಹೇಳಿದ್ದನ್ನು ನೋಡಿ ಮಿಕ್ಕವರು ಶಾಸ್ತ್ರ ಮಾಡಿದ್ದಲ್ವ. ಮೊದಲು ಲಕ್ಷ್ಯ, ಆಮೇಲೆ ಲಕ್ಷಣ ಅಂತ ಕಾವ್ಯ ಸ್ವಾರಸ್ಯ. ಮುಂದೆ ಮೀಮಾಂಸಕ ಕೋವಿದನಾದಂಥ ಕಾವ್ಯ ಮೀಮಾಂಸಕ ಕೋವಿದನಾದ ಆನಂದವರ್ಧನಾದಿಗಳಿಗೆ ಇಲ್ಲಿ ಲಕ್ಷ್ಯಗಳು ಕಾಣಿಸುತ್ತವೆ ಅಂತಂದರೆ,
ನಮ್ಮ ಕಾವ್ಯ ಪ್ರತಿಭೆಯ ಫಲ ಅಂತ ಗೊತ್ತಾಗುತ್ತೆ. ಮಹಾಕವಿ ವಾಲ್ಮೀಕಿ ಇಂಥ ಸೊಗಸಾಗಿರುವಂಥ ಪದ್ಯ ಬರೆದಿರುವುದು. ಜ್ಯೋತ್ಸ್ನಾ ತುಷಾರ ಮಲಿನ, ಬೆಳದಿಂಗಳಿಗೆ ಮಂಜಿನ ಮೈಲಿಗೆ ಆಗಿದೆ ಅಂತ ಹೇಳ್ತಾನೆ. ಮಂಜು ಮೈಲಿಗೆಯಿಂದ ಬೆಳದಿಂಗಳಲ್ಲಿ ಮಡಿ ಇಲ್ಲ. ಪೌರ್ಣಮಾಸ್ಯಾಮ್ನ ರಾಜತೆ, ಪೂರ್ಣಮಿಯ ಬೆಳದಿಂಗಳು ಅಷ್ಟಾಗಿ ಶೋಭೆ ಕೊಡ್ತಾ ಇಲ್ಲ. ಸಿತೇವ ಚಾತಪಶ್ಯಾಮ ಲಕ್ಷ್ಯತೆ ನತು ಶೋಭತೆ. ಅದು ಹೇಗಿದೆ ಅಂದರೆ, ಈ ಬೆಳದಿಂಗಳು ಬಿಸಿಲಿನಲ್ಲಿ ಬಾಡಿ ಹೋದ ನಮ್ಮ ಸೀತಾದೇವಿ ಹಾಗೆ ಕಾಣಿಸ್ತಾ ಇದೆ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಕೆಲವರು ಕೇಳಿದ್ರು, ಸೀತೆಯನ್ನು ಲಕ್ಷ್ಮಣ ಕಣ್ಬಿಟ್ಟು ನೋಡಲಿಲ್ಲವಂತೆ, ನಿಜವಾ ಅಂತ. ಕೆಟ್ಟ ಕಣ್ಣಿಂದ ನೋಡಲಿಲ್ಲ ಅಂತ ಅಷ್ಟೇ ತಾತ್ಪರ್ಯ, ಇನ್ನೇನೂ ಅಲ್ಲ. ಇಲ್ಲೆಲ್ಲ ಹೇಳ್ತಾ ಇದ್ದಾನಲ್ಲ. ಇನ್ನೊಂದು ಕಡೆ ಹೇಳ್ತಾನೆ, ಸೀತೆಯ ಮುಖ ಬೆವರಿಂದ ಬಳಲಿದೆ ಅಣ್ಣ, ಸಾಕು ನಡೆಯೋದಿನ್ನ ಅಂತ. ಅಲ್ಲೆಲ್ಲ ಪ್ರೀತಿ ಗೌರವದ ನೋಟ. ಬುರ್ಕ ಹಾಕೇನು ತಿರುಗಬೇಕಾಗಿಲ್ಲ. ಮರ್ಯಾದೆ ಇದ್ದಲ್ಲಿ, ಸಂಸ್ಕೃತಿ ಇದ್ದಲ್ಲಿ ಯಾವುದೋ ಒಂದಷ್ಟಿದ್ದರೆ ಸಾಕಾಗುತ್ತೆ. ಅತಿವೃಷ್ಟಿ ಅನಾವೃಷ್ಟಿಗಳು ಬೇಕಿಲ್ಲ. ಸಹಜ ಸ್ಥಿತಿಯಲ್ಲಿದ್ದರೆ ಸಾಕಾಗುತ್ತೆ. ಸೀತೆಯನ್ನು ಎಷ್ಟು ಚೆನ್ನಾಗಿ ಆ ಬಿಸಿಲಿನಲ್ಲಿ ಬಾಡಿದ ಸೀತೆಗೆ ಹಿಮದಲ್ಲಿ ಮೈಲಿಗೆಯಾದ ಬೆಳದಿಂಗಳಿಗೆ ಹೋಲಿಸ್ತಾ ಇದ್ದಾನಲ್ಲ ಲಕ್ಷ್ಮಣ. ಎಷ್ಟು ಒಳ್ಳೆಯ ಕವಿ ಅವನು. ಪ್ರಕೃತಿಯ ಶೀತಲ ಸ್ಪರ್ಶೋ ಹಿಮವಿದ್ಧಶ್ಚ ಸಾಂಪ್ರತಂ ಪ್ರವಾತಿ ಪಶ್ಚಿಮೋ ವಾಯು ಕಾಲೇ ದ್ವಿಗುಣ ಶೀತಲ. ಸಾಮಾನ್ಯವಾಗಿ ರಾತ್ರಿ ಹೊತ್ತು ಬೆಳಗಿನ ಜಾವ ಗಾಳಿಯೇ ತಂಪು, ಬೆಳಗಿನ ತಂಗಾಳಿ. ಸೇಡಿಯಾಪು ಅವರು ಒಂದು ತುಂಬ ಸೊಗಸಾದ ಪದ್ಯವನ್ನು ಬರೆದಿದ್ದಾರೆ, ಬೆಳಗಿನ ತಂಗಾಳಿ ಅಂತ. ಆ ತಂಗಾಳಿ ಅಷ್ಟು ಚೆನ್ನ. ಮೊದಲೇ ತಂಪು, ಇನ್ನು ಚಳಿಗಾಲದಲ್ಲಿ ಮತ್ತು ಕೊರೆಯುತ್ತೆ, ಹಾಗೆ ದ್ವಿಗುಣ ಶೀತಲನಾಗಿದ್ದಾನೆ ಅಂತ ಹೇಳ್ತಾರೆ. ನೋಡು, ಈಗ ಒಂದು ವಿಲಕ್ಷಣವಾದ ಕ್ರೌಂಚ ಸಾರಸ ಪಕ್ಷಿಗಳು ಕೂಗ್ತಾ ಇರುವಂಥದ್ದು ಈ ಪ್ರಾಂತಕ್ಕೆ ನಮಗೆ ಗೊತ್ತಾಗ್ತಾ ಇದೆ. ನೀರಿಗೆ ಹತ್ತಿರ ಬಂದಿದ್ದೀವಿ ಅಂತ. ಖರ್ಜೂರ ಪುಷ್ಪ ಕೃತಿಭಿಶಿರೋಭಿ ಪೂರ್ಣತಂಡುಲೈ ಶೋಭಂತೆ ಕಿಂಚಿದ ನಮ್ರ ಶಾಲಯ ಕನಕಪ್ರಭಾ. ಖರ್ಜೂರದ ಹೂವಿನ ಹಾಗೆ ಮಾಗಿದ ಬಂಗಾರದ ಬಣ್ಣದಿಂದ ತುಂಬ ಧಾನ್ಯವನ್ನು ತುಂಬಿಕೊಂಡು ತಲೆಬಾಗಿಸಿದಂತಹ ಶಾಲಿ ಅಂದರೆ ಭತ್ತದ ತೆನೆಗಳು ಬಂಗಾರದ ಆದ್ಯಂತವಾದ ಮೈಬಣ್ಣದಿಂದ ಈಗ ಬಾಲಸೂರ್ಯನ ಕಾಂತಿಯಲ್ಲಿ ಎಷ್ಟು ಚೆನ್ನಾಗಿ ಲಕಲಕಿಸ್ತಾ ಇವೆ ಅಂತ. ಕಲಮಾಫ್ ಪಾಕವಿ ನಮ್ರಾಹ, ಭೋಜಪ್ರಬಂಧದ ಮಾತು. ಪರಿಣಾಮದಿಂದ ನಮ್ರವಾಗಿವೆ, ತಂಗಾಳಿಗೆ ಹೀಗೆ ಓಲಾಡ್ತಾ ಇವೆ. ಹೇಗಿದೆ ಅಂತಂದರೆ, ಈ ತಂಗಾಳಿ ತೆಗೆದುಕೊಂಡು ಬಂದ ಕಮಲ ಪರಿಮಳವನ್ನು ಶ್ಲಾಘಂತ ಇವ. ಈ ಪರಿಮಳ ತುಂಬ ಚೆನ್ನಾಗಿದೆ ಅಂತ ತಲೆದೂಗಿ ಅನುಭವಿಸುವ ಹಾಗೆ ಕಾಣಿಸ್ತಾ ಇದೆ ಅಂತನ್ನುವಂಥದ್ದು. ಆಮೇಲೆ ಹೇಳ್ತಾನೆ, ಸೂರ್ಯ ಈಗ ಚಂದ್ರನ ಹಾಗೆ ತೋರ್ತಾ ಇದ್ದಾನೆ ಅಂತ. ಸೂರ್ಯ ಶಶಾಂಕ ಇವ ಲಕ್ಷ್ಯತೆ, ಚೆನ್ನಾಗಿ ನೋಡಬಹುದು, ಸೂರ್ಯನ ಚುಚ್ಚುತ್ತಾ ಇಲ್ಲ, ತಂಪಾಗಿ ಬಿಟ್ಟಿದ್ದಾನೆ. ಆ ಥರ ಇದೆ. ಮತ್ತೆ ನೋಡು, ಈ ಕಾಡಿನಲ್ಲಿ ಇಬ್ಬನಿ ಎಷ್ಟು ಚೆನ್ನಾಗಿ ಬಿದ್ದಿದೆ, ಅದರ ಮೇಲೆ ಎಳಬಿಸಲು ಎಷ್ಟು ಸೊಗಸಾಗಿ ಅದು ಓಲಾಡ್ತಾ ಇದೆ. ಅದರ ಮೇಲೆ ಅನವಶ್ಯ ನಿಪಾತೇನ ಕಿಂಚಿತ್ ಪ್ರಕ್ಲಿನ್ನ ಶಾದ್ವಲ. ಏನು ಗಮನ ವಾಲ್ಮೀಕಿಗೆ. ಹಸಿರು ಹುಲ್ಲು ಒದ್ದೆಯಾಗಿಬಿಟ್ಟಿದೆ. ವನಾನಾಂ ಶೋಭತೆ ಭೂಮಿ ನಿರ್ವಿಷ್ಟ ತರುಣಾತಪ. ಅದರ ಮೇಲೆ ಬಿಸಿಲು ಬಿದ್ದು ಫಳಫಳ ಹೊಳಿತಾ ಇದೆ. ಎಲ್ಲ ಬಿಸಿಲೇ ಸಾರಣೆಗೊಂಡಿದೆಯೇನೋ ಎನ್ನುವಂತೆ ಕಾಣಿಸ್ತಾ ಇದೆ. ಸ್ಪೃಶಂಸ್ತು ವಿಪುಲಂ ಶೀತಂ ಉದಕಂ ದ್ವಿರದ ಸುಖಂ ಅತ್ಯಂತ ತ್ರಿಷಿತೋ ವನ್ಯ ಪ್ರತಿ ಸಂಹರತೆ ಕರಂ. ಆನೆಗೆ ಬಹಳ ಬಾಯಾರಿಕೆಯಾಗಿ ಸೊಂಡ್ಲನ್ನು ನೀರಿಗೆ ಹಾಕಿ ಕೊರೆಯುವ ನೀರಿಗೆ ಸೊಂಡ್ಲನ್ನು ವಾಪಸ್ ತೊಗೊಂಡೋಗಿದೆ. ಸೊಂಡ್ಲು ಚಾಚತ್ತೆ, ವಾಪಸ್ ತಗೊಳ್ಳುತ್ತೆ. ಇದು ಎಲ್ಲಿ ವಿಚಿತ್ರ ನೋಡು. ಏತೇ ಹಿ ಸಮುಪಾಸೀನ ವಿಹಗ ಜಲಚಾರಿಣ ನಾವಗ ಹಂತೆ ಸಲಿಲಂ ಅಪ್ರಗಲ್ಭಾ ಇವಾಹವಂ. ಜಲಪಕ್ಷಿಗಳು, ಹಂಸ ಕಾರಂಡವ ಚಕ್ರವಾಕಾದಿಗಳು ಕೂಡ ನೀರಿಗೆ ಇಳಿತಾ ಇಲ್ಲ, ಅವುಗಳಿಗೂ ಚಳಿ. ಹಾಗಾಗಿ ಕೈಲಾಗದವರು ಜಗಳ ಆಡೋಕ್ಕೆ ಬರದೇ ಇರೋ ಥರ, ಯುದ್ಧ ಆಡೋಕ್ಕೆ ಬರದೇ ಇರೋ ಥರ ದಡದಲ್ಲಿ ನಿಂತಿವೆ ಅಂತ. ಕೆಲವರಿಗೆ ಒಂದು ಚಟ, ಜಗಳ ಆಡೋದಕ್ಕೆ ಆಗೋಲ್ಲ, ಜಗಳ ನೋಡೋಕ್ಕೆ ಬಹಳ ಇಷ್ಟಪಡ್ತಾರೆ. ಅವರು ಕಲಹವೀಕ್ಷಣ ರಸಿಕರು. ಹಾಗೆ ಅರಾಮಿತ್ರ ಅವ್ರು ಹೇಳ್ತಾರೆ, ಇವರು ದೇವತೆಗಳು, ದೇವತೆಗಳಿಗೆ ಜಗಳ ಆಡೋಕ್ಕೆ ಬರೋದಿಲ್ಲ. ಭೂಲೋಕದಲ್ಲಿ ಮಾನವರು ಜಗಳ ಆಡ್ತಾ ಇದ್ರೆ ಇವರು ಬಾಲ್ಕನಿಯ ಬಂಧುಗಳು, ಆಕಾಶದಲ್ಲಿ ನಿಂತು ನೋಡ್ತಾರೆ, ಬಾಜಿ ಕಟ್ತಾರೆ, ಪಾರ್ಟಿಗಳನ್ನು ವಹಿಸ್ತಾರೆ ಅಂತೆಲ್ಲ ಹೇಳಿ. ಅವಶ್ಯಾಯತಮೋ ನದ್ಧ ನಿಹಾರ ತಮಸಾವೃತ ಪ್ರಸುಪ್ತ ಇವ ಲಕ್ಷ್ಯಂತೆ ವಿಪುಷ್ಪಾವನರಾಜಯ. ಈ ಕಾಡಿನಲ್ಲಿ ಎಲ್ಲಿಯೂ ಕೂಡ ಹೂಗಳಿಲ್ಲ. ಹಿಮದ ಹನಿಗಳಿಂದ ಬಳ್ಳಿ ಗಿಡ ಎಲ್ಲ ವ್ಯಾಪ್ತವಾಗಿದೆ, ಹೂಗಳು ಉದುರೋಗ್ಬಿಟ್ಟಿದೆ. ಎಲೆಗಳೆಲ್ಲ
ಉದುರೋದಕ್ಕೆ ಸಿದ್ಧವಾಗಿವೆ. ಕೆಲವು ಕಡೆ ಶಿಲಾವಲ್ಕ ಎಲ್ಲ ಬೆಳೆದು ಬಿಟ್ಟಿದೆ. ಇದನ್ನು ನೋಡಿದಾಗ ಈ ಹಿಮ ಇರುವ ಹೇಮಂತ ಋತುವಿನಲ್ಲಿ ಇಡೀ ವನವೇ ದಪ್ಪ ಕಂಬಳಿ ಹೊದ್ದುಕೊಂಡು ಮಲಗಿಬಿಟ್ಟಿದೆಯಾ ಅಂತ ಅನ್ನಿಸ್ತಾ ಇದೆ ಅಂತ. ಹೂಗಳು, ಕಣ್ಣುಗಳು ಅವು ತೆರೆದಿಲ್ಲ, ಚಟಪಟಿಕೆ ಇಲ್ಲ, ನಿದ್ರೆ ಮಾಡ್ತಾ ಇವೆ ಅಂತ. ಬಾಷ್ಪ ಸಂಚನ್ನ ಸಲಿಲ ಋತ ವಿಜ್ಞೇಯ ಸಾರಸ ಹಿಮಾರ್ದ್ರ ವಾಲುಕೈ ಸ್ಥೀರೈ ಸರಿತೋ ಭಾಂತಿ ಸಾಂಪ್ರತಂ. ಈಗ ನದಿ ಕೂಡ ನಮಗೆ ಹಿಮ ಮಂಜು ಬಿದ್ದಿರೋದ್ರಿಂದ ಕಾಣಿಸ್ತಾ ಇಲ್ಲ. ನದಿಗಳ ಮೇಲೆ ಹತ್ತಿರಕ್ಕೆ ಹೋದರೆ ಹೊಗೆ ಏಳುವಂಥ ರೀತಿಯಲ್ಲಿ ಕಾಣಿಸುತ್ತೆ ಅಂತ. ಏನು ಗಮನ ಹರಿಸಿರುವಂಥದ್ದು. ಚಳಿಗಾಲದಲ್ಲಿ ನೀರಿನ ಮೇಲೆ ಒಂದು ಹಬೆ ಬಂದಂತೆ ಕಾಣಿಸುತ್ತೆ. ನೀರು ಸ್ವಲ್ಪ ಉಗುರ ಬೆಚ್ಚಗಿರುತ್ತೆ. ದೂರದಿಂದ ನಮಗೆ ನೀರಿರೋ ಜಾಗ ಹತ್ತಿರದ ಜಲಪಕ್ಷಿಗಳ ಶಬ್ದದಿಂದ ಮಾತ್ರ ಗೊತ್ತಾಗುತ್ತೆ. ಕಿವಿಯಿಂದ ಗೊತ್ತಾಗಬೇಕೇ ಹೊರತು ನೀರಿದೆ ಅಂತ ಕಣ್ಣಿಂದ ಕಾಣಿಸೋದಿಲ್ಲ. ಅರೆ ಹತ್ತಿರ ಕಾಲಿಟ್ಟಾಗ ಮರಳಿನ ಮೇಲೆ ಇಬ್ಬನಿ ಬಿದ್ದಿರೋದನ್ನ ಒದ್ದೆ ಆಗಿದೆ, ಅರೆ ಪುಡಿ ಪುಡಿಯಾಗಿದೆ, ಓ ಇದು ಮರಳು ಅಂತ ಅನ್ನಿಸ್ತಾ ಇದೆ. ಆ ತರಹ ಇದೆ. ತುಷಾರ ಪತನಾಚ್ಚೈವ ಮೃದುತ್ವಾತ್ ಭಾಸ್ಕರಸ್ಯ ಚ ಶೈತ್ಯಾದಗ್ರಾಗ್ರಸ್ಥಮಪಿ ಪ್ರಾಯೇಣ ರಸವಜ್ಜಲಂ. ಹಾಗಾಗಿ ನೀರು ಚಳಿಯಿಂದ ಪಾದರಸದಂತೆ ಗಟ್ಟಿಯಾಗಿಬಿಟ್ಟಿದೆಯೇನೋ ಅಂತ ತೋರಿಸ್ತಾ ಇದೆ. ಜರಾ ಜರ್ಜರಿತೈ ಪದ್ಮೈ ಶೀರ್ಣಕೇಸರ ಕರ್ಣಿಕೈ ನಾಲಶೇಷೈ ಹಿಮಧ್ವಸ್ತೈರ್ನಭಾಂತಿ ಕಮಲಾಕರಾ. ಕಮಲಗಳು ಈಗ ಶೋಭಿಸ್ತಾನೇ ಇಲ್ಲ. ದಳಗಳೆಲ್ಲ ಉದುರೋಗಿ ಕಾಡು ಮಾತ್ರ ಓಲಾಡ್ತಾ ಇದೆ. ಹಾಗಾಗಿ ಕಮಲ ನೋಡಿದಾಗ ದುಃಖವಾಗುತ್ತೆ. ಎಲ್ಲ ದಳ ಉದುರೋಗ್ಬಿಟ್ಟಿದೆಯಲ್ಲ ಅಂತ ಅನಿಸುತ್ತೆ ಅಂತ. ಇದೆಲ್ಲ ಎಷ್ಟು ಚೆನ್ನಾಗಿರುವಂಥದ್ದು. ಇದನ್ನು ಹೇಳ್ತಾ ಹೇಳ್ತಾನೆ, ಅಸ್ಮಿನ್ಸ್ತು ಪುರುಷ ವ್ಯಾಘ್ರ ಕಾಲೇ ಸುಖ ಸಮನ್ವಿತ ತಪಶ್ಚರತಿ ಧರ್ಮಾತ್ಮ ತ್ವದ್ಭಕ್ತ್ಯಾ ಭರತಃ ಪುರೇ. ಈ ಸಂದರ್ಭದಲ್ಲಿ ಭರತ ನಿನ್ನ ಭಕ್ತ ಮಹಾನುಭಾವ ಪಾಪ ತಪಸ್ ಮಾಡ್ತಾ ಇದ್ದಾನೆ. ತ್ಯಕ್ವಾ ರಾಜ್ಯಂಚ ಮಾನಂಚ ಭೋಗಾಂಶ್ಚ ವಿವಿಧಾನ್ ಬಹೂನ್ ತಪಸ್ವಿ ನಿಯತಾಹಾರ ಶೇತೆ ಶೀತೆ ಮಹೀತಲೆ. ರಾಜ್ಯ ಬಿಟ್ಟು, ಕೋಶ ಬಿಟ್ಟು, ಭೋಗ ಬಿಟ್ಟು, ಎಲ್ಲ ಬಿಟ್ಟು ಕಠೋರವಾದ ತಪಸ್ಸಿನಲ್ಲಿ ನಿಯತಾದ ಮಿತಾಹಾರದಲ್ಲಿ ಥಂಡಿಯಾದ ನೆಲದ ಮೇಲೆ ಮಲಗ್ತಾ ಇದ್ದಾನೆ. ಈಗಲೂ ಕೂಡ ಅವನು ಸೋಪಿ ವೇಲಾಮಿಮಂ ನೂನಂ ಅಭಿಷೇಕಾರ್ಥಮುದ್ಯತಃ ವೃತ ಪ್ರಕೃತಿಭಿರ್ನಿತ್ಯಂ ಪ್ರಯಾತಿ ಸರಯೂಂ ನದಿಂ. ಪ್ರಾಯಶಃ ಇವನೂ ಕೂಡ ಸರಿಯೂ ನದಿಗೆ ಹೀಗೇ ಸ್ನಾನಕ್ಕೆ ಬರ್ತಾ ಇರಬೇಕು ಅಂತ ಹೇಳ್ತಾನೆ. ಅತ್ಯಂತ ಸುಖ ಸಮೃದ್ಧ ಸುಕುಮಾರ ಸುಖೋಚಿತ ಕಥಂ ಪರರಾತ್ರೇಶು ಸರಯೂ ಮವಗಾಹತೆ. ಇಂಥವನು ಈ ಚಳಿಯಲ್ಲಿ ನಾವು ಮಧ್ಯ ಭಾರತದಲ್ಲಿ ಇದ್ದೀವಿ. ಇದು ತುಂಬ ಚಳಿ ನಮಗೆ, ಗೋದಾವರಿ ಜಾಗ, ದಂಡಕಾರಣ್ಯ. ಅವನು ಉತ್ತರ ಭಾರತದಲ್ಲಿದ್ದಾನೆ, ಇನ್ನೂ ಚಳಿ ಜಾಸ್ತಿ ಇರಬೇಕು. ಹೇಗೆ ಬರ್ತಾನೋ ಅದು ಬೇರೆ. ಅಪರರಾತ್ರೇಶು, ರಾತ್ರಿ ಇನ್ನೂ ಇರುವಾಗಲೇ ಬೆಳಗಿನ ಜಾವಕ್ಕೂ ಮುಂಚೆನೇ ಸರಿಯೂ ನದಿಗೆ ಸ್ನಾನಕ್ಕೆ ಬರ್ತಾ ಇದ್ದಾನೆ ಅಂತ. ಯಾಕೆ ಅವನು ಹಾಗೆ ಬರ್ತಾ ಇರಬೇಕು ಅನ್ನೋದಕ್ಕೆ ವ್ಯಾಖ್ಯಾನಕಾರರುಗಳ ಒಂದು ಕಲ್ಪನೆ ರಮಣೀಯವಾದದ್ದೇ. ನೋಡಿ, ಬೆಳ್ಳಂಬೆಳಗ್ಗೆ ಬಂದರೆ ಬೇರೆಯವರೆಲ್ಲ ಸ್ನಾನಕ್ಕೆ ಬರ್ತಾ ಇರ್ತಾರೆ. ಅಯ್ಯೋ ಹಟ್ಟಗಲೇ ರಾಮನ ಕಾಡುಗಟ್ಟದಂಥ ಪಾಪಿ ಇವನ ಮುಖ ನೋಡಿದವಲ್ಲ ಅಂತ ಅಂದುಕೊಂಡಾರು ಅಂತ ಯಾರೂ ಕಾಣದೇ ಇದ್ದವಾಗ ಬಂದು ಸ್ನಾನ ಮಾಡಿಬಿಡೋಣ ಅಂತ ಬರ್ತಾ ಇದ್ದಿರಬೇಕು ಅಂತ. ಅಯೋಧ್ಯಾವಾಸಿಗಳಷ್ಟು ಕೃಪಣರೇ ಚಿಂತ್ಯ, ಸಂದೇಹ. ಆದರೆ ಇದು ಒಂದು. ಕೆಲವರಿಗೆ ಹೇಳ್ತಾರೆ, ಸನ್ಯಾಸಿಯಾದವನು ಪೂರ್ಣ ಕತ್ತಲಿದ್ದಾಗ ಸ್ನಾನಕ್ಕೆ ಬರಬೇಕು, ಇಲ್ಲ ಪೂರ್ಣ ಪ್ರಕಾಶ ಇರುವಾಗ ಬರಬೇಕು. ಪ್ರಕಾಶ ಇದ್ದಾಗ ಬರಬಾರ್ದು. ಹೆಣ್ಣೋ ಗಂಡೋ ಗೊತ್ತಾಗದೆ ಅವನ ಆಶ್ರಮ ಭಂಗವಾಗುವಂಥ ಸ್ಥಿತಿ ಬರ್ಬೋದು. ದರ್ಶನ ಮಾಡಬಹುದಾದಂಥವ್ರನ್ನ ಬಿಟ್ಟು ದರ್ಶನ ಮಾಡದೇ ಇದ್ದಂಥವ್ರನ್ನ ನೋಡಿದಾಗ ಕಷ್ಟವಾಗುತ್ತೆ ಅಂತೆಲ್ಲ ಶಾಸ್ತ್ರಕಾರರು ಹೇಳ್ತಾರೆ. ಇರಲಿ, ಹಾಗೆ ಬಂದ ಭರತ, ಅವನ ಪ್ರಸ್ತಾವ ಮುಂದೆ ಏನಾಗುತ್ತೆ ಅಂತ ನೋಡೋಣ. ಓಂ ತತ್ಸತ್.